ನಮಸ್ಕಾರ. ಜನನಾಯಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶರಣು ಮಾದನ್. ಇವತ್ತಿನ ಕಾರ್ಯಕ್ರಮದಲ್ಲಿ ಸರಳ ಸಜ್ಜನಿಕೆ ಸೋಮ ಸ್ವಭಾವದ ಯುವಕ, ಯಾವುದೇ ಆಡಂಬರ ಪ್ರಚಾರವಿಲ್ಲದೆ ಸಾಕಷ್ಟು ಸಮಾಜಮುಖಿ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಜನಪರವಾದ ಕೆಲಸ ಕಾರ್ಯಗಳನ್ನು ಮಾಡುವುದರ ಜೊತೆಗೆ ಇವತ್ತು ತಮ್ಮ ದಿನನಿತ್ಯದ ಕಸಬು ಕೃಷಿಯಲ್ಲೂ ಸಹ ತೊಡಗಿಕೊಂಡು ಇವತ್ತು ಸದ್ದಿಲ್ಲದೆ ಸಮಾಜದಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಳ್ಳುವಂಥ ಯುವ ನಾಯಕರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಕೊಂಡು ಬರೋಣ. ಸರ್ ನಮಸ್ಕಾರ, ನಮ್ಮ ಕಾರ್ಯಕ್ರಮ ತಮ್ಮ ಸ್ವಾಗತ. ನಮಸ್ತೆ ಸರ್, ತಮ್ಮ ಪರಿಚಯ ನಮ್ಮ ವೀಕ್ಷಕರಿಗೆ? ನಾನು ಅಖಿಲ್ ರುದ್ರಗೌಡ ಪಾಟೀಲ್ ಅಂತ. ನಮ್ಮ ಗ್ರಾಮ ಚಿಕ್ಕ ಗರ್ಸಂಗಿ, ಕೋಲಾರ ತಾಲೂಕು. ಮೊದಲು ಬಸವನ ಬಾಗೇವಾಡಿ ಮತಕ್ಷೇತ್ರ ಬಸವನ ಬಾಗೇವಾಡಿ. ಮೊದಲು ಬಸವನ ಬಾಗೇವಾಡಿ ತಾಲೂಕು ಇತ್ತು. ಈಗ ನೂತನವಾಗಿ ಕೋಲಾರ ತಾಲೂಕು ಆದ ನಂತರ ನಾವು ಕೋಲಾರ ತಾಲೂಕಿಗೆ ಸಂಬಂಧಪಡ್ತೀವಿ. ನಮ್ಮ ಪಂಚಾಯತಿ ಗ್ರಾಮ ಪಂಚಾಯತಿ ರೋಣಿಯಾಳ ಗ್ರಾಮ ಪಂಚಾಯತಿಗೆ ನಮ್ಮ ಹಳ್ಳಿ ಬರುತ್ತೆ ರೀ. ನಮ್ಮ ತಂದೆಯವರು ಮೂಲತಃ ಕೃಷಿ ಕುಟುಂಬ, ರುದ್ರಗೌಡ ಹನುಮಂತಗೌಡ ಪಾಟೀಲ್ ಅಂತೇಳಿ ನಮ್ಮ ತಂದೆಯವರು. ನಮ್ಮ ತಾಯಿಯವರು ಸರೋಜಿನಿ ರುದ್ರಗೌಡ ಪಾಟೀಲ್ ಅಂತೇಳಿ. ನಮ್ಮ ತಂದೆಯವರು ನಮ್ಮನ್ನು ಆಗಲಿ 20 ವರ್ಷಗಳಾಯಿತು. ನಮ್ಮ ತಾಯಿಯವರು ಕಳೆದ 1 ವರ್ಷದ ಹಿಂದೆ ಅವರು ನಮ್ಮನ್ನು ಅಗಲಿದ್ರು. ತಂದೆ ತಾಯಿ ಒಂದು ಆಶೀರ್ವಾದ ನಮ್ಮ ಮೇಲೆ ಇರ್ಲಾರಂಥ ಪರಿಸ್ಥಿತಿ ಉದ್ಭವ ಆಯಿತು. ದೇವರು ಅದನ್ನು ನಮ್ಮ ಕುಟುಂಬಕ್ಕೆ ಕಿತ್ಕೊಂಡ. ನಾವು 4 ಜನ ಮಕ್ಕಳು. ನಮ್ಮ ಸಹೋದರ ಅಜಿತ್ ರುದ್ರಗೌಡ ಪಾಟೀಲ್ ಅಂತೇಳಿ, ಅವರು ದೊಡ್ಡ ಅಣ್ಣ. ಅವ್ರಕ್ಕಿಂತ ದೊಡ್ಡವರು ಅಕ್ಕ ಇದ್ದಾರೆ, ರೋಹಿಣಿ ರುದ್ರಗೌಡ ಪಾಟೀಲ್ ಅಂತೇಳಿ. ಅವರು ಅಡ್ವೊಕೇಟ್ ಇದ್ದಾರೆ. ಅವ್ರು ಲ್ಯಾಂಡ್ ಎಕ್ವಿಷನ್ ಮಾಡ್ತಾರೆ. ತಂಗಿ ರಂಜನಾ ರುದ್ರಗೌಡ ಪಾಟೀಲ್ ಅಂತೇಳಿ, ಅವರು ಬಯೋಕಾನ್ ಕಂಪ್ನಿ ಒಳಗೆ ಜಾಬ್ ಮಾಡ್ತಾರೆ ಬೆಂಗಳೂರಲ್ಲಿ. ಓಕೆ ಸರ್. ಮೂಲತಃ ನಮ್ಮ ಕೃಷಿ ಕುಟುಂಬ. ಓಕೆ ಸರ್. ನಮ್ಮ ತಂದೆಯವರು 20 ವರ್ಷದ ಹಿಂದೆ ಅವ್ರ ಬಗ್ಗೆ. ನಿಮ್ಮ ತಂದೆಯವರು ನೀವು ಎಷ್ಟು ವಯಸ್ಸಿನವರಿದ್ದಾಗ ನಿಮ್ಮ ತಂದೆಯವರು ವಿಧಿವಶರಾದ್ರು? ನಾನು 10 ವರ್ಷದವನಿದ್ದೀನಿ. 10 ವರ್ಷದವರಿದ್ದಾಗ 10 ವರ್ಷದವನಿದ್ದಾಗ ವಿಧಿವಶರಾದ್ರು. 2005 ಜೂನ್ 28. ಹೌದು ಸರ್. ನಾವು ಭಾಳ ಚಿಕ್ಕವರಿದ್ವಿ. ತಂದೆ ಆಗಲಿಕ್ಕೆ ನಂತರ ನಮ್ಮ ತಾಯಿ ಇಲ್ಲಿವರೆಗೆ ಒಂದು ಸಮಾಜದಲ್ಲಿ ಒಳ್ಳೆಯ ಪ್ರಜೆಗಳನ್ನಾಗಿ ರೂಪಿಸುವಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸಿದ್ರು. ಹೌದು ಸರ್. ನಮ್ಗೆ ಅನಿವಾರ್ಯ ಶಿಕ್ಷಣದ ಬಗ್ಗೆ, ಯಾಕಂದ್ರೆ ಮನೆಯಲ್ಲಿ ತಂದೆ ತೀರಿದ ನಂತರ ಜವಾಬ್ದಾರಿ ಯಾವ ರೀತಿ ಬೀಳತ್ತಂತ ತಾವೆಲ್ಲ ನೋಡ್ತೀರಿ ಸಮಾಜದೊಳಗೆ. ತಂದೆ ತೀರದ ತಂದೆನೂ ತಾಯಿನೂ ನಿಮ್ಮ ತಾಯಿ ಮತ್ತ ನಮ್ಮ ಅಣ್ಣ ತಂದೆ ರೂಪದಲ್ಲಿ ಒಬ್ಬರಿಗೊಬ್ರು ಹೆಗಲು ಕಟ್ಕೊಂಡು ಇವತ್ತಿನವರೆಗೂ ಬಹಳ ಕಷ್ಟಪಟ್ಟಿದ್ದೀವಿ. ಇವತ್ತು ಹೇಳ್ಬೇಕಂದ್ರೆ. ಹೌದು ಸರ್. ನಮ್ಮ ತಂದೆಯವರು ಸಮಾಜದಲ್ಲಿ ಅವ್ರದೇ ಆದಂತ ಕಾರ್ಯಗಳನ್ನ ಮಾಡಿದ್ರು. ಅವಾಗ ತಮ್ಗೆಲ್ಲ ಗೊತ್ತಿರ್ಬೋದು, 20 ವರ್ಷದ ಹಿಂದೆ 2000 ಇಸ್ವಿ ಒಳಗೆ 25 ವರ್ಷ ಆಯ್ತು. 2001 ನಮ್ಮ ತಾಯಿಯವರಿಗೆ ಅವಾಗ ಬಿಜೆಪಿ ಪಕ್ಷದಲ್ಲಿ ನಮ್ಮ ತಂದೆಯವ್ರು ದುಡಿತಿದ್ರು. ಹೌದ್ರಿ ಸರ್. ಅವರು ಬಜರಂಗ ದಳದ ಒಂದು ಇಶ್ಯೂಸ್ ಆಗಿತ್ತು ಬಿಳ್ಗಿ ಒಳಗೆ. ಅವಾಗ ಕೂಡ ನಮ್ಮ ತಂದೆಯವರು 1.5 ತಿಂಗಳು ಸೆರೆವಾಸ ಅನುಭವಿಸಿದ್ರು. ಎಷ್ಟು ವಿಷಯ ಸರ್? 2001 ಅಲ್ಲಿ ಒಂದ್ ಸ್ವಲ್ಪ ಗಲಾಟೆ ಆಯ್ತು. ಆದಾಗ ಅವ್ರನ್ನ ನಮ್ಮ ತಂದೆಯವ್ರನ್ನ ಬಂಧಿಸಿದ್ರು 1.5 ತಿಂಗಳು. ಅವ್ರು ಯಾಕಂದ್ರೆ ಅವ್ರದೇ ಆದಂತ ಅಜೆಂಡಾ ಹಿಂದುತ್ವ ಮತ್ತು ಬಿಜೆಪಿ ಅನ್ನುವಂಥದ್ದು ಬಹಳ. ಅವಾಗ ನಮ್ಮ ತಂದೆಯವರ ಚುನಾವಣೆ ಜಿಲ್ಲಾ ಪಂಚಾಯತಿ ನಮ್ಮ ತಾಯಿಯವ್ರಿಗೆ ಅಂದ್ರೆ ಮಹಿಳಾ ಮೀಸಲು ಕ್ಷೇತ್ರ ಆಯ್ತದು. ಆಗ ನಮ್ಮ ತಾಯಿಯವರಿಗೆ ಒಂದು ಅವಕಾಶ ಮಾಡಿಕೊಟ್ರಿ ಬೆಳುಬಿ ಸಾಹೇಬ್ರು, ಎಸ್ ಕೆ ಬೆಳುಬಿ ಸಾಹೇಬ್ರು, ಮಾಜಿ ಮಂತ್ರಿಗಳ ಅವರ ಒಂದು ಆಶೀರ್ವಾದ ನಮ್ಮ ಕುಟುಂಬದ ಮೇಲೆ ಅವಾಗ ಇತ್ತು. ಈಗಲೂ ಇದೆ ನಮ್ಮ ಜೊತೆನೆ. ನಿಮ್ಮ ಮಣಿತನ ಕೃಷಿ ಜೊತೆಗೂ ಈಗ ನಮ್ಮ ತಾಯಿಯವರಿಗೆ ಒಂದು ಅವಕಾಶ. ನಾವು ಮೂಲತಃ ಕೃಷಿ ಕುಟುಂಬನೇ, ಈಗಲೂ ಕೃಷಿನೇ ಮಾಡ್ತೀವಿ. ಆದ್ರ ಅವಾಗಿನ ಸಮಯದೊಳಗ ನಮ್ಮ ತಾಯಿಯವ್ರಿಗೆ ಒಂದು ಸಣ್ಣ ಹಳ್ಳಿ ಐತಂದ್ರೆ ಅವಕಾಶ ಮಾಡಿಕೊಟ್ರು ಪಕ್ಷದೊಳಗೆ, ಬಿಜೆಪಿ ಪಕ್ಷದೊಳಗೆ. ನಮ್ಮ ತಾಯಿಯವ್ರಿಗೆ ಜಿಲ್ಲಾ ಪಂಚಾಯತಿ ಕ್ಷೇತ್ರಕ್ಕೆ ಅಭ್ಯರ್ಥಿ ಮಾಡಿದ್ರು. ಇವಾಗ ಮುಳವಾಡ ಕ್ಷೇತ್ರ ಆಗೈತಿ, ಅವಾಗ ಕೋಲಾರ ಮತಕ್ಷೇತ್ರ ಬರ್ತಿತ್ರಿ ಅದು ಜಿಲ್ಲಾ ಪಂಚಾಯತಿ. ಕಾಂಗ್ರೆಸ್ ಇಂದ ಕೋಲಾರದಾಗ ಸುನಂದ ಗಿಡ್ಡಪ್ಪಗಳು ಅಂತೇಳಿ ಅವ್ರಿಗೆ ಕೊಟ್ಟಿದ್ರು. ಬಿಜೆಪಿಯಿಂದ ನಮ್ಮ ತಾಯಿಯವ್ರ ಅಭ್ಯರ್ಥಿ ಆಗಿದ್ರು. ಅವಾಗ ಏನೋ ನನ್ಗ ತಿಳಿದ ಮಟ್ಟಿಗೆ ನಾನು ಎಲ್ಲಾ ನನ್ ಇವತ್ತಿಗೆ ಕಾಂಗ್ರೆಸ್ ಒಳಗು ಸಾಕಷ್ಟು ಜನ ಸ್ನೇಹಿತರಿದಾರ, ಬಿಜೆಪಿ ಒಳಗು ಎಲ್ಲಾ ಪಕ್ಷದೊಳಗು ನನಗೆ ಸ್ನೇಹಿತರಿದಾರ. ರಗಡ್ ಮಂದಿ ಅವ್ರ ತಂದೆಯವ್ರು ಅಂದ್ರೆ ಈಗ ನನ್ನ ಸ್ನೇಹಿತರು ಅವ್ರ ತಂದೆಯವರು ಅಂದ್ರೆ ನಮ್ಮ ತಂದೆ ಜೊತೆ ಒಡನಾಟ ಇರುವಂತವ್ರು. ಅವ್ರ ಬಾಯಲ್ಲಿ ಕೂಡ ಬಹಳ ಹೇಳ್ತಿದ್ರು ನಮ್ಗೆ. ಯಾವಾಗಂದ್ರ ಸುಮಾರು 1 8-10 ವರ್ಷದಿಂದ ನಾವು ರಾಜಕಾರಣ ಮಾಡಕತ್ತಿಂದ
ಇಲ್ಲ ಅವಾಗ ನಿಮ್ ತಾಯಿಯವ್ರಿಗೆ ಹಿಂಗ ಅನ್ಯಾಯ ಆಯ್ತಿರ ಚುನಾವಣೆ ಗೆದ್ದಿದ್ರಿ ನೀವು ಸಣ್ಣ ಊರು ಐತಪ್ಪ ಅಂದ್ರು ನಿಮ್ ತಂದೆಯವ್ರದ್ದು ಒಂದು ಒಳ್ಳೆ ಹೆಸರಿತ್ತು, ಒಳ್ಳೆ ಸಮಾಜದೊಳಗೆ ಒಳ್ಳೆ ಹೆಸರು ಮಾಡಿದ್ರು. ಆದ ಕಾರಣ ನಿಮ್ ತಾಯಿಯವ್ರಿಗೆ ಅನ್ಯಾಯ ಮಾಡಿದ್ರು. ಚುನಾವಣೆ ಗೆದ್ದಿದ್ರು 280 ಹೋಟ್ಲೆ ವಿನ್ ಆಗಿತ್ತು ಅನ್ನುವಂತ ಮಾತನ್ನ ಸಾಕಷ್ಟು ಜನ ಹೇಳಿದ್ರು ನನಗೆ. ನಾವು ಸಣ್ಣವ್ರಿದ್ದೀವ್ರಿ, ನಾವು ಅದ್ರ ಬಗ್ಗೆ ಚುನಾವಣೆದ ನಮ್ಗೆ ಏನು ಗೊತ್ತಿದ್ದಿಲ್ಲ. ನಾವು ನಮ್ ಜನನ 94 2006-7 ವರ್ಷದವ್ರು ಅವ್ರು ಚುನಾವಣೆ ಮಾಡುವಾಗ ಅದನ್ನ 30 ಮತಗಳಿಂದ ಪರಾಜಿತತೆ ಘೋಷಣೆ ಮಾಡಿದ್ರು ಅವಾಗಿನ ಕಾಲದಾಗ. ಸರ್ ಅವಾಗೆಲ್ಲ ಈಗೆಲ್ಲ EVM ಎಲ್ಲ ಈಗೇನು ಮಾಡಕ್ ಅವಾಗ ಬ್ಯಾಲೆಟ್ ಪೇಪರ್ ಇರ್ತಿತ್ರಿ. ಅದು 25 ಬಂಡಲ್ ಒಂದ್ ಮ್ಯಾಲ್ ಕಾಂಗ್ರೆಸ್ ಕೆಳ ಕಾಂಗ್ರೆಸ್ 23 BJP ಕೌಂಟ್ ಮಾಡ್ತಿದ್ರ ಹೇಳ್ತಿದ್ರ ನನ್ಗ್ ಜನ. ಯಾವ ಹಿಂಗೆಲ್ಲ ಮಾಡಿ ಮೋಸ ಮಾಡಿದ್ರಿ ನಿಮ್ ತಾಯಿಯವ್ರಿಗೆ. ನಿಮ್ ತಂದೆಯವ್ರ ಜನ ರಗಡ್ ಹೇಳಿದ್ರ ಅವಾಗ ಇಲ್ಲ ಮರು ಎಣಿಕೆ ಮಾಡುನು, ನಿಮ್ ತಂದೆಯವ್ರಿಗೆ ನಾವೆಲ್ಲ ರಗಡ್ ಹೇಳಿದೇವ್ರಿ, ಬ್ಯಾಡ ನಾವ್ ಚುನಾವಣೆ ನಮ್ಗ ಆಗಿ ಬರಲ್ಲ, ಸುಮ್ ಜನರ ಒತ್ತಾಯ ಮೇರೆಗೆ ನಾ ರಾಜಕಾರಣ ಮಾಡಿನ ಹೊರತು ಚುನಾವಣೆ ಮಾಡುವಂತ ನಮ್ಗ ಬ್ಯಾಡ ಅಂತೇಳಿ ಅವತ್ತೇ ತೀರ್ಮಾನ ಮಾಡಿದ್ರು. ನಾವ್ ರಾಜಕಾರಣ ಬ್ಯಾಡ ನಮ್ಗ. ಆ ಚುನಾವಣೆಯಲ್ಲಿ ನಿಮ್ ತಾಯಿಯವರು ಸೋತಿಲ್ಲ, ಆದ್ರೆ ಗೆದ್ದು ಸೋಲ್ಸಿದ್ದಾರೆ ಅಷ್ಟೇ. ಇದನ್ನ ಮಾನ್ಯ ಬೆಳವಿ ಸಾಹೇಬರು ಕೂಡ ಮಾನ್ಯ ನೆನಪಿಸ್ಕೊಂಡ್ರು. ನಮ್ ತಾಯಿಯವರ ಪುಣ್ಯತಿಥಿ 1ನೇ ವರ್ಷದ ಪುಣ್ಯತಿಥಿ ಒಳಗ ಬೆಳವಿ ಸಾಹೇಬ್ರು ಕೂಡ ಅದನ್ನ ನೆನಪಿಸ್ಕೊಂಡ್ರು. ಆ ವಿಷಯನ ನಾನು ಅವ್ರಿವ್ರು ಹೇಳ್ತಿದ್ರ ಕರೆ ನಾವ್ ನಂಬತಿದ್ದಿಲ್ಲ. ಸ್ವತಃ ಮಾಜಿ ಸಚಿವರಾಗಿರ್ತಕ್ಕಂತ SK ಬೆಳವಿ ಸಾಹೇಬ್ರು ಕೂಡ ಹೇಳೋಣ ಹೌದು ಇರ್ಬೋದು ಅನ್ನುವಂತ ಅವಾಗ ಅಷ್ಟು ಜನಪ್ರಿಯತೆ. ನಮ್ಗ ಸಣ್ಣ ಹಳ್ಳಿ 300 ಜನಸಂಖ್ಯೆ ಇರುವಂತ ಗ್ರಾಮ, 10,000 ಹೋಟ್ ಇರುವಂತ ಕೊಲ್ಲಾರ ಪಟ್ಟಣ, ಅಲ್ಲಿ ಬಿಟ್ಟು ಒಂದ್ ಸಣ್ಣ ಹಳ್ಳಿ ಇದ್ರು ಕೂಡ ಅಷ್ಟ ಪ್ರತಿಸ್ಪರ್ಧಿ, ಅಷ್ಟ್ ಫೈಟ್, ಅವ್ರ ಸೋಲಿ ಗೆಲ್ಲಿ ಸೆಕೆಂಡ್ ಅಂತ ಒಂದ್ ದೊಡ್ಡ ಊರನ್ನ ಇದ್ರು ಕೂಡ ನಾವ್ 30 ಮತದಲ್ಲಿ ಸೋತಿರ್ಬಹುದು, ಏನು 280 ಹೋಟ್ಲೆ ವಿನ್ ಆಗಿದ್ದನ್ನ ಹಿನ್ನಡೆ ಮಾಡಿರ್ಬೋದು. ಆದ್ರೂ ಕೂಡ ಅಷ್ಟ ಫೈಟ್ ಕೊಟ್ಟದಪ್ಪ ಅಂದ್ರ ಅದಕ್ಕೆ ನಮ್ ತಂದೆಯವರ ಒಂದ ಜನಪ್ರಿಯತೆ, ಅವರ ಜನರ ಜೊತೆ ಇರುವಂತ ಒಡನಾಟ ಕಾರಣ ಅಂತ ಹೇಳ್ತೀವಿ. ಅದೇ ಕಾರಣ ಅವ್ರು ಮಾಡಿರ್ತಕ್ಕಂತ ಸಮಾಜ ಸೇವೆ. ಓಕೆ ಸರ್, ತಮ್ಮ ದಿನನಿತ್ಯದ ದಿನಚರಿ ಏನು ಸರ್? ತಮ್ಮ ದಿನದ ಬೆಳಿಗ್ಗೆಯಿಂದ ನಮ್ ದಿನಚರಿ ಸರ್ ನಾವು ಹೇಳ್ಬೇಕಂದ್ರ ಮೂಲತಃ ನಮ್ದು ಕೃಷಿ ಕುಟುಂಬ. ನಾವು ಕೃಷಿ ಮೇಲೆ ಬಹಳ ಆಸಕ್ತಿ ಇರುವಂತ ವ್ಯಕ್ತಿ ಇವತ್ತಿಗೂ. ನೋಡ್ತೀರಿ ಈಗೆಲ್ಲ ನಮ್ ತೋಟ ನೀವೆಲ್ಲ ನೋಡಿದಿರ ಯಾವ ರೀತಿ ನಾವು ಕೃಷಿ ಬಗ್ಗೆ ಒಂದು ಆಸಕ್ತಿ ಐತಿ. ಇವತ್ತ ದನ ಕರುಗಳ ಬಗ್ಗೆ ಆಸಕ್ತಿ ಐತಿ. ಯಾವ ರೀತಿ ನಾವು ಕೃಷಿಯನ್ನ ಮಾಡ್ಬೋದು ಅಂತೇಳಿ ನೀವು ಒಂದು ಉದಾಹರಣೆ ನೀವು ಎಲ್ಲ ಎಷ್ಟೆಲ್ಲ ನೋಡಾಕತ್ತೀರಿ. ಯಾಕಂದ್ರೆ ಅದ್ರದ ಬಹಳ ಆಸಕ್ತಿ ಇರೋದ ಕಾರಣ ಮೊದಲು ಕೃಷಿ, ತದನಂತರ ಸಮಾಜ ಸೇವೆ. ಸಮಾಜ ಸೇವೆ ಅಂದ್ರೆ ನಮ್ಗೆ ಯಾವ್ದೋ ನಮ್ ಕೈಲೇ ಸಣ್ಣ ಪುಟ್ಟ ಆಗಿರ್ತಕ್ಕಂತ ಯಾವ್ದೇ ಒಂದು ನಮ್ ಕಡೆದ ಸಹಾಯ ಆಗ್ತಿತ್ತಪ್ಪ ಅಂದ್ರ ದೇವ್ರ ಮಾಡುವಂತ ಶಕ್ತಿ ಕೊಟ್ಟಾನ. ಅದ್ ನಮ್ ಕಡೆ ಆಗುವಂತದಿದ್ರೆ ಮಾಡ್ತೀವಿ. ಮತ್ತೆ ನಮ್ ಕಡೆ ಆಗ್ಲಿಕ್ಕಂದ್ರ ಅದ ಹೇಳ್ತೀವಿ ನಾವು, ನಮ್ ಕಡೆ ಆಗಲ್ಲ ಹಿಂಗಾಗತ್ತ ಅಂತ ಹೇಳ್ತೀವಿ. ಅದ್ರ ಜೊತೆಗೆ ಎಲ್ಲ ನಾವ್ ಒಂದ್ ಸ್ವಲ್ಪ ಈಗ ನಮ್ ಸಹೋದರರ ಕೃಷಿ ಚಟುವಟಿಕೆ ನೋಡ್ಕೊತಿರ್ತಾರ, ನಾವ್ ಒಂದ್ ಸ್ವಲ್ಪ ಆ ಕಡೆ ಈ ಕಡೆ ಅಡ್ಡಾಡೋದು. ಈಗ ಮದುವೆ ಸಣ್ಣ ಪುಟ್ಟ ಕೆಲಸ ಕಾರ್ಯಗಳನ್ನ ಮಾಡಬಹುದು. ದಿನನಿತ್ಯ ಎಲ್ಲಾ ಕಾರ್ಯಕ್ರಮ ನಾವು ಮುಂಜಾನೆ 6 ಗಂಟೆಗೆ ತೋಟಕ್ಕೆ ಬಂದ್ರ ಮುಂಜಾನೆ 9 ರಿಂದ 10 ಗಂಟೆ ತನ ನನ್ ಎಂತ ಕೆಲ್ಸ ಇದ್ರು ಯಾವ್ದೇ ಕೆಲ್ಸ ಇದ್ರು ಬಿಟ್ಟು ಮೊದಲು ಕೃಷಿ ಕೆಲಸ ಮಾಡೇ ಮುಂದ್ ಹೋಗ್ತೀವಿ ನಾವು. ಬೆಳಿಗ್ಗೆ 6 ಗಂಟೆಯಿಂದ ತೋಟದಲ್ಲಿ ಬಂದು ಯಾವ ಕಾರ್ಯಗಳನ್ನ ಚಟುವಟಿಕೆ ಎಲ್ಲ ದನ ಕರುಗಳು, ಒಳ್ಳೆ ನೀರಿನ ಭೂಮಿ. ಯಾಕಂದ್ರೆ ನಾವು ಎಲ್ಲ ಪಪ್ಪಾಯಿ, ಹಾರ್ಟಿಕಲ್ಚರ್ ಹೆಚ್ಚ ನಾವು ಆದ್ಯತೆ ಕೊಟ್ಟಿವಿ. ಇವತ್ತ ಕೃಷಿ ಒಳಗ ಕೃಷಿ ಮಾಡೋದು ಬೇರೆ, ಕೃಷಿ ಒಳಗ ಒಂದ್ ಸ್ವಲ್ಪ ನಾವು ಅದನ್ನ ಕಮರ್ಷಿಯಲ್ ರೂಪದೊಳಗ ಮಾಡಿದ್ರ ಒಂದ್ ಸ್ವಲ್ಪ ಆದಾಯ ದ್ವಿಗುಣ ಆಕತಿ. ಹಿಂಗೆಲ್ಲ ಒಮ್ಮೊಮ್ಮೆ ನಮಗ ಪ್ರಕೃತಿ ಆಟ ಆಡ್ತತಿ. ಪ್ರಕೃತಿ ಜೊತೆ ಯಾರು ಊಹಿಸ್ಕೊಳಕ್ ಆಗಲ್ಲ. ನಾವು ನಿರಂತರ ಪ್ರಯತ್ನ ಅಂತೂ ಮಾಡ್ತೀವಿ. ಇವತ್ ನಾವು ಅದರಲ್ಲಿ ಯಶಸ್ಸು ಆಗ್ಬಹುದು, ಒಮ್ಮೊಮ್ಮೆ ಸ್ವಲ್ಪ ಹಿನ್ನಡೆನೂ ಆಗ್ಬಹುದು. ಪ್ರಯತ್ನ ಮಾತ್ರ ಬಹಳ ಮಾಡ್ತೀವಿ. ಯಾಕಂದ್ರೆ ನಾವು ಈಗ ಮೊದಲೆಲ್ಲ ಕಬ್ಬ್ ಮಾಡ್ತಿದ್ದೀವಿ. ಕಬ್ಬಿಗೆ ಯಾಕೆ ಕಡಿಮೆ ಮಾಡಿವಪ್ಪ ಅಂದ್ರ ಈಗ ನಾವು ಪಪ್ಪಾಯಿ ಮಾಡಾಕತ್ತೀವಿ. ಪಪ್ಪಾಯಿ ಒಂದ್ 6-7 ವರ್ಷ ಮಾಡಾಕತ್ರಿ. ಪಪ್ಪಾಯಿಂದ ಆದಾಯ ಏನ್ ಸರ್ ಐತಿ? ಎಷ್ಟೈದು ಎಕರೆ ಐತಿ? ಈಗ ಸುಮಾರು ಒಂದ್ 15-16 ಎಕರೆ ಮುಂದೈತ್ರಿ ಪಪ್ಪಾಯಿ. ಹೌದಲ್ಲ ಸರ್? ನಾವು 5 ಎಕರೆಯಲ್ಲಿ ಬೆಳಿತಕ್ಕಂತ ಕಬ್ಬಿನ ಆದಾಯ 1 ಎಕರೆ ಪಪ್ಪಾಯಿ ಒಳಗೆ ತೆಗಿತೀವಿ ನಾವು. ಹೌದಲ್ಲ? ಜನರನ್ನ ನಂಬಕ್ ಆಗಂಗಿಲ್ಲ. ಏನ್ಪಾ ಪಪ್ಪಾಯಿ ಹಚ್ಚಾರ ಇವ್ರು, ಹೊಲ ತುಂಬಾ ಹಣ್ಣಾಗೈತಿ, ಹಾಳಾಕೈತಿ ಅನ್ನೋದು ಅದ ಅಷ್ಟ ಆಗುದ. ಹೇಳ್ಬೇಕಂದ್ರ ತಮ್ಗ ಅದರದ ಅದನ್ನ ನಿರಂತರ ಯಾರ
ಆ ಬೆಳೆಯನ್ನ ಮಾಡ್ತಿರ್ತಾರ ಅವ್ರಿಗೆ ಅದ್ರ ಅನುಭವ ಇರುತ್ತೆ. ಹೌದು ಸರ್. ಯಾಕಂದ್ರ ಒಮ್ಮೆ ಇದ್ರದ್ದು ಹೆಂಗಂದ್ರ 1 ತಿಂಗಳ 2 ತಿಂಗಳ ರೇಟ್ ಡೌನ್ ಆಗಿರ್ತೈತ್ರಿ. ಈ ರಂಜಾನ್ ಮುಗಿದ ನಂತರ ಏಪ್ರಿಲ್ ಮೇ ಜೂನ್ ತನಕ ಒಂದ್ ಸ್ವಲ್ಪ ಆ ಸಮಯದೊಳಗ ಹಣ್ಣು ಬಾಳ ಹಾಳಾಗ್ತಿರ್ತೈತಿ ಹೊಲದಾಗ. ಅದನ್ನೆಲ್ಲ ನೋಡಿದವ್ರಿಗೆ ಹೊಸದಾಗಿ ಮಾಡ್ಬೇಕನ್ನೋರಿಗೆ ಅದ್ರ ಮೇಲೆ ಉತ್ಸಾಹ ಹೋಗತಿ. ನಾವ್ ಅದನ್ನ ನೋಡ್ಬಾರ್ದ. ಒಮ್ಮೊಮ್ಮೆ ರೇಟ್ ಸಿಕ್ಕಾಗ ಇದ್ರದ್ದು ಹೆಂಗಂದ್ರ ರೀ 7 ರೂಪಾಯಿ 8 ರೂಪಾಯಿ 10 15 20 30 40 ರೂಪಾಯಿ ತನೂ ರೇಟ್ ಹೋಗಿರ್ತೈತಿ. ಹೌದು ಸರ್. ಆ ಸಮಯದೊಳಗ ನಾವ್ ಅದ್ರ ವ್ಯವಸ್ಥೆ ಹೆಂಗ್ ಮಾಡ್ತೀವಿ ಅದ್ರ ಮೇಲೆ ಇಳುವರಿ ಬರ್ತೈತಿ. ನಿರಂತರ ಇಳುವರಿ ಇತ್ತಂದ್ರ ನಮಗ್ ಒಂದ್ 4-5-6 ತಿಂಗಳ ಏನ್ ರೇಟ್ ಸಿಗ್ತೈತಿ ಅದ್ರ ನಮ್ 2-3 ತಿಂಗಳ ಹಾಳಾದ್ರೂ ಏನ್ ವ್ಯತ್ಯಾಸ ಆಗಲ್ಲ ಇದ್ರಾಗ. ಹಿಂಗಾಗಿ ಪಪ್ಪಾಯ ಸೂಕ್ತ ಬೆಳೆ. ರೈತರಿಗೆ ನಾವು ಕೃಷಿ ಮಾಡ್ಬೇಕಂತೇಳಿ ಯಾರು ಮುಂದೆ ಬರ್ತಕ್ಕಂತ ಯುವಕರಿಗೆ ನಾವು ಹೊಸ ಇಂಥವೆಲ್ಲ ಪಪ್ಪಾಯ ಹಣ್ಣ, ಯಾವ ಬೆಳೆ ತಮ್ಮ ತೋಟದಲ್ಲಿ ಬೆಳಿತಾರೆ? ಕಲ್ಲಂಗಡಿ ಮತ್ತೆ ಟೊಮೆಟೊ. ನಿರಂತರ ಟೊಮೆಟೊ ಇರ್ತೈತ್ರಿ. ಅದು ಒಂದೇ ಬೆಳೆಗೆ ತಾವು ಅವಲಂಬನೆ ಆಗಿಲ್ಲ? ಇಲ್ಲ, ಒಂದೇ ಬೆಳೆ ಇಲ್ಲ. ಅದ್ರ ಜೊತೆ ಪಪ್ಪಾಯ ಜೊತೆ ಇನ್ನಿತರ ಬೆಳೆಗಳನ್ನು ಮಾಡ್ತೀವಿ. ತಾವು ಸ್ವಲ್ಪ ಪರಿಸರ ಪ್ರೇಮ ಅನ್ನಂಗ್ ಕಾಣಿಸ್ತಾ ಇದೆ ಸರ್. ಹೌದು. ನಾವು ಯಾಕಂದ್ರೆ ರೈತರಿಗೆ ನಾವು ಹೇಳೋದಿಷ್ಟೇ, ನಾವು ಬದುವಿನಲ್ಲಿ ಒಂದ್ ಗಿಡ ಇರುತ್ತೆ, ನಡು ಒಂದ್ ಗಿಡ ಬರ್ತೈತಿ ಅಂತೇಳಿ ನಾವು ಅರಣ್ಯ ನಾಶ ಮಾಡುವುದಾಗ್ಲಿ, ಪ್ರಕೃತಿಯನ್ನ ಹಾಳು ಮಾಡುವುದಾಗ್ಲಿ ನಾವು ಯಾವ್ದು ಮಾಡಬಾರ್ದು. ಯಾಕಂದ್ರೆ ನಮಗ್ ಮಳೆ ಬೆಳೆ ಎಷ್ಟು ಬೇಕಪ್ಪ ಅಂತೇಳಿ ನಾವ ಬಯಸ್ತೀವಿ. ಅದ್ರ ಜೊತೆ ಗಿಡ ಮರಗಳು ಇದ್ರೆ ಮಾತ್ರ ಮಳೆ ಬರ್ಲಿಕ್ಕೆ ಸಾಧ್ಯ ಆಕತಿ, ನಮಗ ಒಳ್ಳೆಯ ಗಾಳಿ ಬರ್ಲಿಕ್ಕೆ ಸಾಧ್ಯ ಆಗ್ತತಿ. ಹಿಂಗಾಗಿ ಸ್ವಲ್ಪ ಗಿಡ ಮರಗಳಂದ್ರೆ ಅದರೊಳಗೂ ನೀವು ಗಿಡ ಮರಗಳಂದ್ರ ನೀವು ಆದಾಯ ಬರ್ದಿರ್ತಕ್ಕಂತ ಗಿಡ ಹಚ್ಚರತ್ತ ಅನ್ನಂಗಿಲ್ಲ. ಅದ್ರ ಜೊತೆ ಈ ತೆಂಗಿನ ಮರಗಳಾಗಿರ್ಬಹುದು, ಸಾಗವಾನಿ ಗಿಡಗಳಾಗಿರ್ಬಹುದು, ಹಣ್ಣಿನ ಗಿಡ ಯಾವ್ದೇ ರೀತಿ ನೀವು ಹಣ್ಣಿನ ಗಿಡ ಹಚ್ಚ್ರಿ. ನಿಮ್ಮ ತೋಟಕ್ಕೆ ಬಂದ್ರೆ ಅದೊಂದು ತೋಟ ಬಿಟ್ಟು ಹೋಗ್ಲಿಕ್ಕೆ ಮನಸ್ಸು ಬರಬಾರ್ದು. ಆ ರೀತಿ ಕೃಷಿಯಲ್ಲಿ ನೀವು ತೊಡಗಿಸ್ಕೋರಿ ಅಂತ ಹೇಳಿಕ್ ಇಚ್ಛೆ ಪಡ್ತೀನಿ. ನಿಮ್ಮ ತಂದೆ ಅಥವಾ ತಾಯಿಯಿಂದ ನೀವು ಕಲ್ತಿದ್ದೇನೆ ಸರ್? ನಮ್ಮ ತಂದೆ ತಾಯಿಯಿಂದ ಅಂದ್ರೆ ನಮ್ಮ ತಂದೆಯಿಂದ ಕಲ್ತಿರ್ತಕ್ಕಂಥದ ವಿಷಯ ಏನ್ ಹೇಳ್ಬೇಕಪ್ಪ ಅಂದ್ರ, ಸಮಾಜ ಸೇವೆ ಇವತ್ತಿಗೆ ನಾವು ಮಾಡ್ಲಿಕ್ಕ ಏನೋ ಒಂದು ಸಣ್ಣ ಪುಟ್ಟ ಮಾಡ್ತೀವಪ್ಪ ಅಂದ್ರ ಅದಕ್ಕೆ ಪ್ರೇರಣೆ ನಮ್ಮ ತಂದೆ. ನಾವು ಸಮಾಜದೊಳಗೆ ಇವತ್ತ ಈ ರೀತಿಯಾಗಿ ಬೆಳೆದೀವಿ, ಒಂದ್ ಸ್ವಲ್ಪ ಏನೋ ಒಂದು ಒಳ್ಳೆ ರೀತಿ ಒಳಗೆ ನಾವು ಹೊಂಟಿವಪ್ಪ ಅಂದ್ರ ಅದಕ್ಕೆ ನಮ್ಮ ತಾಯಿ ಆಶೀರ್ವಾದ. ನಮ್ಮ ತಂದೆ ತಾಯಿ ಇಬ್ಬರು ಆಶೀರ್ವಾದದಿಂದ ಇವತ್ತು ನಾವು ಯಾವುದೇ ಒಂದು ಸಮಾಜದಲ್ಲಿ ಇವತ್ತ ನಾವು ಒಂದು ಏನು ಹೆಸರು ಮಾಡಿರ್ಬೋದು, ಇನ್ನಿತರ ನಾವು ಯಾವುದೇ ಒಂದು ಒಳ್ಳೆ ಕೆಲಸ ಕಾರ್ಯಗಳನ್ನ ಮಾಡಿರ್ಬೋದು, ಅದಕ್ಕೆ ಪ್ರೇರಣೆ ನಮ್ಮ ತಂದೆ ತಾಯಿ. ಸಾಮಾಜಿಕವಾದ ರಾಜಕೀಯವಾಗಿ ತಮ್ಮ ಇದು ಏನು ಸರ್, ಈಗ ಸ್ಥಾನಮಾನ ಏನು ಸಾಮಾಜಿಕ ಮತ್ತು ರಾಜಕೀಯವಾಗಿ ನೋಡೋದಾದ್ರೆ ತಮ್ಮ ಸ್ಥಾನ ಏನು ಸರ್? ಈಗ ಸಾಮಾಜಿಕವಾಗಿ ಅಂದ್ರೆ ಈಗ ರಾಜಕೀಯವಾಗಿ ಸಾಮಾಜಿಕವಾಗಿ ಅಂತಂದ್ರೆ ನಾವು ರಾಜಕೀಯವಾಗಿ ಯಾವುದೇ ಸ್ಥಾನಮಾನದಲ್ಲಿ ಇಲ್ಲ. ನಾವು ಒಂದು ಗ್ರಾಮ ಪಂಚಾಯತ್ ಚುನಾವಣೆನೂ ಕೂಡ ಸ್ಪರ್ಧೆ ಮಾಡಿಲ್ಲ, ಅದರ ಆಸೆನೂ ಇಲ್ಲ. ನಿಮ್ಗೆ ಹೇಳ್ಬೇಕಂದ್ರೆ ನಾವು ಮೊದಲು ಒಂದು 10 ವರ್ಷ ಕಾಂಗ್ರೆಸ್ ಪಕ್ಷದಲ್ಲಿ ದುಡಿದಿವಿ. ನಮ್ದೇ ಆದಂತ ಸುಮಾರು ನಾವು ದಿನನಿತ್ಯ ಶಾಸಕರ ಮನೆಗೆ ಹೋಗಿ ಕಾಡಿ ಬೇಡಿ ನಮ್ಮ ಗ್ರಾಮದ ಅಭಿವೃದ್ಧಿ ವಿಷಯದಲ್ಲಿ ಸಾಕಷ್ಟು ಅನುದಾನ ತಂದೀವಿ, ಕೆಲಸ ಮಾಡೀವಿ, ಪ್ರಯತ್ನ ಮಾಡೀವಿ. ಯಾಕಂದ್ರೆ ಮುಂಚೆ ನಮ್ಮ ಗ್ರಾಮದಲ್ಲಿ ಹಲವಾರು ಸಮಸ್ಯೆ ಇದ್ವು. ನಮ್ಮಲ್ಲಿ ಹಿರಿಯರಾಗ್ಲಿ ಯುವಕರಾಗ್ಲಿ ಯಾರು ಅಷ್ಟ ಗ್ರಾಮದ ವಿಷಯ ಬಗ್ಗೆ ತಲೆ ಕೆಡಿಸೋತಿದಿಲ್ಲ. ನಮ್ ಜೊತೆ ನಮ್ ಸ್ನೇಹಿತರು 1-4 ಜನ ಎಲ್ರು ಸೇರಿ ದಿನನಿತ್ಯ ಶಾಸಕರ ಜೊತೆ ಅಲ್ಲಿ ಕಾಂಗ್ರೆಸ್ ಪಕ್ಷದೊಳಗೆ ಇದ್ದಾಗ ಅವ್ರ ಅಲ್ಲಿ ಆ ಶಾಸಕರು ಕೆಲಸ ಮಾಡಿಲ್ಲ ಅಂತ ನಾ ಹೇಳಂಗಿಲ್ಲ. ನಾವು ಪ್ರತಿಯೊಂದು ಯಾವ್ದೇ ಕೆಲಸ ತಗೊಂಡು ಹೋದ್ರು ಮಾಡ್ಯಾರ ನಮ್ಮ ಗ್ರಾಮಕ್ಕ. ಅದಕ್ಕಿಂತ ಪೂರ್ವದೊಳ್ಳೆ ನಮ್ಮ ಗ್ರಾಮ ಇಲ್ಲಿ ಐತಪ್ಪ ಅನ್ನೋದು ಬಸವನ ಬಾಗೇವಾಡಿ ಮತಕ್ಷೇತ್ರದಾಗ ಮ್ಯಾಪ್ ನಲ್ಲಿ ಇರ್ಬೋದು, ಇಲ್ಲೊಂದು ಗ್ರಾಮ ಐತೆ ಅನ್ನೋದನ್ನ ಯಾರು ಇವತ್ತು ಯಾವುದೇ ಪಕ್ಷದವ್ರಿರ್ಲಿ ಯಾರು ಬರ್ತಿದ್ದಿಲ್ಲ. ಗ್ರಾಮದ ಅಭಿವೃದ್ಧಿ ವಿಷಯದೊಳಗೆ ಏನೋ ಒಂದು ಕೆಲಸ ಕಾರ್ಯಗಳು ಮಾಡಿದ್ದಿಲ್ಲ. ನಾವು ನಿರಂತರ ಸಂಪರ್ಕ ದಿನನಿತ್ಯ ಶಾಸಕರ ಮನೆ ಹೋಗುವುದು, ನಮ್ಮ ಗ್ರಾಮದ ಸಮಸ್ಯೆಗಳನ್ನ ಹೇಳಿ ಅದನ್ನ ನಾವು ಫಾಲೋಅಪ್ ಮಾಡಿ ಅವರ ಮಾರ್ಗಸೂಚನೆ ಹೆಂಗ್ ಕೊಡ್ತಿದ್ರ ಆ ಪ್ರಕಾರ ನಾವು ತಂದು ಗ್ರಾಮದ ಅಭಿವೃದ್ಧಿ ಮಾಡ್ಲಿಕ್ಕೆ ಎಲ್ಲಾರು ಸಹಕಾರ ಮಾಡ್ಯಾರ. ನಮ್ಮ ಊರಾಗ ಯಾರು ವಿರೋಧ ಮಾಡಿಲ್ಲ. ಖರೆ ಅದನ್ನ ಮಾಡ್ಲಿಕ್ಕೆ ಪ್ರಯತ್ನನೂ ಬಹಳ ಮುಖ್ಯ. ಹೌದು ಸರ್. ಯಾಕಂದ್ರೆ ಯಾರಾದ್ರೂ ಅದ್ರ ಬಗ್ಗೆ ಗ್ರಾಮದ ಅಭಿವೃದ್ಧಿ ಬಗ್ಗೆ ತಲೆ ಕೆಡಿಸ್ಕೊಂಡ್ರೆ ಮಾತ್ರ ಆಗತ್ತೆ. ಯಾಕಂದ್ರೆ ನಮ್ಮ ವೈಯಕ್ತಿಕ ನಾವು ಮಾಡ್ಕೋಬಹುದು. ವೈಯಕ್ತಿಕ ಅಂದ್ರೆ ನಮ್ಮ ಮನಿ ಹೊಲ ಸುಧಾರಣೆ ಮಾಡ್ಕೊಳಕ್ ಪ್ರಯತ್ನ ಆ ವೇದೊಳಗ್ ಜನ ಇರ್ತಾರ. ಸ್ವಲ್ಪ ನಾವು ನಮ್ಮ ಗ್ರಾಮನು ಬಸವನ ಬಾಗೇವಾಡಿ ತಾಲೂಕದಾಗ ನಮ್ಮ ಮತಕ್ಷೇತ್ರದಾಗ ಚಿಕ್ಕ ಗ್ರಾಮ ಇದ್ರು ಚೊಕ್ಕ ಗ್ರಾಮ ಆಗ್ಲಂತೆ ಬಾಳ ಪ್ರಯತ್ನ ಪಟ್ಟಿವಿ. ಆ ವಿಷಯದಾಗ ಶಾಸಕರು 10 ವರ್ಷ ನಮ್ ಜೊತೆ ಬಾಳ ಸಹಕಾರ ಕೊಟ್ಟಾರ. ಕೆಲಸ ಕಾರ್ಯಗಳು ಆಗ್ಯಾವು.
ನಾವು 2023 ಚುನಾವಣೆ ಒಳಗೆ ಹ್ಮ್ ಆ ಪಕ್ಷ ಬಿಟ್ಟು ನಾವು ಬಿಜೆಪಿ ಪಕ್ಷವನ್ನು ಸೇರ್ಪಡೆ ಆದೀವಿ. ಓಕೆ ಸರ್. ನಾವು ಇವತ್ತು ಅಲ್ಲಿರುವಂತ ನಿಮ್ಮ ರಾಜಕೀಯ ಜೀವನ ಅಥವಾ ಸಾಮಾಜಿಕ ಕಾರ್ಯ ಚಲುವಾಗಿ ಅಂದ್ರೆ ಕಾಂಗ್ರೆಸ್ ಪಕ್ಷದಿಂದ ಅಂದಂಗ 10 ವರ್ಷ ಕಾಂಗ್ರೆಸ್ ಪಕ್ಷದ ಮೊದಲು ನಮ್ಮ ತಂದೆಯವರು ಏನ್ ಮಾಡಿದ್ರಿ ಅದೇ ಹೇಳಿಲ್ಲ ನಿಮ್ಗೆ. ತಂದೆಯವರು ಬಿಜೆಪಿ ಕಂಟೆಸ್ಟ್ ಮಾಡಿ ನಿಮ್ಮ ತಂದೆಯವ್ರು ಇರ್ಲಿಗೆ 2004 ಈಗ ಇರ್ತಕ್ಕಂತ ಶಾಸಕರು ಏನದಾರ ನಮ್ಮ ಶಿವಣ್ಣ ಪಾಟೀಲ್ ಸರ್ ಅವ್ರ ನಮ್ಮ ಮತಕ್ಷೇತ್ರಕ್ಕೆ ಬಂದ್ರಿ 2004 ಹಾ. ಅವಾಗ ನಮ್ಮ ತಂದೆಯವ್ರು 2005 ತೀರ್ಕೊಂಡ್ರಿ. 2004 ಕಾಂಗ್ರೆಸ್ ಸೇರ್ಪಡೆ ಆಗಿದ್ರು ಅವ್ರು. ಅಂದ್ರೆ ಪ್ರಥಮ ಚುನಾವಣೆ ಅವ್ರು ಕಾಂಗ್ರೆಸ್ ಪಕ್ಷದ ಮಾಡ್ಯಾರ ಅವ್ರ ನಮ್ಮ ತಂದೆಯವ್ರು. ಹೌದು ಸರ್. ಆ ಚುನಾವಣೆ ಮಾಡಿದ ನಂತರ ಅವ್ರ ಸ್ವಲ್ಪ ಆರೋಗ್ಯದಲ್ಲಿ ಏರ್ಪೇರಾಗಿ ಅವ್ರು 2005 ತೀರ್ಕೊಂಡ್ರು. ತದನಂತರ ನಾವು ಸಣ್ಣವರಿದ್ದೇವೆ, ಒಂದ್ 5-6 ವರ್ಷ ಕೂಡ ಶಿವಣ್ಣ ಪಾಟೀಲ್ ಸಾಹೇಬ್ರು ಚುನಾವಣೆ ಮಾಡಿದಾರ. ಒಂದ್ ಚುನಾವಣೆ ಮಾಡ್ಯಾರ್ರಿ ಫಸ್ಟ್ 2004. ಯಾಕಂದ್ರೆ ಅವಾಗ ಒಂದ್ ಸ್ವಲ್ಪ ಅವ್ರಿಗೆ ಅವ್ರು ಏನ ಅಂದ್ರೆ ನಮ್ ತಂದೆಯವರು ಮತ್ತು ಶಾಸಕರ ಶಿವಣ್ಣ ಪಾಟೀಲ್ ಸಾಹೇಬ್ರು ಒಂದೇ ಕಾಲೇಜ್ನಲ್ಲಿ ಕಲ್ತಿರ್ತಕ್ಕಂತ ಇಬ್ರು ಒಳ್ಳೆ ಗೆಳತನ. ಅವರು ತಿಕ್ಕೋಟ ಶಾಸಕರಿದ್ದಾಗ ಕೂಡ ನಮ್ ತಂದೆಯವ್ರ ಜೊತೆ ಅವ್ರ ಒಡನಾಟ ಇತ್ತಂತೆ. ಅವಾಗ ಅವ್ರ ನಮ್ಮ ಮತಕ್ಷೇತ್ರ ಬಂದ ನಂತರ ನಮ್ಮ ತಂದೆಯವ್ರಿಗೆ ಭೇಟಿ ಆದ್ರು. ಅದು ಒಂದೇ ಚುನಾವಣೆ ನಮ್ ತಂದೆಯವರು ಅವ್ರ ಚುನಾವಣೆ ಮಾಡ್ಯಾರ್ರಿ. ಮುಂದ ನಮ್ಮ ತಂದೆಯವ್ರ ತೀರ್ದ ನಂತರ ಒಂದ್ 5-6 ವರ್ಷ ನಾವು ಬಹಳ ಕಷ್ಟಪಟ್ಟಿವಿ. ನಾವು ಸಣ್ಣವ್ರಿದ್ದೀವಿ. ಅವ್ರ ರಾಜಕಾರಣ ಏನು, ನಾವು ರಾಜಕಾರಣ ಪ್ರಾರಂಭ ಮಾಡಿದ್ದು 2013 2013ರಿಂದ ನನ್ನ ಮತದಾನ ಹಕ್ಕು ಬಂದಿದ್ದು 2013 ಒಂದೇ ನಾ ಮತ ಚಲಾವಣೆ. 2013 ಮತ್ತು 2018 2 ಚುನಾವಣೆ 10 ವರ್ಷಗಳ ಕಾಲ ನಿರಂತರ ಶಾಸಕರ ಜೊತೆ ಒಳ್ಳೆ ಬಾಂಧವ್ಯ ಇಟ್ಕೊಂಡು ಒಳ್ಳೆ ನಾವು ಅವರು ಕೆಲಸ ಮಾಡ್ಯಾರ. ನಾವು ಗ್ರಾಮದ ಅಭಿವೃದ್ಧಿ ಬಗ್ಗೆ ಹೋರಾಡಿವಿ, ಕೆಲಸ ಮಾಡಿವಿ. 10 ವರ್ಷ ಅವ್ರ ಜೊತೆ ಇದ್ವಿ. ಮುಂದೇನೋ ಅನಿವಾರ್ಯ ಕಾರಣದಿಂದ ನಾವು 2023 ನಿರ್ಧಾರ ಮಾಡಿದ್ದೇವೆ, ಕಾಂಗ್ರೆಸ್ ಪಕ್ಷ ಬೇಡ, ನಾವು ಬಿಜೆಪಿ ಪಕ್ಷದೊಳಗೆ ಇದ್ರ ಉತ್ತಮ ಅನ್ನುವಂತ ವಿಚಾರ ಬಂತು. ಅವಾಗ ನಮ್ಮೆಲ್ಲ ಹಿರಿಯರಿಗೆ ನಾವೆಲ್ಲ ವಿಚಾರ ಮಾಡಿದಾಗ, ಇಲ್ಲ ನೀ ಬಿಜೆಪಿ ಸೇರ್ಪಡೆ ಆಗಂತೇಳಿ ನಮಗೂ ಒತ್ತಾಯ ಹಾಕಿದ್ರಿ ಎಲ್ಲ ಹಿರಿಯರು. ಆಯ್ತು ನೀವೆಲ್ಲ ಹೇಗಂತೀರಿ ಹಂಗಂತೇಳಿ 2023 ಚುನಾವಣೆ ಬಿಜೆಪಿ ಪಕ್ಷ ಸೇರ್ಪಡೆ ಇದ್ರಿ. ಕರೆ ಬೆಳಗ್ಗೆ ಸಾಹೇಬ್ರು ಕೂಡ ಬಹಳ ನಮ್ನ ಗೌರವಯುತವಾಗಿ. ನೀವು ರಾಜಕಾರಣಕ್ಕೆ ಸಮಾಜ ಸೇವೆ ಮಾಡುತ್ತಿಲ್ಲ, ಇದ್ರ ಹಿಂದಿನ ಉದ್ದೇಶ ಏನು ಸರ್? ನಿಮ್ದು ಏನಾಗಿದೆ? ನಮ್ದು ಯಾವುದೇ ರೀತಿ ಉದ್ದೇಶ ಇಲ್ರಿ. ಅದೇ ಜನ ಅದನ್ನ ಕೇಳ್ತಿರ್ತಾರ, ಏನ್ರಿ ನೀವು ಏನ್ ಮಾಡ್ಬೇಕಂತ ವಿಚಾರ ಮಾಡಾಕತ್ತೀರಿ ರಾಜಕಾರಣ? ನಾವ್ ಏನ್ ಇಲ್ರಿ, ಯಾವುದೇ ನಾವು ರಾಜಕಾರಣದಾಗ ಆಶೆ ಆಮಿಷ ಯಾವುದು ನಾವು ಇಟ್ಕೊಂಡಿಲ್ಲ. ನಾವು ಸ್ವಯಂ ಸೇವೆ ರಾಜಕಾರಣ. ನಾವು ಒಂದು ಅಭಿವೃದ್ಧಿ ವಿಷಯ ಯಾರು ಮಾಡ್ತಾರ ಅವ್ರ ಜೊತೆ ಸಹಕಾರ ಕೊಡ್ಬೇಕು. ನಮ್ ಸಮಾಜ ಸೇವೆ ನಮ್ಮ ತಂದೆಯವರ ಆದಿಯಾಗಿ ಅವರ ಒಂದು ಇದರ ನಮ್ಮ ತಂದೆಯವರ ಮಾರ್ಗದ ಅವ್ರದ ಹಿಂದೆ ನೋಡಿವಿಲ್ಲ. ಆ ರೀತಿ ಒಂದು ಸಮಾಜ ಸೇವೆ ಮಾಡ್ಕೊಂಡು ಹೋಗ್ಬೇಕಂತ ಅದೊಂದೇ ಉದ್ದೇಶ ಹೊರತು ನಾವು ಯಾವ್ದೋ ರಾಜಕಾರಣ ಮಾಡ್ಬೇಕು, ನಾವು ಇನ್ನೊಂದು ಇವತ್ತು ನಾವು ಟಿಪಿ ಮಾಡ್ಬೇಕು, ಜಡ್ಪಿ ಮಾಡ್ಬೇಕು ಅನ್ನೋಂತ ಯಾವುದೇ ರೀತಿ ನಾವು ಆ ಯೋಚನೆ ಒಳಗೂ ನಾವು ಸಮಾಜ ಸೇವೆ ಮಾಡ್ತಾ ಇಲ್ಲ ಹೇಳ್ಬೇಕು. ಅಖಿಲ್ ಗೌಡ್ರದ್ದು ಬಿಜೆಪಿ ಒಳಗೆ ಭವಿಷ್ಯ ಇರೋ ಅನ್ನೋದು ಮಾತು ಕೇಳಿ ಬರ್ತಾ ಇದೆ ಸರ್. ಅವ್ರ ಅನ್ನೋರ್ರಿ ಈಗ ಯಾರು ಅನ್ನೋರ್ ಬಾಯಿಗಂತರೂ ಯಾರು ಈಗ ಕಾಂಗ್ರೆಸ್ದೊಳಗೆ ಇದ್ದಾಗ ಕೂಡ ಕಾಂಗ್ರೆಸ್ದೊಳಗೆ ಭವಿಷ್ಯ ಇಲ್ಲ ಅಂತಿದ್ರು. ಬಿಜೆಪಿ ನಮ್ಗೆ ಯಾವ ಭವಿಷ್ಯ ನಮಗ್ ಬೇಡ, ಯಾವ ಭವಿಷ್ಯದ ದೃಷ್ಟಿಯಿಂದ ನಾವು ರಾಜಕಾರಣ ಮಾಡಕತ್ತಿಲ್ಲ, ಸಮಾಜ ಸೇವೆ ಮಾಡಕತ್ತಿಲ್ಲ. ನಾವು ನಮ್ಮ ಮನಃಶಾಂತಿ, ನಮ್ಮ ಹಿಂದಿನ ಹಿರಿಯರ ನಮ್ಮ ಆಶೀರ್ವಾದ, ನಮ್ಮ ಮೇಲೆ ಇಟ್ಟಿರ್ತಕ್ಕಂತ ಜನರ ಪ್ರೀತಿ, ಆ ಒಂದು ಉದ್ದೇಶದಿಂದ ಮಾಡ್ತೀವಿ ಹೊರತು ನಾವು ಯಾವುದೇ ಒಂದು ರಾಜಕಾರಣ ಇನ್ನಿತರ ಆಮಿಷ ಆ ಉದ್ದೇಶದಿಂದ ಅವ್ರು ಅನ್ನೋರ್ರಿ ಯಾರಿಗೆ ಅನ್ನೋರ್ ನಂತರೂ ತಡೆಯಕ್ ಆಗಂಗಿಲ್ಲ. ನಾವು ಒಂದ್ ಒಳ್ಳೆ ಕೆಲಸ ಮಾಡಿದ್ರು ಅನ್ನೋರು, ಒಂದ್ ಕೆಟ್ಟ ಕೆಲಸ ಮಾಡಿದ್ರು ಅನ್ನೋರಿಗೆ ನಾವು ನೋ ಕಮೆಂಟ್ಸ್. ಓಕೆ ಸರ್. ಸಚಿವ ಶಿವಣ್ಣ ಪಾಟೀಲ್ ಸಾಹೇಬರಿಗೆ ತಾವು ಬಹಳ ಆಪ್ತರಾಗಿರತ್ತ ಮಾತು ಕೇಳಿ ಬರ್ತಾ ಇರ್ತೀವಿ. ಅದು ಸತ್ಯ, ಅದ್ರಾಗೇನಿಲ್ಲ. ಅವ್ರು ಅಷ್ಟೇ ನಮ್ಮ ಮೇಲೆ ಒಂದು ಗೌರವ ಇತ್ತು. 10 ವರ್ಷ ಮಾಡಿವಿ ನಾವು ಅವ್ರ ಪ್ರಾಮಾಣಿಕ ನಾವು ನಿರಂತರ ಅವ್ರ ಚುನಾವಣೆ ಮಾಡಿ ಪ್ರಾಮಾಣಿಕತೆಯಿಂದ ಇದ್ವಿ ಅವ್ರ ಜೊತೆ. ನಾವು ಯಾವ ಪಾರ್ಟಿ ಅವ್ರ ನಾವು ಯಾವ ಪಾರ್ಟಿ ಒಳಗಿರ್ತೀವಿ ಅಲ್ಲಿ ನಿರಂತರ. ಇವತ್ತ ಅವ್ರ ಜೊತೆ ಎಷ್ಟ ಬಾಂಧವ್ಯ ಇದರಿಂದ ಇದ್ವಿ. ಅದೊಂದು ಏನೋ ಅನಿವಾರ್ಯ ಕಾರಣ ಅವ್ರಿಗೆ ನಮ್ಗೆ ಆಯ್ತು, ನಾವು ಬಿಟ್ಟಿವಿ, ಮುಗಿದೋದೈತೆ. ನಾವ್ ಇವತ್ತ ಬೆಳಗ್ಗೆ ಸಾಹೇಬ್ರು ಕೂಡ ಅವ್ರ ಮಕ್ಕಳಕ್ಕಿಂತ ಹೆಚ್ಚು ನಮ್ಮನ್ನ ನಡ್ಸ್ಕೊಳಕತ್ತಾರ. ಅದಕ್ಕಿಂತ ನಮ್ಗೆ ಏನ್ ಬೇಕು ಹೇಳ್ಬೇಕಂದ್ರೆ ಅಷ್ಟ್ ನಮ್ ಗೌರವ ಕೊಡ್ತಾರ. ನಮ್ನು ಅವ್ರ ಒಂದ್ ಮಗ ಅಂತೇಳಿ ಅನ್ನುವಂತ ಭಾವನೆ ಒಳಗ ಬೆಳಗ್ಗೆ ಸಾಹೇಬ್ರು ಇವತ್ತ
ಅವ್ರನ್ನ ರಾಜಕಾರಣದೊಳಗೆ ನಮ್ಗೆ ನಡ್ಸ್ಕೊಳಕತ್ತಾರ. ಅವ್ರ ಏನೋ ಒಂದ್ ಕೆಲಸ ಕೊಟ್ರು ನಾವು ತಪ್ಪದೆ ಮಾಡ್ತೀವಿ, ಪಕ್ಷ ಏನ್ ಹೇಳ್ತದ ಅದನ್ನ ಮಾಡ್ತೀವಿ. ನಮಗೆ ಇದ್ರಾಗೇನು ಯಾವುದೇ ಉದ್ದೇಶ ಇಲ್ಲ ಹೇಳ್ಬೇಕಂದ್ರೆ, ನಮ್ಮ ಪಕ್ಷ ಏನ್ ಹೇಳ್ತದ ಅದನ್ನ ಮಾಡ್ತೀವಿ ಕೆಲಸ. ಅಸಲು ಗ್ರಾಮದ ವಿಷಯ ಬಂದಾಗ ಗ್ರಾಮದ ಅಭಿವೃದ್ಧಿ ಬಗ್ಗೆ ತಮ್ಮ ಮಾತೇನು ಸರ್? ನಾನು ಅದನ್ನೇ ಆಗ್ಲೇ ನಿಮ್ಗೆ ಹೇಳ್ಬೇಕಂದೆ. ನಾನು ಇವತ್ತು ಕಾಂಗ್ರೆಸ್ದಲ್ಲಿ ಇರುವಂತ ನಮ್ಮ ಸ್ನೇಹಿತರಿಗೆ, ಕಾರ್ಯಕರ್ತರಿಗೆ, ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ನಮ್ಮ ಕೆಲವೊಂದು ಆತ್ಮೀಯ ಸ್ನೇಹಿತರು ಅದಾರ ಅದ್ರೊಳಗೆ. ಅವ್ರಿಗೆ ನಾ ಹೇಳೋದಿಷ್ಟೇ, ರಾಜಕಾರಣ ಬಂದಾಗ ರಾಜಕಾರಣ ಮಾಡೋದು, ಅಭಿವೃದ್ಧಿ ವಿಷಯ ಬಂದಾಗ ಅಭಿವೃದ್ಧಿನೇ ಮಾಡೋದು. ಅದಕ್ಕೆ ನೀವು ನಿರಂತರ ಈಗ ಅಧಿಕಾರದಲ್ಲಿರುವಂತ ಶಾಸಕರು, ಸಚಿವರಿಗೆ, ನಿಮ್ಮ ಆಪ್ತರ ಇರ್ತಾರ, ನೀವೆಲ್ಲ ಸೇರಿ ಒತ್ತಾಯ ಮಾಡ್ರಿ, ಗ್ರಾಮದ ಕುಂದುಕೊರತೆಗಳನ್ನ ಆಲಿಸ್ರಿ, ಹೆಚ್ಚಿನ ಒಂದು ಅನುದಾನವನ್ನ ತಂದು ಇನ್ನೂ ನಮ್ಮ ಗ್ರಾಮ ಹೆಚ್ಚಿನ ಒಂದು ಅಭಿವೃದ್ಧಿ ಪಥದತ್ತ ಸಾಗ್ಲಿ ಅಂತೇಳಿ ನಾನು ಅವ್ರಿಗೊಂದು ಸಲಹೆ ಕೊಡ್ತೀನಿ ಅಷ್ಟೇ. ಮತ್ತು ಅಭಿವೃದ್ಧಿ ವಿಷಯದೊಳಗೆ ಯಾವುದೇ ರೀತಿ ನಾವು ತೊಡಕನ್ನ ಮಾಡೋದಿಲ್ಲ. ಅಭಿವೃದ್ಧಿ ವಿಷಯದೊಳಗೆ ಯಾವ ಒಂದು ನಮ್ಮ ಕಡೆದ ಯಾವುದೇ ರೀತಿ ಒಂದು ತೊಡಕ ಆಗ್ಲಿಕ್ಕೆ ಮಾಡಿಕೊಡೋದಿಲ್ಲ. ಯಾರು ಬೇಕಾದವ್ರು ಇದ್ರು ಅದನ್ನ ನಾವು ಹೇಳ್ತೀವಿ, ಅವ್ರಿಗೆ ತಿಳಿಯುವಂತ ಕೆಲಸವನ್ನು ನಾವು ಮಾಡ್ತೀವಿ. ಒಂದು ಅಭಿವೃದ್ಧಿ ಕೆಲ್ಸಕ್ಕಪ್ಪ ಅಂದ್ರೆ ನಾವು ಅದನ್ನ ನಾನು ನಿಮ್ಗೆ ಒಂದು ಉದಾಹರಣೆ ಕೊಡ್ತೀನಿ. 2006ರಲ್ಲಿ ನಮ್ಮ ಇವತ್ತ ಚಿಕ್ಕರ್ಸಂಗಿ ಶಾಲೆ ತಾವು ನೋಡ್ರಿ, ಅದನ್ನ ಹಿಂದ್ ಗೌಂಟಾನ್ ಜಾಗ ಎಲ್ಲ ಊರ್ ಸುತ್ತು ಗೌಂಟಾನ್ ಜಾಗ ಐತ್ರಿ. ನಮ್ ಚಿಕ್ಕರ್ಸಂಗಿ ಗ್ರಾಮ ಎಷ್ಟೈತಿ ಅದಕ್ಕಿಂತ ಹೆಚ್ಚ ಸರ್ಕಾರಿ ಜಾಗ ಐತಿ. ಅವ್ರವ್ರ ಮನೆ ಹಿಂದೆ ಆಗಿನ ಎಲ್ಲ ಊರಿನ ಹಿರಿಯರು ಎಲ್ಲ ಜನ ಬಳಕೆ ಮಾಡ್ಕೋತಿದ್ರಿ, ಇದ್ ನಮ್ ದಡ್ಡಿ, ಇದ್ ನಿಮ್ ದಡ್ಡಿ ಅನ್ನುವಂತ ಈ ಇದ್ರೊಳಗೆ ಹೊಂಟಿದ್ರಿ. ಎಲ್ಲಾರು ಬಳಕೆ ಮಾಡ್ಕೋತಿದ್ರಿ, ಇವತ್ತಿಗೂ ಬಳಕೆ ಮಾಡ್ಕೋತಾರ. ನಾವ್ ಅವ್ರಿಗೆ ಹೇಳ್ತೀವಿ, ಒಂದ್ ಸರ್ಕಾರಿ ಕೆಲಸ ಯಾವ್ದೇ ಆಕತ್ತಪ್ಪ ಅಂದ್ರ ಅದಕ್ಕೆ ಸಹಕಾರ ಕೊಡ್ರಿ ಅನ್ನುವಂತ ವಿಷಯ ಎಲ್ಲಾರ್ಗು ಹೇಳ್ತೀವಿ. ಅಲ್ಲಿ ನಮ್ ಜಾಗ ಐತಿ, ನಮ್ ದಡ್ಡಿ ಐತಿ, ಅದನ್ನ ಹೊಳೆ ಕಳ್ಸುವಂತ ವ್ಯವಸ್ಥೆ ಮಾಡ್ಬೇಡ್ರಿ. 2006 ಇದೊಂದು ಆಯ್ತ್ರಿ ಈ ಘಟನೆ. ಅವಾಗ ಒಂದ್ 2 ಶಾಲೆ ಕೋಲಿಗಳ ಮಂಜೂರಾಗಿದ್ದು. ಅವಾಗ ಒಂದ್ ಸಮಸ್ಯೆ ಆಗಿ, ಅವಾಗ ನಾವು ಸಣ್ಣವ್ರಿದ್ದೇವೆ, ನಾವು ಊರಿಂದ ಏನು ಬಾಳ ತಲೆ ಕೆಡಿಸೋತಿದ್ದಿಲ್ಲ. ನಮ್ ತಂದೆಯವ್ರ ತೀರಿ ಅದೇ 2 ವರ್ಷ ಆಗಿತ್ತು. ನಾವು ಆ ಪರಿಸ್ಥಿತಿ ಒಳಗಿದ್ದಾಗ ನಾವು ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಿಲ್ಲ. ಅವಾಗ ತಕರಾರು ಜನರ ಒಂದು ನಾ ಯಾಕೆ ಬಿಟ್ಕೊಡ್ಲಿ, ನೀ ಯಾಕೆ ಬಿಟ್ಕೊಡ್ಲಿ ಅಂತ ಮನೋಭಾವ ಬಂದಾಗ ಅದು ವಾಪಸ್ ಹೋಯ್ತ್ರಿ. ಅದು ಸರ್ಕಾರ ಮತ್ತ 3 ತಿಂಗಳ 6 ತಿಂಗಳ ನೋಡ್ತಾರ. ಅದನ್ನ ಬಳಸ್ಕೊಲಿಕ್ಕಂದ್ರೆ ಅನುದಾನ ಬಂದಿರ್ತಕ್ಕಂಥ ಅನುದಾನ ಬಳಸ್ಕೊಲಿಕ್ಕಂದ್ರೆ ಅವ್ರ ಎಲ್ಲಿ ಅವಶ್ಯಕತೆ ಇರುತ್ತೆ ಅಲ್ಲಿ ವರ್ಗಾವಣೆಗೊಳಿಸ್ತಾರ ಅದನ್ನ. ಇದು ಸರ್ವೇ ಸಾಮಾನ್ಯ. ಅದಾದ ನಂತರ ನಮ್ಮ ಶಾಲೆಯ ಪರಿಸ್ಥಿತಿ ಹೆಂಗಾಗಿತ್ತಪ್ಪ ಅಂದ್ರ ಶಾಲೆ ಮುಚ್ಚುವಂತ ಪರಿಸ್ಥಿತಿ ಬಂದಿತ್ರಿ. ಮತ್ತಲ್ಲಿ ಒಂದು ಶಾಲಾ ಕೊಠಡಿ ಇಲ್ಲ, ಮತ್ತಲ್ಲಿ ಶಿಕ್ಷಕರ ಕೊರತೆ ಆಯ್ತ್ರಿ. ಹಿಂಗಾಗಿ ಮಕ್ಕಳ ಸಂಖ್ಯೆ ಕಡಿಮೆ ಆಯ್ತು. ಮಕ್ಕಳನ್ನ ಬೇರೆ ಕಡೆ ಜನ ಹಚ್ಲಿಕ್ಕತ್ರು. ಅಲ್ಲಿ ವ್ಯವಸ್ಥಿತವಾಗಿ ಇರ್ಲಿಕ್ಕಂದ್ರೆ ಯಾರಾದ್ರೂ ನಾವೇ ನಮ್ಮ ಮಕ್ಕಳನ್ನ ಕಳ್ಸಂಗಿಲ್ಲ, ನೀವು ಕಳ್ಸಂಗಿಲ್ಲ ಅಂತ ಪರಿಸ್ಥಿತಿ ಉದ್ಭವ ಆಕತಿ. ನಾವು 2013ರಲ್ಲಿ ರಾಜಕಾರಣಕ್ಕೆ ನಾವು ಬಂದ ನಂತರ ನಾವು ಸಣ್ಣ ಪುಟ್ಟ ಅಡ್ಡಾಡಕತ್ತೀವಿ, ಆ ಕಡೆ ಈ ಕಡೆ ಎಲ್ಲಾ ವಾತಾವರಣ ಎಲ್ಲ ತಿಳ್ಕೊಳಕತ್ತೀವಿ. ಎಲ್ಲಾ ಯಾವ ಕಚೇರಿಗೆ ಹೋದ್ರ ಯಾವ ಕೆಲ್ಸಕತ್ತಿ, ಆ ಕಚೇರಿ ಒಳಗೆ ಯಾರಿಗ್ ಹೇಳಿದ್ರ, ಯಾರ ಕಡ್ದ ಹೇಳಿಸಿದ್ರ ಕೆಲ್ಸಕತ್ತಿ, ಇಂಥವೆಲ್ಲ ನಾವು ಸ್ಟಡಿ ಮಾಡ್ಕೋತ ಒಂದ್ 2-3 ವರ್ಷ ಕಳೆದ್ವಿ. ನಿಮ್ಗೆ ಹೇಳ್ಬೇಕಂದ್ರ 2016 ಅದು ಹೆಬ್ಬಾಳಕ್ ಆಗಿರ್ತಕ್ಕಂತ ಸ್ಕೂಲ್ ರೀ. ಅಲ್ಲಿ ನಮ್ಮಲ್ಲಿ 2006 ಆಗಿರ್ತಕ್ಕಂತ ಸಮಸ್ಯೆ ಹೆಬ್ಬಾಳದೊಳಗ ಆಗಿತ್ರಿ. ಹಿಂಗಾಗೈತಂದಾಗ ಅದ್ರದ್ದು ವಿಷಯ ನಮಗ್ ಗೊತ್ತಾಯ್ತ್ರಿ. ಗೊತ್ತಾದಾಗ ನಾವು ಏನ್ ಮಾಡಿದೀವಿ, ಅವಾಗ ಶಾಸಕರ ಹತ್ರ ಹೋದ್ವಿ, ನಮ್ ಶಾಲೆ ಪರಿಸ್ಥಿತಿ ಹಿಂಗೈತಿ, ಸಮಸ್ಯೆ ಐತಿ. ಅವಾಗ ಅವರು DDP ಅವ್ರಿಗೆ ಒಂದ್ ಲೆಟರ್ ಕೊಟ್ರು. ಅಲ್ಲಿಂದ ಸ್ಥಳಾಂತರ ಮಾಡಿ ಚಿಕ್ಕರ್ಸಂಗಿಗೆ ವರ್ಗಾವಣೆ ಮಾಡ್ರಿ ಅಂತೇಳಿ DDP ಅವ್ರಿಗೆ ಕೊಟ್ರು. BO ಅವ್ರಿಗೆ ಒಂದ್ ಲೆಟರ್ ಕೊಟ್ರು. ಬೈ ಹ್ಯಾಂಡ್ ನಾನು ತಗೊಂಡೆ ಅದನ್ನ ಲೆಟರ್. ಅವತ್ ನಿಮ್ಗ ಅದನ್ನ ಹೇಳಿದ್ರ, ನನ್ ಜೊತೆ ನಮ್ ಸ್ನೇಹಿತ ಇನ್ನೊಬ್ರು ಇದ್ರು, ಮಂಜುನಾಥ್ ಗದಗ್ ಅಂತೇಳಿ, ಇಬ್ರು. ಹಿಂಗ ಉರಿ ಬಿಸಿಲು ಒಂದೇ ದಿನ ಎಲ್ಲಾ ಕಡೆ ಅಡ್ಡಾಡಿದೀವಿ ನಾವು. ಒಟ್ಟ BO ಆಫೀಸ್ಗೆ ಹೋದಿವಿ, ಹೊಳೆಯಲ್ಲಿ ಕೊಟ್ಟು ರಿಶೂಟ್ ತಗೊಂಡಿವಿ. ತದನಂತರ ಬಸವನ ಬಾಗೇವಾಡಿಗೆ ಹೋದಿವ್ರಿ. ಅಲ್ಲಿ BO ಅವ್ರಿಗೆ ಹೋಗಿ ಅಲ್ಲಿ ಕೊಟ್ಟು ರಿಶೂಟ್ ತಗೊಂಡಿವಿ. ಇಮಿಡಿಯೇಟ್ ಫಾಲೋ ಅಪ್ ಮಾಡಿಸಿದ್ವಿ. ಅವ್ರ ಮುಂದ್ ಒಂದ್ 5-6 ದಿನದಾಗ ಮತ್ತೆ ಈಗ ಶಾಸಕರ ಪತ್ರ ಹೋದ ನಂತರ DDP ಅವ್ರ ಕಡೆ ಹೊಳ್ಳಿ ಒಂದ್ ಲೆಟರ್ ತಗೊಂಡಿವಿ ಹೊಳ್ಳಿ ವಾಪಸ್. ಅಂದ್ರೆ BO ಅವ್ರಿಗೆ ಬೈ ಹ್ಯಾಂಡ್ ಹೋಗಿ ಕೊಡ್ತೀವಿ ಅಂತೇಳಿ ಅವ್ರ ವರ್ಗಾವಣೆ ಆದೇಶ ಕೊಟ್ರು. ಅವ್ರು ಚಿಕ್ಕರ್ಸಂಗಿಗೆ, ಹೆಬ್ಬಾಳದಿಂದ ಚಿಕ್ಕರ್ಸಂಗಿಗೆ ಅದನ್ನ ಕಟ್ಟನ್ ಮಾಡ್ಲಿಕ್ಕೆ ಅನುಮತಿ ಕೊಡ್ರಿ ಅಂತೇಳಿ ಆ ಅನುದಾನವನ್ನ. ಮುಂದೊಂದು ವಾರನ್ಯಾಗ ಅನುದಾನ ಚಿಕ್ಕರ್ಸಂಗಿ ಶಾಲೆಗೆ ತಗೊಂಬಂದಿವಿ. ಅವಾಗ ತಂದ ನಂತರ ಅದನ್ನ 2006 ಆಗಿರ್ತಕ್ಕಂಥ ಪರಿಸ್ಥಿತಿ ಆಗ್ಬಾರ್ದಲ್ಲ. ಅವಾಗ ಏನ್ ಮಾಡಿದೀವ್ರಿ, ಎಲ್ಲಾ ಊರಿನ ಹಿರಿಯರ್ನೆಲ್ಲಾನು ಕೂಡ್ಸಿದೀವಿ.
ಅನುದಾನ ಬತ್ತು, ಶಾಲಿ ಅಕೌಂಟಿಗೆ ಚೆಕ್ ಬಂತು, ಕೆಲಸ ಪ್ರಾರಂಭ ಆಗ್ಬೇಕಂದ್ರ ನಮ್ಗ ಇದ್ದ ಕಟ್ಟಡನ ಕೆಡದ ಕೇಸಿಂದ ಅದೇ ಜಾಗದಾಗ ಮಾಡಿದ್ರ ನಮಗ ಮೈದಾನದ ಕೊರತೆ ಇತ್ತು, ಮುಂದೆ ಜಾಗ ಉಳಿಯಂಗಿಲ್ಲ. ನಾವ್ ಅವಾಗ ಏನ್ ಮಾಡಿದೇವಿ, ನಮ್ಮ ಹಿಂದ ದಡ್ಡಿ ನಾವು ಬಳಕೆ ಮಾಡ್ತಿದ್ದೀವಿ. ಹಂಗೆ ಎಲ್ಲಾರು ಊರಾಗ ಒಂದ್ 7-8 ಜನ ರೈತರ ಬಳಕೆ ಮಾಡ್ತಿದ್ರಿ, ಬನ್ನಿ ಒಟ್ಟುವುದು, ತಿಪ್ಪಿ ಒಗಿಯುವುದು. ಈಗ ಎಲ್ಲಾರು ನಮ್ಮಂಗಲ್ರಿ. ಅವಾಗ ಎಲ್ಲಾರು ಒಂದ್ ತೀರ್ಮಾನ ಮಾಡಿದೇವಿ, ಈಗ ಹಿಂದಾದ ಪರಿಸ್ಥಿತಿ ಆಗೋದ್ ಬೇಡ, ಇಟ್ ಕಷ್ಟಪಟ್ಟು ಅಂತ ತಂದಿವಿ, ಅದನ್ನ ನಾವು ಇಲ್ಲಿ ಕಟ್ಟಿ ತೋರಿಸ್ಬೇಕು. ನಮ್ಮ ಶಾಲೆ ನಮ್ಮ ಗ್ರಾಮದ ಮಕ್ಕಳಿಗೆ ಅನುಕೂಲ ಆಗ್ಬೇಕು. ಇಲ್ಲಿ ನಾವು ಕಲ್ತೀವಿ. ನಾನು 5ನೇ ತರಗತಿ ತನ 1ರಿಂದ 5ನೇ ತರಗತಿ ತನ ಅದೇ ಶಾಲೆ ಒಳಗೆ ಕಲ್ತೀವಿ. ಹಿಂಗಾಗಿ ನಾವು ಅದಕ್ಕೊಂದು ಸೇವೆ ಮಾಡುವಂತ ಒಂದು ಅವಕಾಶ ಸಿಕ್ಕತಿ. ಇದನ್ನ ಸರಿಯಾಗಿ ಅದನ್ನ ಉಪಯೋಗ ಮಾಡ್ಬೇಕಂತೇಳಿ ಎಲ್ಲಾರು ಹಿರಿಯರಿಗೆ ಒಪ್ಸಿದೀವ್ರಿ ಬಾಳ. ಯಾಕಂದ್ರ ಹಂಗ ಇಲ್ಲ, ಇನ್ನೊಂದ್ ಸ್ವಲ್ಪ ಹಿಂದ್ ಸರಿಸಿ ಕಟ್ಟಿದ್ರ ನಿಮ್ ದಡ್ಡಿ ನಾ ಹೇಳ್ಬಿಟ್ಟೆ, ಎಲ್ಲಿ ತನ ತಗೋತಿರಿ ತಗೊಂಡ್ಬಿಡ್ರಿ, ನನ್ ದಡ್ಡಿ ನಿಮ್ ದಡ್ಡಿ ಇನ್ನೊಬ್ಬರದು ಏನು ಒಟ್ಟ ಆ ಭೇದ ಭಾವ ಬೇಡ. ನಮ್ ಶಾಲೆಗೆ ಎಷ್ಟ್ ಗ್ರೌಂಡ್ ಸಿಗ್ತದ ಸಿಗ್ಲಿ, ಸರ್ಕಾರಿ ಜಾಗನ ಅದ, ಎಲ್ಲಾರು ನಾವ್ ಅಲ್ಲಿ ಬೇಡ ಇನ್ನೊಂದ್ ಕಡೆ ಮತ್ತ ವ್ಯವಸ್ಥೆ ಮಾಡ್ಕೊಳ್ಳೋಣ. ಈಗ ಅವಂದ ಕಟ್ರನ ನಂದ್ ಕೊಡ್ತೀನಿ ಅನ್ನುವಂತ ಮನೋಭಾವ ನಮ್ಮಲ್ಲಿ ಬರುದ್ ಬೇಡ, ತಾರತಮ್ಯ ಆಗುದ್ ಬೇಡ. ಸರ್ ನಮ್ಗೆ ಇನ್ನಷ್ಟು ಸಾಲಿನೂ ಚಂದ ಆಕತಿ, ಎಷ್ಟ್ ಗ್ರೌಂಡ್ ದೊಡ್ಡದಾಕತಿ, ಮತ್ ಮುಂದ್ ಉಪಯೋಗ ಮಾಡಕ್ ಬರ್ತತಿ. ಎಲ್ಲಾರ್ದು ಒಪ್ಸಿದ್ವಿ. ಒಟ್ಟ ಏನ್ ಅದ ಹೇಳಿ ಅದ ಒಂದ್ ನಮ್ LPS ಒಳಗ ಅತಿ ಹೆಚ್ಚು ದೊಡ್ಡ ಗ್ರೌಂಡ್ ರೀ ಸದ್ ಹೇಳ್ಬೇಕು, ನಮ್ ಬಸವನಬಾಗೇವಾಡಿ ಮತಕ್ಷೇತ್ರದೊಳಗ. ಇಲ್ಲ ನಿಮಗ LPS ಸ್ಕೂಲಿಗೆ ದೊಡ್ಡ ಗ್ರೌಂಡ್ ರೀ. ಹೌದು ಸರ್, ನಮ್ ಬಸವನಬಾಗೇವಾಡಿ ಕ್ಷೇತ್ರದಾಗ ದೊಡ್ಡ ಗ್ರೌಂಡ್ ರೀ ಸದ್ದ. ಅವಾಗ ಇಷ್ಟೇ ಇತ್ತು, ಅದ್ ಸಾಂದ್ ಇತ್ತು. ಅದನ್ನೆಲ್ಲಾ ಹಿರಿಯರ ಸಮ್ಮುಖ, ಹಿರಿಯರ ಸಹಕಾರ, ಎಲ್ಲರ ಒಪ್ಪಿಗೆ ಮೇಲೆ ಅದನ್ನ ಹಿಂದಕ್ಕೆ ಸರಿಸಿ ಹೊಳ್ಳಿ ಮತ್ ಪಂಚಾಯತ್ ಟರ್ವ್ ಮಾಡಿಸಿ ಅದನ್ನ ಜಾಗ ಅಳತೆ ಮಾಡಿ ಶಾಲೆಗೆ ಬಿಟ್ಟು ಕೊಡ್ಸಿದೀವಿ. ಅವಾಗ SDMC ಇದು ಸಮಸ್ಯೆ ಆಗಿತ್ತು, ಶಾಲೆಗೆ ಒಬ್ರು SDMC ಇದ್ದಿಲ್ಲ. ಅವಾಗೆಲ್ಲ ನಿರ್ಧಾರ ಮಾಡಿ ಒಂದ್ ಶಾಲೆ SDMC ಮಾಡೋನು. ಒಟ್ ಶಿಕ್ಷಣದೊಳಗ ನಮ್ ಗ್ರಾಮ ಸ್ವಲ್ಪ ಅಭಿವೃದ್ಧಿ ಕಾಣ್ಲಿ ಅನ್ನುವಂಥದ್ದು ಅವತ್ ಎಲ್ಲಾರು ವಿಚಾರ ಮಾಡಿ ಒಂದು ಒಳ್ಳೆ ಸುಸರ್ಜಿತವಾದಂತ ಕಟ್ಟಡ ನಿರ್ಮಾಣ ಮಾಡಿದ್ವಿ. ಎಲ್ಲಾ ಊರಿನ ಹಿರಿಯರ ಮುಂದಾಳತದಾಗ ಎಲ್ಲಾರು ಮುಂದೆ ನಿಂತ ಬಾರಿ ಇವತ್ ನೋಡುವಂತ ಸ್ಕೂಲ್ ಆಗೈತ್ರಿ. ಪ್ರಶಸ್ತಿ ಕೂಡ ಸಿಗ್ತದ ಮಾನ್ಯ ಒಂದು ಹಸಿರು ವನದ, ಶಾಲೆ ಹಸಿರು ವನದ. ನೀವು ನೋಡ್ಬಹುದು ಬೇಕಾದ್ರೆ ಒಮ್ಮೆ ಯಾವಾರ ನೀವು ನಮ್ ಶಾಲೆನ ಅದನ್ನ ವೀಕ್ಷಣೆ ಮಾಡ್ರಿ. ಇಷ್ಟ ಹಸಿರು ವನ ಆಗೈತೆ, ಅಲ್ಲಿ ಹೋದ್ರ ಶಾಲೆ ಬಿಟ್ಟು ಬರ್ಲಿಕ್ಕೆ ಮನಸ್ ಬರಂಗಿಲ್ಲ ಅಂತ ಒಂದ್ ಎಲ್ಲಾ ಯುವಕರು ಕೂಡಿ ಒಂದು ಕ್ರಾಂತಿಯನ್ನು ಮಾಡ್ಯಾರ. ಅದಕ್ಕೆ ಎಲ್ಲರಿಗೆ ನಾವು ಒಂದು ಅಭಿನಂದನೆ ಸಲ್ಲಿಸ್ಬೇಕು. ಯಾಕಂದ್ರೆ ಒಬ್ಬರಿಂದ ಮಾಡ್ಲಿಕ್ಕೆ ಏನು ಸಾಧ್ಯ ಇಲ್ಲ, ನಿರಂತರ ಎಲ್ಲಾರ ಸಲಹೆ ಸಹಕಾರದಿಂದ ಆಗೈತ್ರಿ ಅದು. ಶಾಲೆ ಸಚಿವರ ಅನುದಾನ ಅನುದಾನ ನಾವು ಯಾಕೆ ಮಾಡಿದವ್ರಿಗೆ ಮಾಡ್ಯಾರ ಅಂತ ಹೇಳ್ಬೇಕು. ಅವರು ಕೂಡ ಪಾಪ ಅವ್ರ ಒಂದೇ ಮಾತಿನಲ್ಲಿ ಮಾಡಿದ್ರು. ತದನಂತರ ನಾವು ಅವ್ರನ್ನ ಕರೆಸಿ ಸನ್ಮಾನ ಮಾಡಿದ್ವಿ, ಗ್ರಾಮದ ವತಿಯಿಂದ ಎಲ್ಲ ಉದ್ಘಾಟನೆ ಮಾಡಿಸಿದ್ವಿ. ಅದೊಂದು ನಮ್ ಶಿಕ್ಷಣಕ್ಕೆ ಅದೊಂದು ಒಳ್ಳೆ ಕೆಲಸ ಮಾಡಿಕೊಟ್ರಿ ಸರ್. ಗ್ರಾಮದ ರಸ್ತೆಗಳ ಬಗ್ಗೆ ಏನ್ ಹೇಳ್ತಿದ್ದೆ? ರಸ್ತೆ ಬಗ್ಗೆ ನಿಮ್ಗೆ ಹೇಳ್ಬೇಕಂದ್ರೆ ನಮ್ಮ ಗ್ರಾಮದೊಳಗ ಒಂದ್ ರಸ್ತೆನು CC ರಸ್ತೆ ಇದ್ದಿದ್ದಿಲ್ರಿ. ಎಲ್ಲಾ ಮೊದಲ ಕಲ್ ಪಿಚಿಂಗ್ ರಸ್ತೆ. ಯಾವಾಗ 2013ಕ್ಕಿಂತ ಮುಂಚೆ ಅಥವಾ 2016ಕ್ಕಿಂತ ಮುಂಚೆ ರೀ. 2016ರಿಂದ ನಮ್ ಗ್ರಾಮದ ಅಭಿವೃದ್ಧಿ ಕ್ರಾಂತಿ ಚಾಲು ಆಗೈತೆ. ಅಲ್ಲಿವರೆಗೂ ನಮ್ಮ ಗ್ರಾಮಕ್ಕೆ ಕುಡಿಯುವ ನೀರಿನ ಸಮಸ್ಯೆ ಸನರ ನಮ್ನ ಯಾವ ರೀತಿ ನಿಮ್ಗೊಂದು ಉದಾಹರಣೆ ಕೊಡ್ತೀನಿ. 2016 ಗರ್ಸಂಗಿ 2016 ತನ ಗರ್ಸಂಗಿ ಅನ್ನುವಂಥದನ್ನ 15-16 ತನ ಯಾರು ಕೇಳ್ತಿದಿಲ್ರಿ. ನಿಮ್ಗೊಂದ್ ಸಣ್ಣ ಉದಾಹರಣೆ ಕೊಡ್ತೀನಿ. ನಾವು ನೀರಿನ ಸಂಬಂಧ ಇಷ್ಟು ಕಷ್ಟ ಪಡ್ತಿದ್ವಿ. ಹಳ್ಳಕ್ ಹೋಗಿ ನೀರ್ ತುಂಬ್ಕೊಂಡ್ ಬರ್ತಿದ್ವಿ. ನಾವು ಪಂಚಾಯತಿಗೆ ಹೋಗಿ ಕೇಳಿದ್ರ ಅವಾಗ ಹಿರೇಗರ್ಸಂಗಿ ಮತ್ತು ಚಿಕ್ಕಗರ್ಸಂಗಿ ಕೂಡ ಒಂದೇ ವಾರ್ಡ್ರಿ. ಅವನ್ ಸ್ವಲ್ಪ ಅನಿವಾರ್ಯ ಕಾರಣದಿಂದ ಹಿರೇಗರ್ಸಂಗಿ ಒಳಗ ಮೆಂಬರ್ಗಳು ಆಗಿದ್ರು 3 ಜನನು. ನಮ್ಮಲ್ಲಿ ಇರ್ತಕ್ಕಂಥ ತಿಕ್ಕಾಡದಿಂದ ಇಲ್ಲಿ ಒಬ್ರು ಆಯ್ಕೆ ಆಗ್ಲಿಲ್ಲ. ಒಂದ್ ಸ್ವಲ್ಪ ಸಮಸ್ಯೆ ಆಗಿತ್ತು ಅವಾಗ ಪಂಚಾಯತಿ ಅಧ್ಯಕ್ಷನ ಕೇಳೋಣ, ಅದ ಮುಳಗಡೆ ಊರೈತಿ, 2009 ಫ್ಲಡ್ ಬಂದೈತಿ, ಅದಕ್ಕೆ ಅನುದಾನ ಕೊಡಾಕ್ ಬರಂಗಿಲ್ಲ, ಖರ್ಚು ಮಾಡಕ್ ಬರಂಗಿಲ್ಲ ಅನ್ನುವಂತ ಉಡಾಪೆ ಉತ್ತರನ ಕೊಟ್ರಿ. ಅಲ್ಲಿವರೆಗೂ ನಮ್ ಗ್ರಾಮಕ್ಕೆ ₹1 ಅನುದಾನ ಬಂದಿಲ್ಲ. 2009ರಿಂದ ಅಂದ್ರೆ ಅದಕ್ ಪೂರ್ವದೊಳಗೆ ಏನ್ ಸ್ಕೂಲಿಂದ ಬಂದಿತ್ತು ಕ್ಯಾನ್ಸಲ್ ಆಗಿ ಹೋತು. 2009 ಏನ್ ಫ್ಲಡ್ ಬಂದಿತ್ತಲ್ಲ, ಅಲ್ಲಿದ್ದ 16 ತನನು ನಮ್ ಗ್ರಾಮಕ್ಕೆ ₹1 ಅನುದಾನ, ಸರ್ಕಾರದ ಯಾವ್ದು ₹1 ಅನುದಾನ. ಯಾಕ ನಿಮ್ಗ ಅಲ್ಲಿ ಹೊಸ RC ಸೆಂಟರ್ ಕಟ್ಟಿ ಅಲ್ಲಿ ಹೋಗಿರ್ರಿ ಅನ್ನುವಂತ ಉತ್ತರನ ಕೊಡ್ತಿದ್ರಿ. ಪಂಚಾಯತಿಗೆ ಹೋದ್ರ ಒಂದ್ ಪಂಚಾಯತ್ ಅವ್ರ ಕಂಟಿ ಕಿತ್ತಿದಿಲ್ಲ. ಊರ್ ಹೆಂಗಂದ್ರ ಒಂಥರ ಜಂಗಲ್ನಾಗ ಇದ್ದಂಗಿತ್ರಿ. ನಮ್ ಗ್ರಾಮ ನೀವು ಒಂದ್ 5-7-8 ವರ್ಷದ ಹಿಂದಿಂದ ಯಾರ ಕಡೆ ಫೋಟೋ ಇದ್ರ ಹಾಕ್ಸ್ಕೋರಿ, ಬೇಕಾದ್ರೆ ಕೇಳ್ರಿ ಜನರ ಬಾಯಾಗ. ಒಂದ್ ಎಲೆ ನಾವ್ ಜಂಗಲ್ನಾಗ ಇದ್ದೀವ ಅನ್ನುವಂತ ಭಾವನೆ ಇತ್ರಿ. ಅಷ್ಟು ಎಲ್ಲಾ ಕಂಟಿ ಎಲ್ಲಾ ಯಾವ್ದು ಒಂದ್ ರಸ್ತೆ ಸರಿ ಇದ್ದಿದ್ದಿಲ್ಲ, ₹1 ಅನುದಾನ ಕೊಡ್ತಿದ್ದಿಲ್ಲ.
ನಾವು ಅವಾಗ ತೀರ್ಮಾನ ಮಾಡಿದ್ವಿ. ನಾವು ಒಂದ್ 5-6 ಜನ ಹೋಗಿ ಶಾಸಕರ ಹತ್ರ ಮಾತಾಡಿದ್ವಿ. ಯಾರ್ರಿ ಸರ್ ಆ ಸಂದರ್ಭ ಶಾಸಕರು ಇವರೇ ಇದ್ರಿ. ಇಲ್ಲ ಯಶವಂತ ಪಾಟೀಲ್ ಅವರೇ ಇದ್ರಿ. ಇಲ್ಲ ಮತ್ ಹಿಂಗ್ ಸಮಸ್ಯೆ ಹೇಳಾಕ್ತಾರ. ಮತ್ ಅಲ್ಲಿ ನಮ್ಗ ನೆಲೆ ಇಲ್ಲ, ಅಲ್ಲಿ ಹಕ್ಪತ್ರ ವಿತರಣೆ ಇಲ್ಲ, ಅಲ್ಲಿ ಅಭಿವೃದ್ಧಿ ಇಲ್ಲ. 2009 ಕಟ್ಟ್ಯಾರ, ಇನ್ನೂವರೆಗೆ ಆದ್ರೂ ಕೊಟ್ಟಿಲ್ಲ. ಅಲ್ಲಿ 2025 ಬಂತು ಅದು ಹೇಳ್ತೀನಿ ನಿಮ್ಗೆ ಮುಂದ್ ಸಮಸ್ಯೆ. ಅಲ್ಲಿ ತನ ₹1 ಅನುದಾನ ಪಂಚಾಯತಿ PDOs ಹಿಂಗ್ ಅಂತಾರ್ರಿ, ಅಧ್ಯಕ್ಷರು ಹಿಂಗ್ ಅಂತಾರ ತಂದಿನ. ನಮಗ್ ಇನ್ನೊಬ್ಬ ಮೆಂಬರ್ ಒಂದ್ ಮಾತ್ ಅಂದಿದ್ರು ಅವ್ರು, ಹಿರೇಗರ್ ಸಂಗಿ ಅವರು. 2009 ಫ್ಲಡ್ ಬಂದೈತಿ, ಹೊಸ ಆರ್ಸಿಗೆ ಹೋಗ್ತಾರ ಇವ್ರು, ಈ ಗ್ರಾಮವನ್ನ ನಮಗ ಸ್ಮಶಾನಕ್ ಕೊಡ್ರಿ ಅನ್ನುವಂತ ಮಾತನ್ನ ಕೇಳಿದ್ರು. ಅಚ್ಚಕಡೆ ಗರ್ಸಂಗಿ ಅಲ್ಲಿ ಇರತಕ್ಕಂತ ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯ ಅವ್ರು ಒಂದ್ ಲೆಟರ್ ಕೊಟ್ಟಿದ್ರು. ಅವ್ರು ನಮಗ ಇದನ್ನ ಸ್ಮಶಾನ ಮಾಡ್ತೀವಿ ಅಂತೇಳಿ. ಇವತ್ ಅದ ನಂದಾವನ ಆಗೈತಿ ನಮ್ ಗ್ರಾಮ. ಇವತ್ತ ಬಸವನಬಾಡಿ ಮತಕ್ಷೇತ್ರದ ಬಂದ್ ನೋಡಿದ್ರ ಚಿಕ್ಕಗರ್ಸಂಗಿ ಗ್ರಾಮ ಪಾಯದ ಅನ್ನುವಂಥದ್ ಇದು ಚಿಕ್ಕಗರ್ಸಂಗಿ ಅನ್ನುವಂತ ರೀತಿ ಒಳಗ್ ನಾವ್ ಮಾಡಿವ್ರಿ. ಅದು ಸೆಕೆಂಡ್ ಕರೆ ಅವತ್ತಿನ ಅದ್ ಬಾಳ್ ನೋವು ಆತ್ ನಮ್ಗ. ನಮ್ ಗ್ರಾಮ, ನಾವು ಇಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂತ ಊರ, ನಾವು ಕೊನೆವರೆಗೂ ನಾವು ಸವಿತನ ಇದೇ ಗ್ರಾಮದಾಗ ಇರ್ಬೇಕನ್ನುವಂತ ಒಂದ್ ಅಪೇಕ್ಷೆ ಇದ್ದಂತವ್ರು ನಾವು. ನಮ್ ಗ್ರಾಮದಾಗ ಒಬ್ಬ ಹಿಂಗ ಕೇಳಿದ್ರಲ್ಲ ಅನ್ನುವಂಥದ್ದು ಬಾಳ್ ನೋವು ಆತ್ ನಮ್ಗ. ಅವತ್ತು ನಮ್ ಗ್ರಾಮ ಸ್ಮಶಾನ ಕೇಳತಾನ ಅಂತೇಳಿ ನಮಗ್ ನೀರಿನ ಸೌಕಲತ್ ಕೊಡುದಿಲ್ಲ ಅಂತೇಳಿ ಅವ್ ಪಂಚಾಯತಿ ಅಧ್ಯಕ್ಷ ಅಂದ. ಅವಾಗಿನ ಪಂಚಾಯತಿ ಅಧ್ಯಕ್ಷ ನಾವು ಹೋಗಿ ಪಂಚಾಯತಿ ಕಿಲಿ ಹಾಕ್ತಿವಿ ಅಂತ ಕೂತೀವಿ. ಅವಾಗ ತಪ್ಪಾಯ್ತು, ನಾವ್ ಅಂದಿದ್ದು ಕೇಳಿದ್ದು ತಪ್ಪಾಯ್ತು ಅಂತೇಳಿ ನೀರಿನ ಸವಲತ್ತು ಮಾಡಿಕೊಟ್ರು. ಹೊಳ್ಳಿ ಹಿಕ್ಕಟ್ಟ ನಾವು PDO ಅವ್ರಿಗೆ ಹಚ್ಚಿ ದಿನಚರಿ ಪಂಚಾಯತಿಂದ ಬರುವಂತ ಅನುದಾನ ಏನೈತಿ ಅಲ್ಲಿ ಖರ್ಚು ಮಾಡ್ರಪ್ಪ ಆ ವಾರ್ಡಿಗೆ ಸಂಬಂಧಪಟ್ಟಂಗ ಅವ್ರು PDO ಅವ್ರಿಗೆ ಆದೇಶ ಕೊಟ್ರು. ಹೊಳ್ಳಿ ತಾಲೂಕ್ ಪಂಚಾಯತ್ ಇವ್ರಿಗೆ ಆದೇಶ ಕೊಟ್ರಿ. ಆದ ನಂತರ ಅದ್ ಅಭಿವೃದ್ಧಿ ಕಾರ್ಯಗಳು ಚಲೋದು. ಅಲ್ಲಿವರೆಗೂ ಏನು ಯಾವ್ದೇ ರೀತಿ ಒಂದ್ ಸವಲತ್ತು ಗ್ರಾಮದ ಬಗ್ಗೆ ವಿಚಾರ ಮಾಡೋರು ಇದ್ದಿದ್ದಿಲ್ಲ, ಗ್ರಾಮದ ಅಭಿವೃದ್ಧಿನೂ ಹಾಕಿದ್ದಿಲ್ಲ. ಆಮೇಲೆಲ್ಲ ಒಳ್ಳೆ ನಾವು ದಿನನಿತ್ಯ ಸಂಪರ್ಕ, ಶಾಸಕರ ಜೊತೆ ಒಡನಾಟ. ನಮಗೊಂದ್ ಅಪೇಕ್ಷೆ, ಒಂದು ಸುಧಾರಣೆ ಮಾಡ್ಬೇಕು. ನಾವು ಇನ್ನೊಂದು ಊರಾಗ ಹೋಗಿ ರಾಜಕಾರಣ ಮಾಡೋದು ಬೇಡ. ಮೊದಲ್ ನಮ್ಮ ಊರನ್ನ ಅಭಿವೃದ್ಧಿ ಮಾಡಿದ್ರೆ ಅದೇ ರಾಜಕಾರಣ ಒಂದು ಹಾದಿ ಆಕತಿ ಅನ್ನುವಂತ ಮನೋಭಾವ ಅವತ್ತೇ ಬೆಳೀತ್ ನಮಗ್. ನಾವು ನಮ್ಮ ಊರ್ ಮೊದಲು ಸುಧಾರಣೆ ಮಾಡೋಣ. ನಾವ್ ಇನ್ನೊಬ್ಬರಿಗೆ ಹೇಳುವ ನಿಮ್ ಊರಾಗ ಇದ್ ಕುಂದು ಕೊರತೆ ಇದನ್ನ ಸುಧಾರಣೆ ಮಾಡಿ ನಮ್ಮ ಕುಟುಂಬವನ್ನ, ನಮ್ಮ ಗ್ರಾಮವನ್ನ ನಾವು ಸುಧಾರಣೆ ಮಾಡಿದಾಗ ನಾವ್ ಇನ್ನೊಬ್ರಿಗೆ ಹೇಳಕ್ ಅರ್ಹರ. ಆ ಒಂದು ಉದ್ದೇಶ ಅದೊಂದು ನಮ್ಗ್ ತಲ್ಯಾಗ ಕೊರ್ಯಾಕತ್ರಿ. ಹಿಂಗಾಗಿ ದಿನನಿತ್ಯ ಬಾಳ ನಮ್ ಗ್ರಾಮದ ಅಭಿವೃದ್ಧಿ ಸಂಬಂಧ ಬಾಳ ಹೋರಾಟ ಮಾಡಿವಿ. ಅಷ್ಟೇ ಯಶಸ್ಸು ಕಂಡಿವಿ. ಸಣ್ಣ ಗ್ರಾಮ ಇದ್ರು ದೊಡ್ಡ ಅನುದಾನ ತಂದು ಎಲ್ಲಾ ಕೆಲ್ಸವನ್ನ ಮಾಡಿವಿ. ಈಗಿರುವಂತ ನಾ ಹೇಳೋದಷ್ಟೇ ನನ್ನ ಸ್ನೇಹಿತರಿಗೆ, ಇನ್ನೂ ಹೆಚ್ಚಿನ ರೀತಿಯೊಳಗೆ ಅಭಿವೃದ್ಧಿ ಆಗ್ಲಿ ಅನ್ನೋದು ಒಂದೇ ಉದ್ದೇಶ ನಂದು, ಮತ್ತೊಂದು ಏನೂ ಇಲ್ಲ. ಅದಕ್ಕೆ ನಾ ಈ ನಮ್ ತೋಟದ ರಸ್ತೆ, ನಮ್ ತೋಟದ ಅನ್ಕತ್ತ ಈಗ ಒಂದ್ 100 ಜನ ರೈತರ ಅದಾರ ಈ ರಸ್ತೆಗೆ. ಈ ರಸ್ತೆ ಮಾಡ್ಬೇಕಂತೇಳಿ ನಿಮ್ಗೆ ಉದಾಹರಣೆ ಒಂದ್ ಕೊಡ್ತೀನಿ ನಿಮ್ಗ. 2022 ಒಂದ್ 10 ಸಲ ಬೆಂಗಳೂರು ಹೋಗಿನ. ಹೋದ್ ಸರ್ತಿಗೆ ಒಂದ್ 30-40 ಸಾವಿರ ರೂಪಾಯಿ ಖರ್ಚು ಮಾಡ್ಕೊಂಡ ಈ ರಸ್ತೆ ಮಾಡಾಕ್. ನಿಮ್ಗೆ ಬೇಕಾದ್ರೆ ಪತ್ರ ಕೊಡ್ತೀನಿ. ನನ್ ಈಗ ಇರ್ತಕ್ಕಂತ ಸಚಿವರು ಪತ್ರ ಕೊಟ್ಟಿದ್ರ ಕಡೆ ಆಗ ಅನುದಾನ, ಯಾಕಂದ್ರೆ ಇವರು ಕಾಂಗ್ರೆಸ್ ಶಾಸಕರಿದ್ರು, ಬಿಜೆಪಿ ಸರ್ಕಾರ ಇತ್ತು. ಅವಾಗ RDPR ಮಂತ್ರಿ KS ಈಶ್ವರಪ್ಪ ಸಾಹೇಬ್ರು ಇದ್ರು. ಇಲ್ಲ ಅವ್ರ ಅನುದಾನ ಕೊಡುದಿಲ್ಲ ಅಂತ ಹೇಳಿದ್ರು. ಮುಂದೆ ನಮ್ ಸರ್ಕಾರ ಬರ್ತೈತಿ ಮಾಡ್ತಿ ಕೊಡ್ತೀನಿ ಅನ್ನೋ ಮಾತನ್ನ ಹೇಳಿದ್ರು ಅವ್ರು ನಮಗ್. ಅವಾಗ ನಾವು ಈಗ ಪಕ್ಷದಾಗಿಲ್ಲ ಅಂದಾಗ ನಾವ್ ಅವ್ರನ್ನ ಕೇಳಂಗಿಲ್ಲ. ಇರುವಂತ ಕಾರ್ಯಕರ್ತರು ಕೇಳಿ ತಂದ್ ಕೆಲಸ ಮಾಡ್ಲಿ. ನಮ್ದೇನ ನಮ್ದು ಸಂಪೂರ್ಣ ಸಹಕಾರ ಐತೆ ಅದಕ್ಕೆ. ಆ ವಿಷಯ ಪಾರ್ಟ್ ಸೆಕೆಂಡ್ರಿ. ಕರೆ ಅವತ್ತಿನ ನಾ ಒಂದ್ 10 ಬಾರಿ ಬೆಂಗಳೂರಿಗೆ ಹೋಗಿರ್ಬೋದು. ನಾವು ನನ್ನ ಸ್ನೇಹಿತರಿಗೆ ಎಲ್ಲರಿಗೂ ಗೊತ್ತೈತಿ ಆ ರಸ್ತೆ ಸಂಬಂಧ. ದಿನ ನಾವು ಹೋದ್ ಸರ್ತಿ ಒಂದ್ 30-40 ಸಾವಿರ ರೂಪಾಯಿ ಖರ್ಚು ಮಾಡಿ ಕೇಸಿಂದ ಸರ್ ಸುಮಾರು ಒಂದ್ 10 ಸಾರಿ ಹೋಗಿರ್ಬೇಕು. ನಾ ಇದೇ ರಸ್ತೆ ಸಂಬಂಧ ಒಂದ್ ಮಾಡ್ಬೇಕು. ಇದೊಂದ್ ಹಠ ಐತಿ ನನಗೆ, ಇದೊಂದು ರೈತರಿಗೆ ಅನುಕೂಲ ಆಗ್ಲಿ ಅಂತೇಳಿ. ಇದನ್ನ ತಾವೆಲ್ಲ ನೀವು ಈಗ ಇದೇ ರಸ್ತೆ ಮೇಲೆ ಬಂದ್ರಿ ನೀವೀಗ. ಇದನ್ನ ನಿಮಗ್ ಒಂದ್ 10 ವರ್ಷದ ಹಿಂದಿನ ಬೇಕಾದ್ರೆ ಒಂದ್ ವಿಡಿಯೋ ಕೊಡ್ತೀನಿ ನಿಮಗ್. ಒಂದ್ ಮನುಷ್ಯರ ಅಡ್ಯಾಡಕ್ ಅಕ್ಕಿದ್ದಿಲ್ಲ ಅಂತ ಪರಿಸ್ಥಿತಿ. ಅಟ್ ರೊಜ್ಜ, ಅಟ್ ಎಲ್ ಬೇಕಾದಲ್ಲಿ ಕಂಟಿ. ಪ್ರತಿ ವರ್ಷ ನಾ ಕಂಟಿ ಕಿತ್ತಿಸ್ತೀನಿ. ಎಲ್ಲಾ ರೈತರನ್ನ ಕೇಳ್ರಿ ಈ ಭಾಗ ಈ ಎಷ್ಟ್ ರೈತರ ಅದಾರ ಈ ರಸ್ತೆಗೆ. ಕಂಟಿ ಯಾರ್ ಕಿತ್ತಾರ? ಪಂಚಾಯತ್ ಯಾರ್ ಕಿತ್ತಾರ? ಸ್ವಂತ ಖರ್ಚಿಂದ ಕಿತ್ತೀವ. ರೈತರ ಕೇಳ್ರಿ. ರೈತರ ಮೇಲೆ ನಾವ್ ಹೇಳುದಷ್ಟು ಯೋಗ್ಯ ಅನ್ಸಂಗಿಲ್ಲ. ಪ್ರತಿ ವರ್ಷ ಒಂದ್ 8-10 ತಾಸು ಕಂಟಿ ಕಿತ್ತೀವಿ, ಕ್ಲೀನ್ ಇಡ್ತೀವಿ. ಒಂದ್ ನಮ್ದೇ ಬಾವಿ ತೆಗಿಯಾಕ್ತಿದ್ದೇವೆ. ಆ ಸಂದರ್ಭದಾಗ ಇಡೀ ಗರ್ ಸೇರಿದೇವೆ. ಇಡೀ ಪೂರ ಒಂದ್ 2 ಕಿಲೋಮೀಟರ್ ಸ್ವಂತ ನಮ್ಮ ಟ್ರ್ಯಾಕ್ಟರ್ಗಳಿದ್ದು ನಮ್ ಒಡ್ಡಿಗೆ ಹಾಕಿದಿವಿ. ಎಲ್ಲಾ ನಮ್ಮ ಹೊಲಗಳು ಸುಧಾರಣೆ ಮಾಡ್ಕೊಂಡ್ ಏನ್ ಇದನ್ನ ಗರ್ಸ್ ಏನ್ ಮಾಡುದಪ್ಪ ಅಂದಾಗ ನಮಗ್ ಹೊಲಕ್ ಬರಾಕ ರಸ್ತೆ ಇರ್ಲಿಕ್ಕಂದ್ರೆ ಏನ್ ಮಾಡುದು? ಮೊದಲ್ ನಾವು ಗರ್ಸ್ ಹಾಕೊಂಡ್ ಒಂದ್ ಲಕ್ಷ ಖರ್ಚಾಯಿಲ್ಲ ನಮ್ಗತ್ತೆ. ಆ ಸಮಯದೊಳಗ್ ಗರ್ಸ್ ಹಾಕಿದೀವಿ, ಏಕೆ ನಮ್ ಸ್ವಂತ ಖರ್ಚ್ಲಿ. ಇವತ್ತಿಗೆಲ್ಲ ರೈತರ ಅಡ್ಡಾಡ್ತಾರ ಮಾಡ್ತಾರ. ಆದ್ರೆ ಅದನ್ನೇ ಹೇಳೋದ್ ನಾವು, ಸ್ವಲ್ಪ ಒತ್ತಡ ಹಾಕ್ರಿ. ನೀವು
ಯಾರನ್ನ ನಂಬಿ ಚುನಾವಣೆ ಮಾಡಿರ್ತೀರಿ, ಯಾರಿಗೆ ಓಟ್ ಹಾಕಿರ್ತೀರಿ, ಅವ್ನ್ ಕೇಳುವಂತ ಹಕ್ಕು ನಿಮಗೆ ಇರ್ತೈತಿ. ಅಭಿವೃದ್ಧಿ ವಿಷಯದಾಗ ನೀವು ಕೇಳ್ಬೇಕ. ನೀವು ಬಾಯಿ ಬಿಡ್ಲಿಕ್ಕಂದ್ರೆ ಕೆಲಸ ಮಾಡಂಗಿಲ್ಲ. ಇಲ್ಲಿ ನನ್ ತಪ್ಪ ಆಗೈತೆ ಅಂತೇಳಿ ನನ್ಗೆ ಎಚ್ಚರಿಸೋರ ಇರ್ಲಿಕ್ಕಂದ್ರೆ ನಾ ತಪ್ಪು ನಿರಂತರ ಮಾಡ್ಕೊತ ಹೋಗ್ತೀನಿ. ನನ್ನ ತಪ್ಪನ್ನ ಎಚ್ಚರಿಸೋರು ಇದ್ರಂದ್ರೆ ನಾ ತಪ್ಪನ್ನ ಮಾಡುವಂತದನ್ನ ನಿಂದ್ರಿಸ್ಬಹುದು. ಈಗ ನನಗೆ ಅಭಿವೃದ್ಧಿ, ನಮ್ಮ ರಸ್ತೆ ಅಭಿವೃದ್ಧಿ ಆಗ್ಬೇಕಂತ ನಾವು ಕೇಳಿದ್ರೆ ಅವ್ರು ಅನುದಾನ ಇವತ್ತು ಕೊಡ್ಲಿಕ್ಕಂದ್ರೆ ಮುಂದೆ 6 ತಿಂಗಳು ವರ್ಷಕ್ಕರ ಕೊಡ್ಬೋದು. ನಮ್ಮ ಪ್ರಯತ್ನ ಇರ್ಲಿಕ್ಕಂದ್ರೆ ಬರಲ್ರಿ. ಸರಿ ಸರ್. ಈಗ ಸಚಿವರು ತಾವು ಭಾಳ ಆಪ್ತರಿದ್ದ ಇದ್ದ ದೃಷ್ಟಿಯಿಂದ ಗ್ರಾಮದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಅದು ಅನ್ನೋದು ತಮ್ಮ ಮಾತು ಸರ್. ತಮ್ಮ ಕೆಲಸ ತಂದು ಮಾಡಿದ್ರೆ ನಂಗೆ ಮಾತು. ಅವಾಗ ನಾವು ಅಂದ್ರೆ ನಮ್ ಸ್ನೇಹಿತರು ಎಲ್ಲರ ಜೊತೆ ಈಗ ಒಬ್ಬರಿಂದ ಸಚಿವರು ತಮ್ಮ ಕಡೆ ಭಾಳ ಆಪ್ತರಿದ್ರು. ಅವ್ರಿಗೆ ನಮ್ಗೆ ಯಾವ್ದೇ, ಯಾಕಂದ್ರೆ ಅವರು ಅಷ್ಟೇ ನಮ್ ಜೊತೆ ಬಹಳ ಒಳ್ಳೆ ಒಡನಾಟ ಇತ್ತು. ಅದ ನಾವು ಯಾವ್ದೇ ಕೇಳಿದ್ರು ಅವ್ರು ಇಲ್ಲ ಅಂದಿಲ್ಲ. ಅಭಿವೃದ್ಧಿ ವಿಷಯದೊಳಗೆ ನಮ್ಗೆ ಮಾಡಿ ಕೊಟ್ಟಾರ. ಸಣ್ಣ ಊರ ಇಲ್ಲೇನು ಓಟ್ ಬಾಳ ಇಲ್ಲ ಅಂತೇಳಿ ಅವ್ರನ್ನ ಕಡೆಗಣನೆ ಮಾಡಿಲ್ಲ. ನಾವು ಅದನ್ನ ರಾಜಕಾರಣ ಪಾರ್ಟ್ ಸೆಕೆಂಡ್, ಅಭಿವೃದ್ಧಿ ಮಾಡಿದವ್ರು ಮಾಡ್ಯಾರ ಅಂತ ಹೇಳ್ಬೇಕು. ಸಚಿವ ಶಿವಾನಂದ ಪಾಟೀಲ್ ಸಾಹೇಬ್ರಲ್ಲಿ ಗ್ರಾಮದ ಬಗ್ಗೆ ಯಾವ ಕೆಲಸ ಹೋಯ್ತಾರ ಅವು ಇಲ್ಲ ಅಂದಿಲ್ಲ ನಿಮ್ಗೆ? ಯಾವ ಇಲ್ಲ ಅಂದಿಲ್ಲ, ಮಾಡ್ಯಾರ ಪಾಪ. ಯಾಕಂದ್ರೆ ನಾವು ಆ ವಿಷಯದಾಗ ನಾವು ಅವ್ರಿಗೆ ನೋ ಕಮೆಂಟ್ಸ್. ಓಕೆ ಸರ್. ಮಾಡ್ಯಾರ, ಮಾಡಿದವ್ರಿಗೆ ಮಾಡ್ಯಾರ ಅಂತ ಹೇಳ್ಬೇಕು ಕೆಲಸ. ಮತ್ತೆ ಇಷ್ಟೆಲ್ಲ ನಿಮಗೆ ಗ್ರಾಮಕ್ಕೆ ಅಭಿವೃದ್ಧಿ ಮಾಡಿದ್ರು, ನೀವು ಅವ್ರ ಜೊತೆ ಒಳ್ಳೆ ಒಡನಾಟಿದ್ರು, ಅವರಿಂದ ನೀವು ತಾವು ದೂರ ಆಗಲ್ಲ ಏನ್ ಕಾರಣ ಸರ್? ಈ ರಾಜಕಾರಣ ರೀ ಹಂಗ ಏನಾರ ಒಂದು ಭಿನ್ನಾಭಿಪ್ರಾಯ ಬರುವ ಈಗ ಯಾರು ಹೇಳೋರು ಇರ್ತಾರ, ಚುಚ್ಚವ್ರು ಇರ್ತಾರ. ಈಗ ನೀವು ಒಂದ್ ಒಳ್ಳೆ ಕೆಲಸ ಮಾಡತ್ತೀರಿ, ಬೆಳೆ ಹಾಕ್ತಿರ, ಕಾಲ್ ಜಗ್ಗ 100 ಮಂದಿ ಇರ್ತಾರ ಹಿಂದೆ. ಹಂಗ ರಾಜಕಾರಣದಾಗ ಉದ್ಭವ ಆಕಿರ್ತಾವ. ಅದು ಸಮಯ ಸಂದರ್ಭ ತಕ್ಕಂಗ ನಾವು ನಮ್ದೇ ಆದಂತ ಸ್ವಾಭಿಮಾನದಿಂದ ಬದುಕವ್ರು. ನಾವು ಹೇಳ್ಬೇಕಂದ್ರ ನಾವು ಯಾವ್ದೇ ಮುಲಾಜಿಲ್ಲ. ನಾವು ಸ್ವಾಭಿಮಾನಕ್ಕೆ ಮೊದಲು ಆದ್ಯತೆ ಕೊಡೋರು. ಹಿಂಗಾಗಿ ನಾವು ನಮ್ಗೆಲ್ಲಿ ಸ್ವಾಭಿಮಾನಕ್ಕೆ ಧಕ್ಕೆ ಆದಾಗ ನಾವು ಅನಿವಾರ್ಯ ನಮ್ಗೆ ಅಲ್ಲಿ ಬ್ಯಾಡಪ್ಪ ಅನ್ನಿಸ್ತಿಷ್ಟೇ. ಹಿಂಗಾಗಿ ಹಿಂಜರ್ದ್ ಬಿಟ್ಟಿವ್ರಿ. ಅಲ್ಲ, ಅಖಿಲ್ ಗೌಡ ಅನ್ನೋ ಹೆಸರು ಕೇಳ್ಬೇಕಾದ್ರೆ ಮೂಲ ಕಾರಣ ಶಿವಾನಂದ ಪಾಟೀಲ್ ಸಾಹೇಬ್ರನ್ನು ಮಾತು ಕೇಳಿ ಬರ್ತಾ ಇದೆ ಸರ್. ಅವ್ರವ್ರಿಗೆ ಇಚ್ಛೆಗೆ ಬಿಟ್ಟಿದ್ರಿ. ಅದು ನಾವು ಹೇಳೋದಿಲ್ಲ, ಜನರದಾಗ ಗೊತ್ತೈತೆ. ಅದು ನಾವು ಹೇಳೋದಲ್ಲ. ಇವತ್ತು ಯಾರಿಂದ ಯಾರ ಹೆಸರು ಬರ್ತೈತಿ ಅದ ಅವ್ರಿಗೆ ಅವ್ರವ್ರ ಅನುಕೂಲ ತಕ್ಕಂಗೆ ಹೇಳ್ಕೊತಾರ, ಹೇಳ್ಕೊಲ್ಲಿ, ಅದೇನು ಸಂಬಂಧ ಇಲ್ಲ. ಅದು ಈಗ ನಾವು ಹಂಗಂದ್ರೆ ನಾವು ಚುನಾವಣೆ ಮಾಡ್ಲಾರ್ದಕ್ಕೆ ನಾವು ಆ ಟೈಮ್ದಾಗ ಅವ್ರಿಗೆ ಹೇಳ್ಕೊಟ್ಟು ನಾವು ಮಾಡೀವಿ. ನಮ್ಮ ಶಕ್ತಿ ಏಟೈತಿ. ನಾವು ಈಗ MLA ಲೆಕ್ಕದಾಗ ಮಾಡಂದ್ರೆ ಆಗಂಗಿಲ್ಲ. ನಮ್ಮ ಶಕ್ತಿ ದಟ್ ನಾವು ಮಾಡಿರ್ತೀವಿ. ಅವ್ರ ಶಕ್ತಿ ಇದ್ದಂಗೆ ಅವ್ರು ನಮ್ಗೆ ಅಭಿವೃದ್ಧಿ ವಿಷಯದಾಗ ಮಾಡಿರ್ತಾರ. ಹಂಗೆ ಅದನ್ನ ರಾಜಕಾರಣಕ್ಕೆ ಅದಕ್ಕೆ ಕಂಪೇರ್ ಮಾಡಬಾರ್ದು ಯಾವಾಗಲೂ. ಹೌದು ಸರ್. ಇಲ್ಲ ಹೊಸ ಪ್ಲಾಟ್ ಅಂತ ಹೇಳಿ ಗರ್ಸಿಂಗ್ ಹೊಸ ಪ್ಲಾಟ್ ಆಗಿತ್ತು ಸರ್. ಇಲ್ಲಿ ತನ ಆದ್ರೂ 2009 ಇಲ್ಲಿ ತನ ಹಕ್ಕುಪತ್ರ ವಿತರಣೆ ಆಗಿಲ್ಲ. ಅಲ್ಲಿ ವಾಸ ಮಾಡಕ್ ವೇಗಲ್ಲ ಸ್ಥಳ ಅಂತ ಹೇಳಿ ಕಸಿಂದ ಅಲ್ಲಿ ಇರೋಂಥ ಜನಗಳಿಂದ ಮಾತು ಕೇಳಿ ಬರ್ತಾರೆ. ಈ ವಿಷಯ ಬಗ್ಗೆ ನನಗೆ ಭಾಳ ನೋವು ಹೇಳ್ಬೇಕಂದ್ರ, ಇದನ್ನ ನಾನು ಅಲ್ಲಿದ್ದಾಗ ಒಂದು 2-3 ಬಾರಿ ಒತ್ತಾಯ ಮಾಡಿದ್ದೇನೆ. ಹಾಂ ಸರ್. ತಹಸೀಲ್ದಾರ್ ಚೋರ್ಗಸ್ತಿ ಸಾಹೇಬ್ರನ್ನ ಕೂಡ ತಹಸೀಲ್ದಾರ್ ಚೋರ್ಗಸ್ತಿ ಸಾಹೇಬ್ರ ಇದ್ರಿ. ಹಾಂ ಸರ್. ಅವ್ರ ಈ ಕಡೆ ವರ್ಗಾವಣೆ ಆಗಿ ಹೋದ್ರು. ಆಯ್ತು, ಅವ್ರಿಗೆ ಪಾಪ ಅವ್ರ ಕಡೆದೇನು ಸಮಸ್ಯೆ ಆಗ್ಲಿಲ್ಲ. ಅವರು ಹಕ್ಕುಪತ್ರ ವಿತರಣೆ ಮಾಡಿ ಗ್ರಾಮದ ಅಭಿವೃದ್ಧಿಗೆ ತೊಂದರೆ ಆಗ್ಬಾರ್ದು. ಈಗ ಅವು ಕಳಪೆ ಕಾಮಗಾರಿ ಆಗಿರ್ತತಿ. ಪಾಪ ಅಲ್ಲಿ ವಾಸವಾಗಿದ್ದವ್ರಿಗೆ ಯಾವಾಗ ಅದ್ ಮನಿ ಮುರಿದು ಬೀಳ್ತನ್ನುವಂತದ ಭಯದೊಳಗ ಅದಾರ್ರಿ. ಅದಕ್ಕೆ 101 ಮನಿ ಕಟ್ಟ್ಯಾರಲ್ಲಿ. ಅದನ್ನ ಮೊದಲು ನಾವು ಆ ಕೆಲಸ ಹಕ್ಕುಪತ್ರ ವಿತರಣೆ ಮಾಡಿಸ್ರಿ ಸಾಹೇಬ್ರು ಅಂತೇಳಿ ನಾವು ನನ್ನ ಶಾಸಕರಿಗೆ ಒತ್ತಾಯ ಮಾಡಿದಾಗ ಅವರು ಚೋರ್ಗಸ್ತಿ ಸಾಹೇಬ್ರನ್ನ ಕರೆಸಿ ಹೇಳಿ ಅದಕ್ಕೆ ಪಂಚಾಯತಿ ಮತ್ತು ಗ್ರಾಮ ಪಂಚಾಯತಿ PDO ಅವರು ಮತ್ತು ತಾಲೂಕ್ ಪಂಚಾಯತಿ ಅವರು ಅವರೇ ಸಂಬಂಧ ಬೀಳ್ತಾರೆ. ಅವ್ರಿಗೆ ನಿರ್ದೇಶನ ಮಾಡಿದ್ರು. ಅದ್ ಒಂದ್ ದಿವಸ ಹಕ್ಕುಪತ್ರ ವಿತರಣೆ ಕಾರ್ಯಕ್ರಮ ಇಟ್ಕೊಳ್ಳೋಣಂತೂ ಹೇಳಿದ್ವಿ. ಹಾಂ ಸರ್. ಅವಾಗ ಏನಾಯ್ತು, ನನ್ ಮುಂದೆ ಇಷ್ಟೆಲ್ಲ ಡಿಸ್ಕಸ್ ಆಯ್ತು. ಮುಂದೆ ಅದನ್ನ ಯಾರ ಕಾಣದ ಕೈ ಸ್ವಾರ್ಥಿಗಳು ಇರ್ತಾರಲ್ಲ, ಹಂಗೇನಾರ ನನಗೆ 1 ಬರಲ್ಲ, ನನಗೆ 10 ಮನಿ ಬರ್ಲಿ ಅಂದ್ರ ಹಂಗ ಸ್ವಾರ್ಥತೆಯಿಂದ ಏನಾದ್ರು ಯಾರ ಮಾತನ್ನ ಕೇಳಿ ಆದ್ರೂ ಇವ್ರು ಹೊಳೆ ಅದನ್ನ ತಟಸ್ಥ ಮಾಡಿದ್ರತ್ತ ಅನಿಸ್ತು ನನಗೆ. ಅವಾಗ ನಾನು 2-3 ಸಾರಿ ಹೇಳಿದೆ, ಪದೇ ಅದು 7 ಸರಿ ಇಲ್ಲ ಅಂತೇಳಿ ನಾನು ಗಪ್ಪ ಆಗ್ಬಿಟ್ಟೆ. ಇನ್ನು ನಾನಲ್ಲಿದ್ದ ನಾನ ವಿರುದ್ಧ ಆ ವಿಷಯ ಬಗ್ಗೆ ಚರ್ಚೆ ಮಾಡೋದು ಸೂಕ್ತ ಅಲ್ಲ ಅಂತೇಳಿ ನಾವು ಗಪ್ಪ ಆದ್ವಿ. ಖರೆ ಅದನ್ನ ಅವರು ತಿಳ್ಕೊಬೇಕು. ಯಾಕಂದ್ರೆ ಅಲ್ಲಿ ಇರುವಂತವ್ರು ಯಾರು ಅಷ್ಟ ಅನುಕೂಲಸ್ಥರಲ್ಲ. ಪಾಪ ಬಡ ಜನಾಂಗ ಐತಿ. ಇವತ್ತು ದಿನನಿತ್ಯ ದುಡಿದು ಅವ್ರ ಸಂಸಾರಗಳನ್ನ ಸಾಗಿಸ್ತಿರ್ತಾರ. ನಾಳೆ ಏನಾದ್ರು ಒಂದು ತೊಂದರೆ ಆಯ್ತಪ್ಪ ಅಂದ್ರ ಅದಕ್ಕೆ ನೇರ ಹೊಣೆ ಮಾನ್ಯ ಶಾಸಕರಾಗ್ತಾರ ಮತ್ತು ಸರ್ಕಾರ ಆಗ್ತತಿ. ಗ್ರಾಮ ಪಂಚಾಯತಿ ಅಧಿಕಾರಿಗಳಾಗ್ತಾರ, ತಾಲೂಕ್ ಪಂಚಾಯತಿ ಅಧಿಕಾರಿಗಳಾಗ್ತಾರ. ಅದನ್ನ ಒಂದ್ ಸ್ವಲ್ಪ ಅವರು ಗಮನದಲ್ಲಿ ಇಟ್ಕೊಂಡು ಅದಕ್ಕೊಂದು ಹಕ್ಕುಪತ್ರ ಕೊಡುವಂತ. ಇನ್ನು ಯಾರಿಗೆ ಈಗ ಇನ್ನೊಂದು 9 ನಂಬರ್ ಬುಕ್ಕಿಗೆ
ಎಷ್ಟು ಎಂಟ್ರಿ ಅದಾವ ಆ ಪ್ರಕಾರ ಅವ್ರ ಮನೆ ನಿರ್ಮಾಣ ಮಾಡ್ಯಾರ. ಇನ್ನು ಯಾರಿಗೆ ಅನ್ಯಾಯ ಆಗೈತಲ್ಲ ಅದನ್ನ ಸರಿಪಡಿಸುವಂತ ಕೆಲಸ ಮಾಡ್ಲಿ. ನಾವು ಅವ್ರಿಗೆ ಬ್ಯಾಡ ಅಂತ ಅನ್ನಂಗಿಲ್ಲ. ಇನ್ನೂ 10 ಮನೆ ಅಲ್ಲ, ಅವ್ರಿಗೆ 100 ಮನೆ ಕೊಡ್ಲಿ, ನಮ್ದೇನು ಅಭ್ಯಂತರ ಇಲ್ಲ. ಅಲ್ಲಿ ಇರುವಂತವ್ರಿಗಾರ ನ್ಯಾಯ ಒದಗಿಸ್ಲಿ. ಮುಂದ ಯಾರಿಗೆ ಸಮಸ್ಯೆ ಆಗೈತಲ್ಲ ಅದನ್ನೊಂದು ಅಲ್ಲೇ ಇನ್ನೊಂದ್ 2 ಎಕರೆ ರೈತರದ್ದು ಯಾರ್ದಾರ ಜಮೀನ್ ತಗೊಂಡು ಸರ್ಕಾರದಿಂದ ಸೂಕ್ತ ಪರಿಹಾರ ಕೊಟ್ಟು ಅವ್ರಿಗೆ ಕೊಡುವಂತ ಕೆಲಸ ಮಾಡ್ಲಿ, ನಮ್ಗೆ ಸಂತೋಷ ಐತಿ. ಆದ್ರೆ ಇದ್ ಮನಿನೂ ಹಾಳು ಬಿದ್ದಾವ್. ನಾವೆಲ್ಲ ಒಮ್ಮೆ ವರದಿ ಮಾಡಿ ನೀವು ಅದನ್ನ ಆ ವಿಷಯ ಬಗ್ಗೆ ನಾವು ನಿಮ್ಗೆ ಒಮ್ಮೆ ನಾನೇ ಕರೆಸ್ತೀನಿ ಖುದ್ದಾಗಿ ನಿಮ್ನ. ಬಾಳ ಹಾಳು ಬಿದ್ದಾವ್. ಅಲ್ಲಿ ಇರುವಂತ ಆ ಮನ್ಯಾಗ ಇರಾಕ ಈಗ ಜನರು ಭಯ ಪಡಾಕತ್ತಾರ. ಮೂಲ ಸೌಕರ್ಯ ಇಲ್ಲ. ಇವತ್ತು ಅವ್ರಿಗೆ ಸರಿಯಾಗಿ ನೀರಿನ ವ್ಯವಸ್ಥೆ ಆಗಂಗಿಲ್ಲ, ವಿದ್ಯುತ್ ವ್ಯವಸ್ಥೆ ಆಗಲ್ಲ, ರಸ್ತೆ ಅದು ನಾವು ಒಂದ್ ಸ್ವಲ್ಪ ಅದ ಸಮಯದೊಳಗೆ ಒಂದ್ ಸ್ವಲ್ಪ ಕಾಡಿ ಅದನ್ನೊಂದ್ ಸ್ವಲ್ಪ ರಸ್ತೆ ಸುಧಾರಣೆ ಮಾಡುತ್ತೆ. ಒಂದ್ ಸ್ವಲ್ಪ ಸಿಸಿ ರಸ್ತೆ ಹಾಕೊಂಬಂದ್ ಸಿಸಿ ರಸ್ತೆ ಮಾಡಿಸಿದ್ವಿ. ಒಳ್ಳೆ ಡ್ರೈನೇಜ್ ವ್ಯವಸ್ಥೆ ಇಲ್ಲ. ಮಳೆ ಆತಂದ್ರ ನೀರ್ ಅಲ್ಲೇ ಅವ್ರ ಮನೆಗಳ ಮುಂದೆ ನಿಂದಿರ್ತಾವ್ರಿ. ಎಲ್ಲ ಬಾಳ ಸಮಸ್ಯೆ ಐತೆ. ಅದ್ ಹೇಳಿದ್ರೆ ನೀವು ಒಮ್ಮೆ ಪೂರ ಚಿತ್ರಣ ಅದ. ಅದ್ರ ಬಗ್ಗೆ ಒಂದ್ ಸ್ವಲ್ಪ ಅವ್ರ ಕ್ರಮ ತಗೊಳ್ಳಿ ಅಧಿಕಾರಿಗಳ ಮೇಲೆ. ಯಾರೋ ಒಬ್ಬನ ಮಾತು ಕೇಳ್ಕಿಸಿಂದ ಅದನ್ನ ತಡೆ ಹಿಡಿಸೋದು ಚಲೋ ಅಲ್ಲ ನಾ ಅನಿಸ್ತೀನಿ. ಅವ್ರ ವೈಯಕ್ತಿಕ ಇದೊಂದು ಸಲಹೆ ಅಂತ ತಿಳ್ಕೊಳ್ಳಿ ಅವ್ರು. ನಾವು ಹೇಳೋದನ್ನ ಶಾಸಕರು ಆ ವಿಷಯದಾಗ ನಮ್ಗೇನ ಅಭ್ಯಂತರ ಇಲ್ಲ. ನಾವು ಕೊಡ್ಲಿ, ಯಾರಿಗೆ 101 ಮಂದಿ ಅದಾರ ಅವ್ರಿಗೆ ಕೊಡ್ಲಿ. ಉಳ್ದವ್ರಿಗೆ ಕೊಡ್ಸುವಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ಲಿಲ್ಲ. ಅಧಿಕಾರ ಅವ್ರದ್ದು ಐತಿ, ಸರ್ಕಾರ ಅವ್ರದ್ದು ಐತಿ, ಅಧಿಕಾರಿಗಳು ಅವರೇ ಇದಾರ. ಅವ್ರ ಕೈ ಅವ್ರ ಮಾತು ಕೇಳುವಂತವ್ರು. ಅಲ್ಲ ಸರ್, ಆ ಅವಧಿ ಒಳಗೆ ಮಾನ್ಯ SK ಬೆಳಬಿ ಸಾಹೇಬರು ಸಚಿವರು ಅಥವಾ ಈ ಭಾಗ ಶಾಸಕರಿದ್ರೆ ಅವ್ರಿದ್ದಾಗ ಅವ್ರ ಹಕ್ಕುಪತ್ರ ಇರ್ತಾನೆ, ಅವ್ರ ಸರ್ಕಾರ ಒಳಗೆ ಅವ್ರ ಅವಧಿ ಒಳಗೆ ವಿತರಣೆ ಮಾಡ್ಬೋದಾಗಿತ್ತು. ಇಲ್ಲ, ಅವಾಗ ಒಂದ್ ಸ್ವಲ್ಪ ಸಮಸ್ಯೆ ಅವಾಗೂ ಹಿಂಗಾದ್ರಿ. ಅವಾಗ ಇನ್ನ ಏನ್ ಸಮಸ್ಯೆ ಆಯ್ತು, 101 ಇನ್ನೊಂದ್ 10-15 ಮಂದಿ ಇಲ್ಲ ನಮಗ್ ಮನಿ ಬಂದಿಲ್ಲ, ಅದನ್ನ ನಮಗೂ ಕಟ್ಟಿದ ನಂತರ ಹಕ್ಕುಪತ್ರ ವಿತರಣೆ ಮಾಡ್ರಿ ಅಂತೇಳಿ ಅವ್ರನ್ನೊಂದ್ ಸ್ವಲ್ಪ ಇವರು 2009 ಫ್ಲಡ್ ಆಗೈತೆ ಅಂದ್ರೆ 11-12 ಅವು ಕಟ್ಟಡ ಪೂರ್ಣಗೊಂಡವ್ರಿ. 11ರಾಗನ ಮುಂದ್ 1 ವರ್ಷ 1.5 ವರ್ಷ ಅವ್ರ ಪಾಪ ಅಧಿಕಾರ 2013ರಾಗ ಹೋಯ್ತ್ರಿ. ಅವ್ರ ಮುಂದ್ ಬಂದಿದ್ರ ಅವ್ರು ಮಾಡ್ತಿದ್ರು ಅದನ್ನ ಅನಿಸ್ತಿತ್ತು. ಯಾಕಂದ್ರ ಅವ್ರ ಕಟ್ಟಡ ಮಾಡಿದ್ದು ಅವರೇ. ಅವಾಗೆಲ್ಲ ಜನರಿಗೆ ಅನುಕೂಲ ಮಾಡ್ಕ ಸ್ಥಳಾಂತರದ ರೂಪ. ಅವಾಗ 2009 ಬೆಳಬಿ ಸಾಹೇಬ್ರ ಪಾತ್ರ ಬಾಳ ದೊಡ್ಡದೈತ್ರಿ. ನಮಗ್ ಕಣ್ಣಾರೆ ಕಂಡ ವಿಷಯ, ನಮ್ ಗ್ರಾಮ ರಸ್ತೆಗೆ ಕೆಳಗಿರ್ತಕ್ಕಂತ ಏನ ಮನೆಗಳದಾವ್ ಎಲ್ಲ ಮುಳುಗಡೆ ಪೂರ ಒಂದ್ ಇಷ್ಟ ನೀರ್ ಹರಿತಿತ್ತು ಅಂತ. ಪಾಪ ಅವ್ರ ಬೆಳಬಿ ಸಾಹೇಬ್ರು ಸ್ವತಃ ನೀರಾಗ ಹೋಗಿ ಜನರನ್ನ ಕರ್ಕೊಂಡ್ ಬರುವಂತ ನಾವ್ ಕಣ್ಣಾರಿ ನೋಡಿ. ಅವ್ರ ಮಂತ್ರಿಗಳಿದ್ರ ಆ ಸಮಯದಲ್ಲಿ ಬಾಳ ಮಾಡಿ ಸ್ಥಳಾಂತರ ಮಾಡಿ ಅವ್ರಿಗೆ ರೋಣಾಳ ಹೈಸ್ಕೂಲ್ ನಲ್ಲಿ ಊಟ ವ್ಯವಸ್ಥೆ ಮಾಡಿ ಮುಂದೊಂದ್ ಶೆಡ್ಗಳನ್ನ ತುರ್ತು ಅವ್ರಿಗೆ ಇರ್ಲಿಕ್ಕೆ ವ್ಯವಸ್ಥೆ ಮಾಡಿಕೊಟ್ರು. ಶೆಡ್ ಮಾಡಿ ತದನಂತರ ಅದನ್ನ ಮನೆಗಳನ್ನ ನಿರ್ಮಾಣ ಮಾಡಿಕೊಟ್ರು. ಖರೆ ಅದೊಂದ್ ಸ್ವಲ್ಪ ಹಕ್ಕುಪತ್ರ ವಿತರಣೆ ಒಳಗೆ ಆಗ ಒಂದ್ ಸ್ವಲ್ಪ ಅವ್ರದ್ದು ಸ್ವಲ್ಪ ಡಿಲೇ ಆಯ್ತು. ಅದ್ ಮುಂದೆ ಅವ್ರ ಪಾಪ ಅಧಿಕಾರ ಇದು ಆಯ್ತು. ಇವ್ರು ನಿರಂತರ ಈಗ 10 ವರ್ಷ 12 ವರ್ಷದಿಂದ ಅಧಿಕಾರದಾಗ ಅದಾರ. ಅವ್ರು ಮಾಡ್ಬೇಕಾಗಿತ್ತತ್ರಿ ಇದು. ನಾವು ಅಂದಿವಿ ಅವ್ರಿಗೆ, ಯಾಕಂದ್ರೆ 2-3 ಬಾರಿ ಅಂದಿವಿ. ನಾವು ಅವಾಗ ಸಣ್ಣವ್ರ ಇದ್ದೀವಿ. ನಾವು ಅಷ್ಟು ರಾಜಕಾರಣದ ಮತ್ತೆ ನಾವು ಯಾರ ಮುಂದೆ ಹೋಗಿ ಮಾತಾಡು ಕೇಳುವಂತ ನಾವ್ ಅಷ್ಟು ದೊಡ್ಡವ್ರು ಇದ್ದಿದಿಲ್ರಿ. ನಾವು ಅಂದ್ರೆ ಪ್ರಶ್ನೆ ಮಾಡುವಂತ ಅಷ್ಟು ದೊಡ್ಡವ್ರು ಇದ್ದಿದ್ದಿಲ್ಲ. ಈಗ ಕೇಳ್ತೀವಿ ನಾವು. ಈಗ ಸಾಮಾನ್ಯ ತಪ್ಪಣಾತಿರ ಸರಿ ಮಾಡ್ರಿ ಅಂತ ಹೇಳ್ತೀವಿ ನಾವು. ಈಗಾದ್ರು ಇವತ್ತ ಅದಕ್ಕೆ ಹಂಗ ಹೇಳ್ತೀವಪ್ಪ ಅಂದ್ರೆ ಅದಕ್ಕೆ ನಮ್ಗೆ ಜನರ ಒಂದು ಧೈರ್ಯ, ಜನರ ಒಂದು ಆಶೀರ್ವಾದ. ಇವತ್ತು ನಾವು ಯಾರನ್ನಾದ್ರೂ ಪ್ರಶ್ನೆ ಮಾಡ್ತೀವಪ್ಪ ಅಂದ್ರೆ ಜನರ ಆಶೀರ್ವಾದ, ಜನರ ಧೈರ್ಯ, ಅದು ಒಂದು ನಮ್ಮ ಹಿನ್ನೆಲೆ, ನಮ್ಮ ಕುಟುಂಬದ ಹಿನ್ನೆಲೆ, ನಮ್ಮ ಬ್ಲಡ್ ಒಳಗೆ ಬಂದತ್ತದ ಹೇಳ್ಬೇಕಂದ್ರೆ. ಸರಿ ಸರ್, ಈಗ ಮುಂಬರುವ ಜಿಲ್ಲಾ ಪಂಚಾಯತಿ ಚುನಾವಣೆಗೆ ತಾವು ಆಕಾಂಕ್ಷೆ ಮಾತು ಕೇಳ ಬರ್ತಾ ಇದೆ ಸರ್. ಮುಳವಾಡ ಬಿಜೆಪಿ ಮತಕ್ಷೇತ್ರದಿಂದ ಇಲ್ಲ ಜಿಲ್ಲಾ ಪಂಚಾಯತ್ ಮತಕ್ಷೇತ್ರದಿಂದ ತಾವು ಬಿಜೆಪಿ ಟಿಕೆಟ್ ಆಕಾಂಕ್ಷೆ ಅಂತ ಮಾತು ಕೇಳ ಬರ್ತಾ ಇದೆ ಸರ್. ಈಗ ತಮ್ಮ ಮಾತೇನು? ನಿಮ್ಗೆ ಆಗಲೇ ಒಂದು ಉದಾಹರಣೆ ಹೇಳಿದ್ರೆ, ನಾ ರಾಜಕಾರಣ ಮಾಡ್ಬೇಕು ಅನ್ನುವಂತ ಯಾವುದೇ ಒಂದು ಉದ್ದೇಶವನ್ನ ಇಟ್ಕೊಂಡು ಸಮಾಜ ಸೇವೆ ಮಾಡಾಕತ್ತಿಲ್ರಿ. ಇವತ್ತಿಗೂ ಹೇಳ್ತೀನಿ, ನಾವು ನಿಸ್ವಾರ್ಥದಿಂದ ಸೇವೆ ಮಾಡಾಕತ್ತೀವಿ. ಏನೋ ಒಂದ್ ಮುಂದೊಂದು ಸ್ವಾರ್ಥ ಇಟ್ಕೊಂಡು ನಾನ್ ಮುಂದೆ ಏನೋ ಒಂದು ಆಗ್ಬೇಕು ಅನ್ನೋಂತ ಯೋಚನೆ ಒಳಗೆ ನಾನು ಸಮಾಜ ಸೇವೆಯಲ್ಲಿ ತೊಡಗಿಲ್ಲ. ಒಂದೇದ್ ನಿಮ್ಗೆ ಸ್ಪಷ್ಟಪಡಿಸೋದು. ಅವಾಗ ಪಕ್ಷ ಏನ್ ತೀರ್ಮಾನ ಮಾಡ್ದತಿ, ನಮ್ ಸಾಹೇಬ್ರು ಏನ್ ತೀರ್ಮಾನ ಮಾಡ್ತಾರ, ಜನರ ಆಲೋಚನೆಗಳು ಏನಿರ್ತಾವು, ಆಲೋಚನೆ. ಯಾಕಂದ್ರೆ ನಮ್ಮ ಹಳ್ಳಿಯಾಗ ನಾವು ಒಬ್ಬನೇ ನಾನು ಚುನಾವಣೆ ಮಾಡ್ತಂದ್ರೆ ಆಗಂಗಿಲ್ಲ. ನಿಮ್ಗೆ ಹೇಳ್ಬೇಕಂದ್ರೆ 4 ಗ್ರಾಮ ಪಂಚಾಯತಿ ಬರ್ತಾವ, 16 ಹಳ್ಳಿಗಳು ಬರ್ತಾವು. 16 ಹಳ್ಳಿಗಳ ಮತದಾರರ ನಾಡಿ ಮಿಡಿತ ಒಂದೇ ಇರ್ಬೇಕು. ಯಾರೇ ಅಭ್ಯರ್ಥಿ ಆಗ್ಲಿ, ಇವತ್ತು ನಾನಂತಲ್ಲ, ಯಾರೇ ನಮ್ಮ ಮುಳವಾಡ ಜಿಲ್ಲಾ ಪಂಚಾಯತ್ ಕ್ಷೇತ್ರದಾಗ ಯಾರಿಗೆ ಪಕ್ಷ ಕೊಟ್ರು, ನಮ್ ಸಾಹೇಬ್ರು ಯಾರಿಗೆ ಕೊಟ್ರು ನಾವು ಹೆಗಲಿ ಕೊಟ್ಟು ಚುನಾವಣೆ ಮಾಡ್ತೀವಿ. ಅದು ಮಾತ್ರ ಶರ್ಚಿದ್ದ. ಅದು ಒಂದು
ಜನರ ಯಾವ ರೀತಿ ಬಯಸ್ತಾರ ಆ ಬಯಕೆ ತಕ್ಕಂಗೆ ನಾವು ಹೋಗ್ತೀವಿ ಇಷ್ಟೇ. ಅದೇನು ನಾವು ಮಾಡಬೇಕು ಚುನಾವಣೆ ಮಾಡಬೇಕು ಅಂತ ನಮ್ದು 1% ಆಸೆ ಇಲ್ಲ. ಇಲ್ಲ ಪಕ್ಷ ಟಿಕೆಟ್ ಕೊಟ್ಟರೆ ತಾವು ಸ್ಪರ್ಧೆ ಮಾಡ್ತೀರಿ ಸರ್? ಅದ ಎಲ್ಲ ನಮ್ಮ ಹಿರಿಯರು, ನಾ ಹೇಳಿಲ್ಲ ನಿಮ್ಗೆ, ಸಂಬಂಧಪಡುವಂತ ಎಲ್ಲ ಹಳ್ಳಿಗಳ ಎಲ್ಲ ನಮ್ಮ ಪಕ್ಷದ ಹಿರಿಯರು, ಎಲ್ಲ ನನ್ನ ಯುವಕರು ತಾಯಂದಿರು, ಯಾಕಂದ್ರೆ ಇವತ್ತ ನಮ್ಗ ತಂದೆ ತಾಯಿ ನಾವು ಕಳ್ಕೊಂಡಿವಿ. ಆ ರೂಪದಾಗ ತಂದೆ ತಾಯಿ ರೂಪದಾಗ ನಮ್ಮ ಮುಳವಾಡ ಜಿಲ್ಲಾ ಪಂಚಾಯತ್ ವ್ಯಾಪ್ತಿ ಒಳಗಿರ್ತಕ್ಕಂಥ ಎಲ್ಲಾ 15-16 ಹಳ್ಳಿಯವರು ಬಯಸಿದ್ರ, ನಮ್ಮ ಪಕ್ಷ ತೀರ್ಮಾನ ಮಾಡಿದ್ರ, ನಮ್ಮ SK ಸಾಹೇಬ್ರು ಹೆಗಲಿಗೆ ಕೊಟ್ಟು ಇಲ್ಲ ನೀ ಚುನಾವಣೆ ಮಾಡಪ್ಪ ಅಂದ್ರ ಮುಂದುವರಿದು. ಇಲ್ಲಿಕಂದ್ರೆ ನಾವು ಅದ್ರದ್ದು ಯಾವುದೇ ರೀತಿ ಆಸೆ ಇಲ್ಲ. ಅಲ್ಲ ಬಿಜೆಪಿ ಪಕ್ಷ ತಮ್ಮ ಮನೆತನಕ್ಕೆ ಸ್ವಲ್ಪ ಇಲ್ಲ ಆಗೈತಿ. ಸಾಹೇಬ್ರು ನಿಮಗ್ ಮಾನ್ಯ ನಮ್ಮ ತಾಯಿಯವರ ಕಾರ್ಯಕ್ರಮ ಮಾತು ಕೊಟ್ಟಿದ್ದಾರೆ, ಸಾಮಾಜಿಕ ರಾಜಕೀಯವಾಗಿ ಯಾವ್ದಾರ ಒಂದು ಸ್ಥಾನಮಾನ ಕೊಡ್ತಾರೆ ಅನ್ನೋದು ಮಾತು ಕೊಟ್ಬಿಟ್ಟಿದ್ದಾರೆ ಸರ್. ಈಗ ಅವ್ರಿಗೆ ಅದ್ ಮನಸ್ಸಿನಾಗ ಐತಿ. ಯಾಕೆ ಐತಿ ಅಂತ ನಿಮ್ಗೆ ಹೇಳ್ತೀನಿ. ಪಾಪ ಅವರಿಂದ ಆಗಿರ್ತಕ್ಕಂಥ ತಪ್ಪಲ್ಲ ಅದು. ಏನೋ ಕಾರಣದ ಕೈಗಳು ಯಾರು ಮಾಡಿರ್ಬೋದು. ಪಾಪ ಅವ್ರಿಗೆ ಬಹಳ ಗೌರವ ಐತಿ. ನಾವು ಅಷ್ಟೇ ಗೌರವದಿಂದ ಅವ್ರನ್ನ ಕಾಣ್ತೀವಿ, ಬರ್ತೀವಿ. ನಮ್ಮ ಕುಟುಂಬದ ಮೇಲೆ ಅವ್ರ ಸಹೋದರ ಮಲ್ಲಿಕಾರ್ಜುನ್ ಬೆಳಬಿ ಅಂತ ಹೇಳಿದ್ದಾರೆ. ಅವರು ನಮ್ಮ ತಂದೆಯವರ ಒಂದು ಚೈಲ್ಡ್ಹುಡ್ ಫ್ರೆಂಡ್ಸ್ ಅಂದ್ರೆ ತಪ್ಪಾಯ್ಕಂದ್ರೆ ಅಷ್ಟ ಅನ್ಯೋನ್ಯತೆಯಿಂದ ಇದ್ರು ಅವರಿಬ್ರು. ಅವರು ಅಪಘಾತದಿಂದ ಮರಣ ಹೊಂದಿದ್ರು. ಎಲ್ಲಂದ್ರೆ ಬೆಳಬಿ ಸಹೋದರ ಮಲ್ಲಿಕಾರ್ಜುನ್ ಬೆಳಬಿ ಅಂತ ಒಂದು ಆಕ್ಸಿಡೆಂಟ್ ಆಗಿ ತೀರ್ಕೊಂಡ್ರೆ. ಅವ್ರು ನಮ್ಮ ತಂದೆಯವರು ಬಹಳ ಒಡನಾಟ, ಬಹಳ ಒಳ್ಳೆ ಒಂದು ಸ್ನೇಹಿತರು ಅವರು. ಅವಾಗ ಅವ್ರ ಜೊತೆ ಬಹಳ, ಅವ್ರ ಕುಟುಂಬದ ಜೊತೆ ಬಹಳ ನಮ್ದು ಒಳ್ಳೆ ಒಡನಾಟ, ಬಹಳ ಒಂದು ಅನ್ಯೋನ್ಯತೆಯಿಂದ ಇದ್ವಿ. ಕರೆ ಇವತ್ತಿಗ ನಾವ್ ಈಗ ಚುನಾವಣೆದ ನೀವು ಕೇಳಾಕತ್ತೀರಿ. ಹೌದು ಸರ್. ಸಾಹೇಬ್ರ ಇಲ್ಲ ನೀವು ಅವ್ರ ಮಾತು ಕೊಟ್ಟಾರ ನೀವು ಅಂದ್ರಿ ಆಲ್ರೆಡಿ ನಾವ್ ರಾಜಕೀಯವಾಗಿ ಒಂದ್ ಏನ್ ಸ್ಥಾನಮಾನ ಮಾಡ್ತೀವಿ ಅಂತ ಅವ್ರ ಅಂದಾರ ಸಾಹೇಬ್ರ. ಇಲ್ಲ ನಂಗಿಲ್ಲ, ನಾವ್ ಒಪ್ಕೋತೀವಿ. ನೀವು ಸ್ಪರ್ಧೆ ಮಾಡೋದು ಅಷ್ಟ ಬಾಕಿ ಉಳಿದೆ ಸರಿ. ಸಾಹೇಬ್ರ ಏನ್ ಹಿಂಗ್ ಹೇಳ್ತಾರ ಹಂಗ ನಾವ್ ನೋಡ್ಕೋತೀವಿ ಇಷ್ಟೇ, ಅವ್ರನ್ನ ಬಿಟ್ಟು ಏನಿಲ್ಲ. ಓಕೆ ಸರ್. ಅವ್ರ ಏನೇ ಜವಾಬ್ದಾರಿ ಕೊಟ್ರು ನಾವ್ ಅದ್ ನಿಭಾಯಿಸ್ತೀವಿ. ಆಯ್ತು ಸರ್. ತಾವು ಇಬ್ಬರು ಸಹೋದರ ಹೇಳಿದ್ರಿ ಸರ್. ತಾವು ಅಟ್ಟ ಸೀದಾ ಸಿಂಪಲ್ ಮನೆ ಕಟ್ಸ್ಕೊಂಡಿರ್ಬೇಕಾಗಿತ್ತು. ಈಗ ಇಷ್ಟ ಮನದ ನಿಮ್ ಕನಸಿತ್ತು ಅಥವಾ ಸರ್ ಇಂಥ ದೊಡ್ಡ ಮಟ್ಟದ ಮನೆ ಕಟ್ಟಬೇಕನ್ನೋದು ಏನಂದ ಒಂದು ನಿಮ್ಮ ಅಭಿಲಾಷೆ ಇತ್ತು? ಹೆಂಗ್ ಸರ್? ಜನರ ಎಲ್ಲಾ ಪ್ರಶ್ನೆ ಬರುದು ಇದೆ ರೀ. ಅದೇನಿಲ್ಲ, ಅದು ಒಬ್ಬೊಬ್ಬರ ವೈಯಕ್ತಿಕ ಅಭಿಪ್ರಾಯ ಅದು. ಈಗ ಒಬ್ಬರ ಭೂಮಿ ಹಿಡಿಬೇಕಂತ ಆಸೆ ಇರ್ತೈತಿ, ಒಬ್ಬರಿಗೆ ಪ್ಲಾಟ್ ಹಿಡಿಬೇಕಂತ ಆಸೆ ಇರ್ತೈತಿ, ಒಬ್ಬರಿಗಿಲ್ಲ ನಾವು ಒಳ್ಳೆ ಮನೆ ಕಟ್ಟಬೇಕು ಅನ್ನುವಂತ ಆಸೆ ಇರ್ತೈತಿ. ನಿಮ್ಗ ನಾ ಒಂದು ಉದಾಹರಣೆ ಕೊಡ್ತೀನಿ ನನ್ನ ಕುಟುಂಬದ ಬಗ್ಗೆ. ನಮ್ ತಂದೆಯವರ ಇದ್ದಾಗ ನಮ್ದು ಊರಾಗ ಒಂದ್ ದೊಡ್ಡ ಮನಿ ಐತಿ. ಅದ ನಮ್ ತಂದೆ ದೊಡ್ಡ ಮನಿ ಇದ್ಬಿಟ್ರಿ ಊರಾಗ ಬಾಳ ಒಂದ್ ಹಳೆ ಮನೆ. ಒಮ್ಮೆ ಅವರ ಅದನ್ನ ವಿಡಿಯೋ ಮಾಡಿರ್ಬೇಕಾರ. ನಮ್ ತಂದೆಯವ್ರ ತೀರಿದ ನಂತರ ಅದು ನಾವು ಮನಿ ಬಿಡುವಂತ ಬತ್ರಿ. ಅದು ಒಂದ್ 8 ತಿಂಗಳ. 8 ತಿಂಗಳ ಮನಿ ಬಿಟ್ಟಿವಿ. ಇನ್ನೊಂದು ಎತ್ತಿನ ಮನಿ ಎತ್ತಿತ್ತು ನಮ್ದು ಆಚೆ ಕಡೆ, ಅದು ನಮ್ದೇ ಮನಿ. ದನ ಕರುಗಳು ಕಟ್ತಿದ್ರು, ಅಲ್ಲೇ ಹೋಗಿದ್ದೀವ್ರಿ. 8 ತಿಂಗಳ ಆದ ನಂತರ ನಾವು ವಾಪಸ್ ಹೋಗ್ಲಿಲ್ಲ. ಯಾಕಂದ್ರೆ ನಾವು ಭಾಳ ಸಣ್ಣವರು, ಆ ಮನಿಗೆ ಹೋಗ್ಬೇಕು ಅಂತ ಸ್ವಲ್ಪ ಭಯ ಅನಿಸ್ತೈತಿ. ಯಾಕ ನಮ್ ತಾಯಿಯವ್ರು ಇಲ್ಲ ಬ್ಯಾಡ ಇಲ್ಲೇ ಇದ್ಬಿಡ್ ಅನ್ನುವಂತ ಯೋಚನೆ ಬಂದ್ರು. ನಾವು ಅಲ್ಲಿ ಬಿಟ್ಟಿವ್ರಿ. ಅಲ್ಲಿ ಮನಿ ಬಿಡಾನ ಅಷ್ಟೇ ಸರಿ ಒಂದ್ ಸ್ವಲ್ಪ ದಿವಸ ವ್ಯವಸ್ಥೆ ಮಾಡಿದೀವಿ. ಮುಂದೆ ಅದು ಭಾಳ ಹಾಳು ಬಿತ್ರಿ. ಅದು ನಾವ್ ಇರ್ತಕ್ಕಂಥ ಮನಿನ ಒಂದ್ ಸ್ವಲ್ಪ ದುರಸ್ತಿ ಮಾಡ್ಕೊಂಡು ಅದನ್ನ ಒಂದ್ 7-8 ವರ್ಷ ಹೆಂಡಿ ಮನೆ ಆಗಿದ್ದೀವಿ ನಾವು ಹೇಳ್ಬೇಕಂದ್ರೆ. ಹೆಂಡಿ ಸಾರಿಸ್ತಿದ್ದೇವೆ, ಗಾಡಿ ಮಣ್ಣು ಸಾರಿಸ್ತಿದ್ದೇವೆ. ಈಗಿದ್ದ ಮನಿನ ಪೂರ್ವಜರ ಕಾಲ ಇಲ್ಲ, ನಾವು ನಮ್ ತಂದೆ ತೀರ್ಕೊಂಡ ನಂತರ ನಾವೇ ಮಾಡ್ತಿದ್ದೀವಿ ಅದನ್ನ. ಹಂಗೆಲ್ಲ ಅನುಭವಿಸಿವಿ. ಹಂಗ ಇದು ಇಷ್ಟೆಲ್ಲ ದೊಡ್ಡ ಮನೆ ಹಿಂಗೆಲ್ಲ ಬತ್ತಲ್ಲ ನಮ್ ತಂದೆ ತೀರಿದ ನಂತರ ನಾವ್ ಇಷ್ಟೆಲ್ಲ ಕಷ್ಟದ ಸ್ಥಿತಿ ಬಂತಲ್ಲ ಅಂತೇಳಿ ಅದು ಬಾಳ ನೋವು ಪಟ್ಟಿ ಹೇಳ್ಬೇಕಂದ್ರೆ ಒಂದ್ 7-8 ವರ್ಷ ಇಷ್ಟ ತ್ರಾಸ ಆಯ್ತ್ರಿ. ಮುಂದ ಅದನ್ನ ಸ್ವಲ್ಪ ರಿನೋವೇಷನ್ ಮಾಡಿದೇವಿ. ಇದ್ದ ಮನಿನ ಸ್ವಲ್ಪ ಅದನ್ನ ರಿಪೇರಿ ಮಾಡಿದೇವ್ರಿ. ಸ್ವಲ್ಪ ರಿಪೇರಿ ಮಾಡ್ಕೊಂಡ್ ಅಲ್ಲೇ ಇದೀವಿ ಈಗ. ನಮ್ಗ ಅದೊಂದ್ ಕನಸಿತ್ತು, ಒಂದ್ ಒಳ್ಳೆ ಮನೆ ಕಟ್ಟಬೇಕು ಅಂತೇಳಿ. ನಮಗ್ ಸಾಕಷ್ಟು ಜನ ನಮ್ ಸಂಬಂಧಿಕರು ಅಂದ್ರೆ ಇಲ್ಲ ಕಟ್ಟುದ್ರು 2 ಮನಿ, ಅದನ್ನು ಹೇಳ್ತೀನಿ ನಿಮ್ಗೆ. ಒಂದು 2 ಮನಿ ಕಟ್ಟಬೇಕಲ್ಲ, ಇಷ್ಟು ದೊಡ್ಡ ಮನಿ ಕಟ್ಟುದು ಇಬ್ರು ಅಣ್ಣ ತಮ್ಮ ಅದಿರಿ, 2 ಮನಿ ಕಟ್ಟಬೇಕಲ್ಲ ಅನ್ನುವಂತ ಅವ್ರ ಅಭಿಲಾಷೆ ವ್ಯಕ್ತಪಡಿಸಿದ್ರು. ಅವ್ರಿಗೆ ಹೇಳಿದೀವಿ ನಾವು ಒಂದೇ ಮಾತು ಹೇಳಿದೀವಿ. ನಮ್ ತಂದೆ ತೀರ್ಕೊಂಡು 20 ವರ್ಷ ಆತ. ಅವಾಗ ನನಗ ಅವ್ ತಂದಿ ನಾ ತಂದೆನು ಆ ಮನೋಭಾವದಾಗ ಒಬ್ರಿಗೊಬ್ರು ಹೆಗಲ್ ಕೊಟ್ಟು ಇಲ್ಲಿ ತನ ಬಂದೇವಿ. ನಾವು ಸಾಯುತನ
ಅದ ಮನಿ ಯಾಡ್ ಆಗ್ಬಾರ್ದು ಅನ್ನೋ ಒಂದ ಉದ್ದೇಶಕ್ಕೆ ಹಿಂಗ್ ಕಟ್ಟಿರ್ತಿದ್ದೇವೆ. ಓಕೆ ಸರ್. ನಾವು ಸಾಯೋವರೆಗೂ ಹಾ ಮನಿಗೆ ಎರಡು ಬಾಗಿಲು ಕುಂಡ್ರಬಾರ್ದಪ್ಪ ಅನ್ನುವಂತ ಒಂದೇ ಒಂದು ಉದ್ದೇಶದಿಂದ ಇಂಥ ಮನಿ ಕಟ್ಟಾಕತ್ತೀವಿ. ನಾವು ಎಷ್ಟೇ ತ್ರಾಸ ಆಗ್ಲಿ ನಮ್ಗದ, ಹಾ ಸರ್. ನಮ್ಮ ಮಕ್ಕಳ ತಲೆನೂ ಅದು ಮುಂದವ್ರು ಎರಡು ಮನಿ ಮಾಡುವಂತ ಯೋಚನೆ ಬರಬಾರ್ದು ಅವ್ರಿಗೆ. ಕೂಡಿ ಬಾಳೋಣ ಸೋದರ ಕೂಡಿ ಬಾಳ್ಬೇಕು ಅನ್ನುವಂತ ಒಂದು, ಯಾಕಂದ್ರೆ ಬಹಳ ಕಷ್ಟದೊಳಗೆ ಬಂದಿವಲ್ಲ, ಅದಕ್ಕೆ ಅದ್ ಕಷ್ಟದೊಳಗೆ ಬಂದವ್ರಿಗೆ ಅದರ ಬಗ್ಗೆ ಒಂದ್ ಸ್ವಲ್ಪ ಕುಟುಂಬದ ಬಗ್ಗೆ, ಸಹೋದರಿ ಬಗ್ಗೆ ಒಂದಷ್ಟು ಗೌರವ, ಅಷ್ಟು ಕೂಡಿ ಬಾಳ್ಬೇಕು ಅನ್ನುವಂತ ಒಂದು ಆಶಯ ಮನೋಭಾವ ಇರ್ತದ್ರಿ. ಅದಕ್ಕೆ ಆ ಒಂದು ಉದ್ದೇಶ ಇಟ್ಕೊಂಡು ಅದನ್ನ ಹಂಗ್ ಮಾಡಿವಿ ಇಷ್ಟೇ. ಅದನ್ನ ಬಿಟ್ರೆ ಏನು ಅದೇ ನಾವು ಯಾವ್ದೇ ಒಂದು ಉದ್ದೇಶ ಇಲ್ಲ. ಸ್ವಲ್ಪ ರೈತರು ಮಾಡಬಾರ್ದ. ಈಗ ನಾನು ನಿಮ್ಗೊಂದು ಉದಾಹರಣೆ ಕೊಡ್ತೀನಿ. ನಾವೊಂದು ಕಾರ್ ತಗೊಂಡೆ, ಫಾರ್ಚುನರ್ ತಗೊಂಡಾಗ ಅವಾಗ ಅಂದ್ರೆ MLA MP ತಗೊಂಡಂಗಿಲ್ಲ. ಅಂದ್ರೆ MLA MP ಗಳು ಅಷ್ಟೇ ಆಡಂಬರ ಜೀವನ ಅನ್ನೋದೇ ಮಾತು ನಾ ಅವ್ರಿಗೆ ಹೇಳಿದೆ, ಒಂದು ಉದಾಹರಣೆ ಕೊಟ್ಟೇರಿ ಹಿಂಗ ಕೇಳಿದವ್ರಿಗೆ. MLA MP ಗಳು ಅಷ್ಟೇ ತಗೋಬೇಕಂತ ಏನಾರ ಶೋರೂಮ್ ಮೇಲೆ ಗಾಡಿ ಮೇಲೆ ಬರ್ದಿದ್ರ, ರೈತರು ತಗೋಬಾರ್ದಪ್ಪ ಅನ್ನುವಂಥದ್ದು ಬರ್ದಿದ್ರೆ ಹೇಳ್ಬಿಡ್ರಿ ತಗೊಳಂಗಿಲ್ಲತಿ. ಅದಕ್ಕಿಂತ ಸಂಬಂಧ ಅಲ್ರಿ, ರೈತರ ಮುಂದ್ ಈಗ ರೈತರಿಗೆ ಮಾಡ್ಬೇಕು ಅನ್ನುವಂತ ಒಂದು, ಬೆಳಿಬೇಕು ಅನ್ನುವಂತ ಇಚ್ಛಾಶಕ್ತಿ ಬರ್ಬೇಕಲ್ಲ. ಅಂದ್ರ MLA MP ಗಳು ಇದ್ದವ್ರು ಅಷ್ಟೇ ಒಳ್ಳೆ ಜೀವನ ಮಾಡ್ಬೇಕು, ರೈತರಾಗೆ ಇರ್ಬೇಕು, ರೈತರ ಬರೀ ದುಡಿದೊಂದೇ ಕಾಯಕ ಇರಬಾರ್ದು, ಅದ್ರ ಜೊತೆ ಜೀವನವನ್ನು ಕೂಡ ಅನುಭವಿಸ್ಬೇಕಲ್ಲ. ಹೌದು ಸರ್. ದುಡಿಯೋದು ಅದಕ್ಕೆ ನಾವು ಹೊಟ್ಟೆಗಾಗಿ ಬಟ್ಟೆಗಾಗಿ, ಅದ್ರ ಜೊತೆ ನಾವು ದುಡ್ದಿರ್ತಕ್ಕಂಥ ಅದನ್ನ ಒಳ್ಳೆಯ ರೀತಿ ಒಳಗೆ ನಾವು ಬಳಸ್ಕೋಬೇಕು ಇಷ್ಟೇ. ಸರ್, ತಮ್ಮ ಜೀವನದ ಇಲ್ಲಿತ್ತನ ಅವಧಿಯೊಳಗ ಅತಿ ಮರಿಲಾರಂತ ಕೈ ಘಟನೆ ಯಾವ್ದು ಸರ್? ನಿಮಗೆ ಹೇಳ್ಬೇಕಂದ್ರೆ ನಾನು ಇವತ್ತು ಹಿಂಗ್ ಕೂತಿರ್ಬೋದು. ಹೇಳ್ಬೇಕಂದ್ರೆ ನೀವು ಇವತ್ತು ನನ್ನ ಸಂದರ್ಶನ ಮಾಡಾಕತ್ತೀರಿ, ನನಗೆ ಬಹಳ ಸಂತೋಷ ಐತಿ. ಕರೆ ಇವತ್ತಿನ ವಿಷಯ ಹಿಂಗಿರ್ಬೋದು. ನಮ್ ತಂದೆಯವ್ರು ತೀರ್ಕೊಂಡ 2005 ಜೂನ್ 28ಕ್ಕೆ ನಮ್ ತಂದೆಯವ್ರು ತೀರ್ಕೊಂಡ್ರಿ. ಹೌದು ಸರ್. ಇದೆಲ್ಲ ನಮ್ದು ನೀರಾವರಿ ಇತ್ತಿದ್ ಜಮೀನ್. ಹೆಂಗಪ್ಪ ಅಂದ್ರೆ ಇದು ಒಂದು 5-6 ಎಕರೆ ಜಮೀನ್ ನೀರಾವರಿ, ಅಷ್ಟು ನೀರ್ ನಮ್ ಸಫಿಶಿಯಂಟ್ ಆಕೈತ್ರಿ. ಅವಾಗಾದ್ರೂ ನಾವು 1-2 ಎಕರೆ ಇದು ಗೋಧಿ, ಕಡ್ಲಿ, ರಾತ್ರಿ ಒಂದ್ ಎಕರೆ ಕಾಯಿಪಲ್ಲೆ ಮಾಡ್ತಿದ್ದೀವಿ. ರಾತ್ರಿ ನಮ್ಮ ಅಣ್ಣ ನಾನು ಇಲ್ಲೇ ಇಲ್ಲೇ ಅಡವೆ ಮಕ್ಕೋತಿದ್ದೀವಿ. ಇಲ್ಲೇ ನಮ್ ಪರಿಸ್ಥಿತಿ ಹೆಂಗಪ್ಪ ಅಂದ್ರ, ಇಲ್ಲಿ ಅಡವೆ ಮಕ್ಕೋತಿದ್ವಿ, ಇಬ್ರ ಮಕ್ಕೋತಿದ್ದೀವಿ. ಒಂದೊಂದ್ ದಿವ್ಸ ಮಣ್ಣು ಬರ್ಲಿಕ್ಕಂದ್ರ ಸೆಟ್ಕೊಂಡ್ ಬಿಟ್ರ ನಾರ ಒಬ್ಬನೇ ಬರೋ, ಸೆಟ್ಕೊಂಡ್ ಬಿಟ್ರ ನಮ್ಮನ್ನ ಒಬ್ಬನ ಬಂದ್ ಮಾಡ್ಕೊಳೋ. ಯಾಕ ಪರಿಸ್ಥಿತಿ ಹೆಂಗ್ ಮಾಡಿಸ್ತಿತ್ ನಮ್ಗ ಅವತ್ತಿನ ಪರಿಸ್ಥಿತಿ ಹೆಂಗಪ್ಪ ಅಂದ್ರ, ಒಂದ್ ತುತ್ ತಿನ್ಬೇಕಂದ್ರ ಅದ ಮನೆಗೆ ಇವತ್ತ ನಾವು ಸಂತಿ ಹೆಂಗ್ ತರ್ಬೇಕಪ್ಪ ಅನ್ನುವಂತ ಪರಿಸ್ಥಿತಿ ಉದ್ಭವ ಆಕೈತಿ ನಮ್ಗೆ. ಹೌದಲ್ಲ ಸರ್. ಒಂದ್ ಕಾಯಿಪಲ್ಲೆ ಮಾಡಿದ್ವಿ, ನೀವು ನಂಬ್ತಿರೋ ಬಿಡ್ತಿರೋ, ನಾವ್ ಬೆಳೆದ್ ಬಂದಿದ್ದೆ ಹೇಳ್ಕೊಂಡ್ರೆ ನಮ್ಗೆ ಅದ್ ಹೆಮ್ಮೆ ಅದ್. ನಾವು ಜನರಿಗೆ ಏನ್ ಇವತ್ತು ನಾವು ಜೀವನ ಇದೊಂದೇ ನೋಡ್ತಾರ, ಇದ್ರ ಹಿನ್ನೆಲೆ ನೋಡ್ಬೇಕಲ್ಲ. ಹೌದು ಸರ್. ಇವತ್ ನೀವು ಅಂದ್ರೆ ಆಡಂಬರ ಜೀವನ ಅಂತೇಳಿ, ಇದು ಆಡಂಬರ ಜೀವನ ಅನ್ಕೊಳ್ಳೋರ್ಗೆ ಅಷ್ಟೇ ಚಂದ, ಆದ್ರ ಅದ್ರ ಹಿನ್ನೆಲೆನೂ ಬೇಕಲ್ಲ. ನಾವ್ ಅವತ್ತ ಒಂದ್ 3-4 ವರ್ಷ ನಿಮ್ಗೆ ಹೇಳ್ಬೇಕಂದ್ರ ಕಾಯಿಪಲ್ಲೆ ಬೆಳಿತಿದ್ದೇವ್. ಬದ್ನಿಕಾಯಿ, ಟಮಾಟಿ, ಮನಿ ಪೂರ್ತಿಕ್ ಒಂದ್ 10-15 ಎಕರೆ ಆಗುವಂಗ. ಸ್ವತಃ ಸಂತ್ಯಾಗ ಕೂತ್ಗಿಸಿಂದ ಕೋಲಾರ ಸಂತ್ಯಾಗ ಕೂತ್ ಕಾಯಿಪಲ್ಲೆ ಮಾರಿ ಮನಿ ಸಂತಿ ತಗೊಂಡ್ ಬರ್ತಿದ್ವಿ. ಉದಾಹರಣೆ ನಾನು ಹೇಳ್ಕೊಂಡ್ರ ಅದೇನ್ ತಪ್ಪಲ್ಲ. ಮಾಡಿರ್ತಕ್ಕಂತ ನಾವ್ ಕೃಷಿ ರೈತರ ನಾವು ಮಾಡೋದ ನಾವ್ ಹೇಳಿದ್ರ ತಪ್ಪಲ್ಲ ಅದ. ನಾವ್ ಯಾಕಂದ್ರ ಈಗಿನ ಯುವಕರಿಗೆ ಒಂದ ಸ್ಫೂರ್ತಿ ಆಗ್ಬೇಕದ್ ನಾವು. ಯಾಕಂದ್ರ ಇವತ್ತ ಮೊಬೈಲ್ ಈಗ ಹೇಳಿದಂಕ ತಂದೆ ತಾಯಿಗಳ ಅವ್ರಿಗೆ ಗಾಡಿ ವಾಹನಗಳನ್ನ ಕೊಡಿಸ್ತಾರ. ಆದ್ರ ತಂದೆ ತಾಯಿಗಳು ಎಷ್ಟು ಶ್ರಮ ಪಟ್ಟಾರ ಅನ್ನೋದು ಆ ಮಕ್ಕಳಿಗೂ ಕೂಡ ಅರಿವು ಆಗ್ಬೇಕಂತ. ಆ ತಂದೆ ತಾಯಿ ಅಂದ್ರೆ ನಮಗ್ ತಂದಿದ್ದಿಲ್ಲ ದೊಡ್ಡದ್ ನಮಗ್ ತಂದ್ ಸಾಕ್ತಾನ ಅಂದ್ರ ಹಂಗ ಪರಿಸ್ಥಿತಿ ತಂದೆಯವ್ರ ತೀರ್ ನಂತರ ನಿಮ್ ತಂದೆಯವ್ರು ತಿರ್ಕೊಂಡು ನಿಮ್ ಜೀವನದ ದೊಡ್ಡ ಒಂದ್ 5-6 ವರ್ಷ ಬಾಳ ಕಷ್ಟಪಟ್ಟಿವ್ರಿ. ಹೇಳ್ಬೇಕಂದ್ರ ನಾವು ಸ್ಕೂಲಿಗೆ ಹೋಗ್ಬೇಕಪ್ಪ ಅಂದ್ರ ನಮ್ಗ ಟೀಚರ್ಸ್ ಗಳು ಯಾಕೆ ಸಾಲಿ ಬಿಟ್ಟಿ ಅಂತ ಬೇದ್ರಂದ್ರ ಏನ್ ಹೇಳ್ಬೇಕಂತ ಗೊತ್ತಾಕಿದಿಲ್ರಿ. ನಮ್ ಪರಿಸ್ಥಿತಿ ಹಂಗಿತ್ತ. ಈಗ ದುಡಿಯವ್ರ ನಾವು ನಮ್ ತಾಯಿಯವರು ಎಂದೂ ಮನಿ ಬಿಟ್ಟು ಹೊರಗೆ ಬಂದಿದ್ದಿಲ್ಲ. ನಮಗ ನಮ್ ತಾಯಿಯವ್ರನ್ನ ಎಂದೂ ನಾವ್ ಹೊಲಕ್ ಕಳಿಸ್ಬಾರ್ದು ಅನ್ನುವಂಥದ್ದು, ನಾವು ಇವ್ರ ತನ ಇದು ಅವ್ರ ಇವ್ರ ತನ ಒಡ್ಡ ಒಂದ್ ದಿವ್ಸ ಹೊಲಕ್ ಕಳಿಸ್ಬಾರ್ದು ಅನ್ನುವಂಥದ್ದು ಒಂದ್ ಹಠ ನಮ್ಗ. ಅವ್ರ ಸುಖದಾಗ ಬಂದಾರ, ನಾವು ಅವ್ರನ್ನ ಹಂಗೆ ಇಡ್ಬೇಕು. ನಾವು ಕಷ್ಟ ಪಡುನು ನಮ್ಗ್ ದೇವ್ರ ಹಿಂಗ್ ಕೊಟ್ಟಲ್ಲ. ಇದು ಒಂದ್ ನಮ್ಗ ಹೆಂಗಂದ್ರ ಪರೀಕ್ಷೆ ಮಾಡ್ಯಾನ ದೇವ್ರ. ನಮ್ ತಂದೆಯವ್ರನ್ನ ತೀರ್ಕೊಂಡ ನಂತರ ನಾವ್ ಈಗ ನಮ್ಗ್ ದಾರಿ ಹೆಂಗಪ್ಪ ಅನ್ನುವಂದ ನಾವೇ ದುಡಿಬೇಕು. ಅವಾಗ 2 ದಿವ್ಸ ಸಾಲಿಗೆ ಹೋದ್ರೆ 2 ದಿವ್ಸ ಹೊಲ್ದಾಗ ದುಡಿತಿದ್ವಿ. ಹಂಗ ಪರಿಸ್ಥಿತಿ. ಸಾಲಿನೂ ಸರಿಯಾಗಿ ಅಂದ್ರೆ
ಕಲ್ತೀವಿ ನಾವು. ಡಿಗ್ರಿ ಮುಗಿಸಿದೇವ್ರಿ, PUC ಡಿಗ್ರಿ ತನ ನಾನ್ ಕಲ್ತೀವಿ. ನಮ್ಮ ಸಹೋದರ ಸೆಕೆಂಡ್ ಇಯರ್ ಬಿಟ್ಬಿಟ್ರ. ಅವ್ರಿಗೆ ಜವಾಬ್ದಾರಿ ಹೆಚ್ಚಾದವ್ ನನ್ಕಿಂತ ಹೆಚ್ಚು. ಯಾಕಂದ್ರೆ ಮನ್ಯಾಗ ದೊಡ್ಡವ್ರ ಇದ್ದಾರ, ದೊಡ್ಡವ್ರಿಗೆ ಹೆಚ್ಚು ಜವಾಬ್ದಾರಿ ಇರುದು ಅದ್ರಾಗೇನೆ. ಯಾಕಂದ್ರೆ ಬಹಳ ಸಮಾಧಾನ ವ್ಯಕ್ತಿ ನಮ್ ಸಹೋದರ. ಹೇಳ್ಬೇಕಂದ್ರೆ ಬಹಳ ಸಮಾಧಾನ. ನಾವ ಒಂದ್ ಸ್ವಲ್ಪ ದಾಡಿಸಿತನ ಹುಮ್ತನ ಮಾಡ್ತೀವಿ ಕೆಲವೊಂದು ವಿಷಯದಾಗ. ಅದನ್ನ ಅವ್ರು ನನಗೆ ಸಲಹೆ ಕೊಡ್ತಿರ್ತಾನ, ಅದನ್ನ ಭಾಳ ಸ್ವೀಕಾರ ಮಾಡ್ತಾನ. ಯಾಕಂದ್ರೆ ಅವ್ನು ನಮ್ಮ ತಂದೆ, ಅಮ್ಮನಲ್ಲವ ನಮಗ್ ತಂದೆ. ಅವ ಕೊಟ್ಟಂತ ಸಲಹೆಗಳನ್ನ ನಾವ್ ಇವತ್ತು ನಮ್ಮ ಸಹೋದರಿ ನಮ್ಮ ಅಕ್ಕ ಏನ್ ಹೇಳ್ತಾರ ಅಂತ ಕೇಳ್ತೀವಿ. ಯಾಕಂದ್ರ ನಮ್ ತಾಯಿ ಆಕಿ ಎರಡನೇ ತಾಯಿ ನನ್ಗೆ, ನಮ್ ಸಹೋದರಿ. ಆಕಿ ಏನ್ ಹೇಳ್ತಾಳ, ನಮ್ಮ ಅಣ್ಣ ಏನ್ ಹೇಳ್ತಾನ, ಅವ್ರಿಬ್ಬರ ಮಾರ್ಗದರ್ಶನದಾಗ ನಾವು ಇವತ್ತು ಏನೇ ಮಾಡೋದಿದ್ರು ಅವ್ರು ನೆದರಿ ತಗೊಂಡ್ ಯಾವುದೇ ಒಂದು ಕಾರ್ಯ, ಇವತ್ತು ಒಳ್ಳೆ ಕೆಲ್ಸ ಇರ್ಲಿ ಕೆಟ್ಟ ಕೆಲ್ಸ ಇರ್ಲಿ ಎಲ್ಲಾನು ಅವ್ರು ನೆದರಿ ತಗೊಂಡೇ ಮಾಡ್ತೀವ್ರಿ. ಯಾಕಂದ್ರ ನಾವು ಕಷ್ಟಪಟ್ಟು ಬೆಳೆದಿವಲ್ಲ, ಅದನ್ನ ನಾವು ಅವ್ರಿಗೆಲ್ಲ ನಾವ್ ಈಗ ನಾನ್ ಪಟ್ಟಿರ ಕಷ್ಟ ನಮ್ಮ ಅಣ್ಣ ಪಟ್ಟಿರ್ತಾನ, ನಮ್ಮ ಸಹೋದರನ್ ಪಟ್ಟಿರ್ತಾರ. ಹಿಂಗಾಗಿ ಅದು ಒಂದು ಜನರಿಗೆ ಮಾದರಿ ಅನ್ಸ್ಬೇಕತ್ ಈಗ. ಯಾಕಂದ್ರ ಈಗಿನ ಯುವಕರಿಗೆ ಇದು ಸ್ವಲ್ಪ ಇದನ್ನ ಅರ್ಥ ಮಾಡ್ಕೋಬೇಕಿಂತವಲ್ಲ. ಈಗ ಹೆಂಗ ತಂದೆ ತಾಯಿ ಅವ್ರಿಗೆ ಯಾವ್ದು ಜವಾಬ್ದಾರಿ ಇರಂಗಿಲ್ಲ. ತಂದೆ ತಾಯಿ ದುಡಿತಿರ್ತಾರ. ಅವ್ರು ಇವತ್ ನೋಡ್ರಿ PUC ಡಿಗ್ರಿ ಮುಗಿತಾನೂ ಅವ್ರಿಗೆ ಯಾವ್ದೇ ಕುಟುಂಬ ಜವಾಬ್ದಾರಿ ಇರಂಗಿಲ್ಲ. ನಮಗ್ ಹಂಗಿಲ್ರಿ, ನಾವು 5ನೇತೆ ಇದ್ದೀವಿ. 5ನೇತೆ ಮುಗಿತ್ತು, 6ನೇತೆ ಅಡ್ಮಿಷನ್ ಮಾಡ್ಬೇಕು ಅನ್ನೋಕೆ ನಮ್ ತಂದೆಯವ್ರು ತೀರ್ಕೊಂಡ್ರು. ನಮಗ್ ಜವಾಬ್ದಾರಿ ಎಂಬುದು ಅವಾಗ ಬಂತಂತ್ರಿ. ಅವತ್ತ ಕಷ್ಟ ನಮ್ ತಂದೆಯವ್ರಿಗೆ ಆರೋಗ್ಯದೊಳಗೆ ಏರ್ಪೇರ್ ಆಗನ. ಅವಾಗ ನಮ್ ತಂದೆಯವ್ರನ್ನ ದವಾಖಾನೆ ತೋರ್ಸಕ್ ಕೂಡ ನಮ್ಗ ಅಟ್ ಕಷ್ಟ ಆತ ಅವಾಗಿನ ಕಾಲದೊಳಗ. ನಮ್ ತಂದೆಯವ್ರು ಕೆಲವೊಂದು ಹೊಲಗಳು ಲಾವಣಿ ಅಂದ್ರೆ ಏನ್ರಿ, ಇದು ಕೊಟ್ಟಿದ್ರ, ಬಡ್ಡ್ಯಾಗ ಹಾಕಿದ್ರು ಹೊಲಗಳು ಕೆಲವೊಂದು. ಹಂಗೆಲ್ಲ ಪಾಪ ಅವ್ರು ಕಷ್ಟ. ಅವ್ರ ಹೆಂಗ್ರಿ, ಅವಾಗ ಸಂಪೂರ್ಣ ನೀರಾವರಿ ಇದ್ದಿದ್ದಿಲ್ಲ. ಅವ್ರ ತಪ್ಪಲ್ಲ, ಅವ್ರು ಹಾಳು ಮಾಡ್ಯಾರ ಅನ್ನೋದ್ಕಿಂತಲೂ ಈ ಭೂಮಿಗೆ ನಾವು ನೀರಾವರಿ ಸಂಪೂರ್ಣ ಇದ್ರೆ ನೀವು ಖರ್ಚು ಮಾಡಿದ್ರೆ ಈ ಬೆಳೆ ಲಾಸ್ ಇನ್ನೊಂದ್ ಬೆಳೆ ತೆಗಿತೀರಿ. ಅವಾಗ ಹಂಗಿದ್ದಿದ್ದಿಲ್ಲ, ಅವ್ರು ಖರ್ಚು ಬಾಳ ಮಾಡ್ತಿದ್ರು. ಮತ್ತ ಅದ್ರ ತಕ್ಕಂಗ ಭೂಮಿಗೆ ಆದಾಯ ಅವಾಗ ಇಷ್ಟ ವ್ಯವಹಾರ ಅಂದ್ರ ಸೌಕರ್ಯ ಇದ್ದಿದ್ದಿಲ್ರಿ. ಇವ ಮಾರ್ಕೆಟ್ದದು ಎಲ್ಲ ಬಾಳ ಲಾಸ್ ಆದ್ರ ಅವಾಗಿನ ಸಂದರ್ಭದೊಳಗ. ಹಿಂಗಾಗಿ ಭೂಮಿ ಒಂದ್ ಸ್ವಲ್ಪ ಕೈ ಹಿಡನ, ಒಂದ್ ಸ್ವಲ್ಪ ಅವಾಗ ಅವ್ರ ಕಷ್ಟದ ಸಮಯದೊಳಗ ಕೆಲವೊಂದಿಷ್ಟು ಜಮೀನ್ಗಳು ಮಾರಿದ್ರು. ಹಿಂಗೆಲ್ಲ ಅದು ಉದಾಹರಣೆಗಳು. ಕರೆ ಅವ್ರಿಗೆ ಆರಾಮ ಇರ್ಲಾರಂತ ಸಮಯದೊಳಗ ದೇವ್ರಿಗೆ ಅಂದ್ರ ಅವ್ರನ್ನ ಒಂದ್ ಸ್ವಲ್ಪ ನಾವು ತೋರ್ಸುವಂತ ಶಕ್ತಿನೂ ದೇವ್ರ ನಮ್ಗೆ ಕೊಡ್ಲಿಲ್ಲ ಅದ್ರಿ. ಹಿಂಗೆಲ್ಲ ಕಷ್ಟಪಟ್ಟಿವಿ. ಅದನ್ನೆಲ್ಲ ಇವತ್ತಿಗೆ ನೆನೆಸ್ಕೊಂಡ್ರೆ ಏನಾಗತಿ, ಇವತ್ತ ಅಖಿಲ್ ಗೌಡ್ರ ಅಂತ ಕಾರಣ ನೀಡ್ತಾನೆ ಅಂತ ಮನಿ ಕಟ್ಟ ಜನರಿಗೆ ಅದ್ ಅನಿಸ್ಬಹುದು. ನಾವು ಹಿನ್ನೆಲೆ ನಾವು ಹೆಂಗ್ ಬೆಳೆದ್ ಬಂದಿವಪ್ಪ ಅಂದ್ರ ಅದ್ ನಮ್ಗೆ ಗೊತ್ತು, ನಮ್ ಕುಟುಂಬಕ್ಕೆ ಗೊತ್ತದ, ದೇವ್ರಿಗೆ ಗೊತ್ತು ಹೇಳ್ಬೇಕಂದ್ರೆ. ಓಕೆ ಸರ್, ಈಗ ನಿಮ್ಮ ಜೀವನದಲ್ಲಿ ಮರಿಲಾರಂತ ಖುಷಿ ಘಟನೆ ಯಾವ ಸರ್? ಖುಷಿ ಘಟನೆ ಅಂದ್ರ ನಾವು ಯಾವ್ದನ್ನು ಅತಿಯಾಗಿ ಖುಷಿಯಾಗಿ ತಗೊಳ್ಳೋದಲ್ಲ, ಎಲ್ಲ ಸಮಾನ ಸ್ಥಿತಿಯೊಳಗೆ ತಗೋತೀನಿ. ನಾ ಯಾವ್ದನ್ನು ಅತಿ ಖುಷಿಯಾಗಿ ತಗೊಳಂಗಿಲ್ಲ, ನಾ ಯಾವ್ದನ್ನು ಕಹಿಯಾಗಿ ತಗೊಳ್ಳೋದಿಲ್ಲ ಜೀವನದಲ್ಲಿ. ಯಾಕಂದ್ರ ಸಿಹಿನೂ ಬರ್ತೈತಿ, ಕಹಿನೂ ಬರ್ತಿರ್ತೈತಿ. ಹೆಂಗ್ ಬರ್ತೈತಿ ಆ ರೀತಿ ನಾನ್ ಹೊಂದ್ಕೊಂಡ್ ಹೋಗ್ಬೇಕಷ್ಟೇ. ತಮ್ಮ ತೋಟದ ಹೈನುಗಾರಿಕೆ ಸಂಬಂಧಪಟ್ಟಂತೆ ತಾವೇನ್ ಮಾತಾಡ್ತಾರೆ? ನಂದೊಂದ್ ಆಸೆ ಐತಿ ಹೇಳ್ಬೇಕಂದ್ರೆ, ಈಗಿನ ತಾವ್ ನೋಡಿದ್ರಿ ಈಗಿನ ಯುವಕರಿಗೆ ನಾ ಹೇಳೋದೊಂದೇ ಇಷ್ಟೇ, ಬರೇ ರೈತರಿಗೆ ಹೇಳ್ಬೇಕಾಗತ್ತೆ. ಯಾಕಂದ್ರ ನಾವು ರಾಸಾಯನಿಕ ಹೆಚ್ಚು ಯೂಸ್ ಮಾಡೋದ್ರಿಂದ ನಾನು ಒಂದ್ ಸ್ವಾಪ್ ಹಾಕಿನ ಕರೆ ನನ್ಗ ಅದ್ರದ್ ಮನಸ್ಸಿಲ್ಲ ಇದ್ದಿದ್ದು. ಹೇಳ್ಬೇಕಂದ್ರ ನಾನ್ ಕೃಷಿಯೊಳಗ ವಿಷಮುಕ್ತವಾಗಿ ಮಾಡ್ಬೇಕಪ್ಪ ಅಂದ್ರ ನಾನ್ ಮೊದಲ್ ದನ ಕರುಗಳನ್ನ ಸಾಕ್ಬೇಕು. ಅಂದ್ರ ಅಂದಾಗ ಮಾತ್ರ ಅದ್ ಸಾಧ್ಯ ಆಕತ್ರಿ. ಈಗ ನಾವ್ ದನ ಕರ ಕಟ್ಟಂಗಿಲ್ಲ ಅಂದಾಗ ಮತ್ತೆ ಅನಿವಾರ್ಯ ಬೆಳಿಗ್ಗೆ ಸರ್ಕಾರಿ ಗೊಬ್ಬರ ಯೂಸ್ ಮಾಡ್ಬೇಕತಿ. ನಮ್ಮಲ್ಲೇ ನಾವ್ ಸಾವಯವ ಅಂದ್ರೆ ತಿಪ್ಪಿ ಗೊಬ್ಬರ, ದನ ಕರ ಕಟ್ಟಿದ್ರೆ ತಿಪ್ಪಿ ಗೊಬ್ಬರ ಉತ್ಪಾದನೆ ಆಕತ್ರಿ. ಈಗ ಆ ಗೊಬ್ಬರ ಹಾಕುದ್ರಿಂದ ಭೂಮಿ ನೋಡ್ರಿ, ಸರ್ಕಾರಿ ಗೊಬ್ಬರ ಬಳಕೆ ಮಾಡ್ರಿ. ನೀವ್ ಎಷ್ಟು ಬಳಕೆ ಮಾಡ್ತೀರಿ, 1 ಎಕರೆ ಬಾಜು ತಿಪ್ಪಿ ಗೊಬ್ಬರ ಹಾಕಿ ಬೆಳೆದ್ ನೋಡ್ರಿ ಎಷ್ಟು ವ್ಯತ್ಯಾಸ ಆಕತಿ. ಅದನ್ನ ಒಂದ್ ಸ್ವಲ್ಪ ರೂಢಿ ಮಾಡ್ಕೊಲೆತ್ತ ರೈತರಿಗೆ ನಾನು ಮನವಿ ಮಾಡ್ತೀನಿ. ಯಾಕಂದ್ರ ನೀವು ಇವತ್ತ ಏನ ಸಿರಿ ಸಂಪತ್ತು ಗಳಿಸಿರ್ಬಹುದು, ಏನೇ ಇವತ್ತ ಇರ್ಬೋದು ಆದಾಯ, ಕರೆ ನಾ ಇವತ್ ದನ ಕರ ಯಾಕೆ ಕಟ್ಲಿ, ನಾ ಹೆಂಡಿ ಯಾಕೆ ಬೆಳಿಲಿ ಅನ್ನುವಂತ ಮನೋಭಾವ ರೈತರ ಬಳಿ ಬರಬಾರ್ದು. ನಾನು ಇವತ್ತಿಗೂ ಹೇಳ್ತೇನೆ, ನಮ್ ಮನ್ಯಾಗ 8 ಎತ್ತ ಕಟ್ಟಿದ ಮನಿತನ ಒಕ್ಕಲ್ತನ ಮಾಡ್ಯಾರ. 8 ಎತ್ತ ಕಟ್ಟಿ ನಮ್ ಪೂರ್ವಜರು. ನಾನು ಇವತ್ತಿಗೂ ಒಂದ್ ತಿರುವನುಗಳೇ ಹೊಡಿಲಿಕ್ಕಂದ್ರು ಇವತ್ತು ಟ್ರ್ಯಾಕ್ಟರ್ಗಳ ವ್ಯವಸ್ಥೆ ಐತಿ. ನಾನ್ ಬಸವಣ್ಣನ್ ಒಂದ್ ಜೋಡ ಎತ್ಗಳು ಕಂಟಿನ್ಯೂ ಇರ್ತಾವ ನಮ್ಮ ಮನೆಯಲ್ಲಿ. ನಾವ್ ಒಂದ್ ತಿರುವು ಗಳೇನ್ ಹೊಡ್ಯಂಗ್ಲಿಕ್ಕರೆ ಆದ್ರೆ ನಮ್ಗೆ ದನ ಕರುಗಳ ಮೇಲೆ ಅಷ್ಟೊಂದು ಪ್ರೀತಿ ಹಂಬಲ. ಸುಮಾರು ಇವತ್ತು ಒಂದ್ 35-40 ದನ ಅದಾವ, ನೀವು ನೋಡಿರ್ಬಹುದು ಅಲ್ಲಿ.
ನಾನು ಒಂದು 200 ದನ ಮಾಡ್ಬೇಕು ಅಂತ ಒಂದು ಆಸೆ ಒಳಗದೀನಿ. ಅದು ಹೈನುಗಾರಿಕೆ ಉದ್ಯಮದ. ಈಗ ಗೊಬ್ಬರ ಸಂಬಂಧ ಮಾಡಿವ್ರಿ ಎಲ್ಲ. ಹಾಂ ಸರ್. ಹೈನೋದ್ಯಮಕ್ಕಾಗಿ ಒಂದು 100-150 ದನ ಮಾಡ್ಬೇಕಂತೇಳಿ ಒಂದು ಆಸೆ ಐತಿ. ಅದು ಯಾವಾಗ ಈಡೇರ್ತೈತಿ ನೋಡೋಣ್ರಿ. ಅಲ್ಲೇ ನಮ್ಮ ತಾಯಿಯವ್ರ ಹೆಸರಲ್ಲಿ ಮಾಡ್ಬೇಕು ಅನ್ನುವಂಥದ್ದು ಒಂದು ಐತ್ರಿ. ತಂದೆ ತಾಯಿ ಹೆಸರಿಟ್ಟು ಅದೊಂದು ಹೌದು ಸರ್ ಇದು ಮಾಡ್ಬೇಕು ಅನ್ನುವಂಥದ್ದು ಒಂದು ಆಸೆ ಐತಿ ನಮ್ಗೆ. ಯಾಕಂದ್ರೆ ಇದೊಂದು ಉದ್ಯೋಗನು ಅನ್ಕೋರಿ, ನಿಮ್ಗೆ ನೆಮ್ಮದಿ ಜೀವನನು ಅನ್ಕೋರಿ. ಓಕೆ ಸರ್. ಈಗ ಅಖಿಲ್ ಗೌಡ್ರು ವೈಯಕ್ತಿಕ ಜೀವನಕ್ಕೆ ಬರೋದಾದ್ರೆ ಅಖಿಲ್ ಗೌಡ್ರು ಈ ವರ್ಷ ವಿವಾಹ ಆಗ್ಬೋದಾ? ಇಲ್ಲ, ನೋಡಾತಿರೋದೆಲ್ಲ ಮನ್ಯಾಗ ಹಿರಿಯರು. ಈಗ ನಮ್ಮ ಅನ್ನಾರ್ದೊಂದು ಮೊನ್ನೆ ಗಟ್ಟಿ ಮಾಡಿದೀವಿ. ಹಾಂ ಸರ್. ಈಗ ನಮ್ದು ನೋಡಾಕತ್ತೀವಿ. ಆಯ್ತು ಕೂಡಿ ಇಲ್ಲ ಅಖಿಲ್ ಗೌಡ್ರು ಎಲ್ಲ ಇಲ್ಲ ಹಂಗೇನಿಲ್ರಿ. ಹಾಂ ಸರ್. ಈಗ ಡಿಸೆಂಬರ್ ಅಂತೂ ಈಗ ಸದ್ಯಕ್ಕಂತ್ರ ಆಗಲ್ಲ. ಜನವರಿ ಫೆಬ್ರವರಿ ಒಳಗ ಮಾಡ್ಬೇಕಂತ ಐತ್ರಿ. ನಮ್ದು ನೋಡಾಕತ್ತೀವಿ. ದೇವ್ರ ಇಚ್ಛೆ ಯಾವಾಗ ಕೂಡಿ ಬರುತ್ತೆ ಅದು. ಅಲ್ಲಿ ತನ ಮನಿ ಎಲ್ಲ ಮನಿ ಕೆಲ್ಸನು ಒಂದ್ ಸ್ವಲ್ಪ ಪ್ರಗತಿ ಒಳಗೈತಿ. ಅದ ಅಷ್ಟ್ರಾಗ ಒಂದ್ 2 ತಿಂಗಳ ಮುಗೀತಂದ್ರೆ ಮನೆ ಮದ್ವಿ ಎರಡು ಕೂಡ ಮಾಡ್ಬೇಕು ಅನ್ನೋ ಒಂದು ಉದ್ದೇಶ ಐತ್ರಿ ಅಷ್ಟೇ. ಸರ್, ನಮ್ಮ ವಾಹಿನಿ ಮೂಲಕ ಈ ಭಾಗದ ಶಾಸಕರಾದ ಶಿವಾನಂದ ಪಾಟೀಲ್ ಸಾಹೇಬ್ರಿ ಗ್ರಾಮದ ಅಭಿವೃದ್ಧಿಗೋಸ್ಕರ ತಾವು ಏನು ಮನವಿ ಮಾಡ್ಕೊಳಕ್ ಇಚ್ಛೆ ಪಡ್ತಿದ್ರಿ? ಏನಿಲ್ರಿ, ನಾವು ಹೇಳೋದಿಷ್ಟೇ ಶಾಸಕರಿಗೆ. ಈ ನೀವು ಗ್ಯಾರಂಟಿ ಸರ್ಕಾರದ ಒಂದು ಈಗ ಎಲ್ಲ ಗ್ಯಾರಂಟಿಗಳು ಕೂಡ ಆತರ ಅನುದಾನ ಕೊಡೋಲ್ಲಾಗ್ಯಾರ. ಆ ಉದ್ದೇಶದಿಂದ ಭಾಳ ಕೇಳಿ ಬರಾಕತ್ತೈತಿ ಎಲ್ಲ ಕಡೆ. ಅದಕ್ಕೆ ನಾವು ಹೇಳೋದಿಷ್ಟೇ, ಗ್ರಾಮದ ಅಭಿವೃದ್ಧಿ, ರಸ್ತೆ ಅಭಿವೃದ್ಧಿ ಒಂದು ಸ್ವಲ್ಪ ಹೆಚ್ಚು ಒತ್ತು ಕೊಡ್ರಿ ಅನ್ನುವಂಥ ಮಾತನ್ನು ನಾವು ಹೇಳ್ಬೇಕು, ಕಿಮ್ಮತ್ತನ್ನು ಹೇಳ್ತೀವಿ ಅಷ್ಟೇ ಅವ್ರಿಗೆ. ಜೊತೆ ಒಂದು ಸ್ವಲ್ಪ ಶಿಕ್ಷಣದ ಕೊರತೆ ಐತಿ ನಮ್ಮ ಶಾಲೆಯಲ್ಲಿ. ಇನ್ನೊಬ್ಬರು ಶಿಕ್ಷಕರು ಬೇಕಾಗ್ಯಾರ, ಅದನ್ನೊಂದು ಶಿಕ್ಷಕರ ಕೊರತೆಯನ್ನು ಒಂದು ನೀಗಿಸ್ರಿ ಅಂತೇಳಿ ನಿಮ್ಮ ವಾಹಿನಿ ಮುಖಾಂತರ ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಅದ್ರ ಜೊತೆ ರಸ್ತೆ ಅಭಿವೃದ್ಧಿ, 1-2 ರಸ್ತೆಗಳಿಗೆ ಹೈವೇದಿಂದ ಬರುವಂಥ ರಸ್ತೆ ಆಗಿರ್ಬೋದು, ಅಲ್ಲಿ ಒಂದು ಪೈಪ್ ಮುರಿದತ್ತದ. ನೀವು ಪಾಪ ಒಮ್ಮೆ ವರದಿ ಮಾಡಿರಿ, ಅದನ್ನ ಇನ್ನೂ ರಿಪೇರಿ ಮಾಡ್ತಾ ಇಲ್ಲಿ. ಸ್ಥಳೀಯ ಗ್ರಾಮ ಪಂಚಾಯತಿ ಅವ್ರಿಗೆ ತೀರಾ ಅಷ್ಟು ಅನುದಾನ ಇರಂಗಿಲ್ಲ ಅಂದ್ರೆ ಅದನ್ನ ಶಾಸಕರ ಮಾಡ್ಬೇಕಂತ ಏನು ಇರಂಗಿಲ್ಲ. ಅದೇನು 2 ಪೈಪ್ ಹೈಟಿಕೇಶನ್ ಹಾಕಿಬಿಟ್ರೆ ಮುಗೋದು. ಅಲ್ಲಿ ಯಾವಾರ ಒಂದು ಸೈಕಲ್ ಮೋಟ್ರ್ ಹೋಗಿ ಯಾರ ಬಿದ್ದು ಅನಾಹುತ ಆಗೋಕ್ಕಿಂತ ಪೂರ್ವದಲ್ಲಿ ಅದನ್ನೊಂದು ಎಚ್ಚೆತ್ಕೊಂಡು ಅದನ್ನೊಂದು ಮಾಡ್ರಿ. ರೈತರಿಗೆ ಅನುಕೂಲ ಆಗುವಂಥ ರಸ್ತೆಗಳು. ಯಾಕಂದ್ರೆ ಈಗ ನೀವು ಸಕ್ಕರೆ ಸಚಿವರಿದ್ದೀರಿ, ಸಕ್ಕರೆ ಇಲಾಖೆ ಒಳಗ ಸಾಕಷ್ಟು ಅನುದಾನ ಬರ್ತಿರ್ತೈತಿ ರಸ್ತೆ ಅಭಿವೃದ್ಧಿಗೋಸ್ಕರ ಅಂತೇಳಿ ಬರ್ತೈತಿ. ರೈತರ ಕಬ್ಬಿನ ರಸ್ತೆಗಳು ಮಾಡಾಕಂತೇಳಿ ನಿಮ್ಗೆ ವಿಶೇಷ ಅನುದಾನ ಇರ್ತೈತಿ. ಅದಕ್ಕೆ ಹೆಚ್ಚು ನಮ್ಮ ಕ್ಷೇತ್ರದಾಗ ಒಂದು ಸ್ವಲ್ಪ ಹೆಚ್ಚು ಒತ್ತು ಕೊಡ್ರಿ. ನಮ್ಮ ಗ್ರಾಮ ಅಷ್ಟೇ ಅಲ್ಲ, ನಮ್ಮ ಕ್ಷೇತ್ರದಾಗ ಹೆಚ್ಚು ಒತ್ತು ಕೊಡ್ರಿ. ಇನ್ನೊಂದು ಕ್ಷೇತ್ರದಾಗ ಮಾಡ್ರಿ, ಬ್ಯಾಡ ಅನ್ನಂಗಿಲ್ಲ. ಅದ್ರ ಜೊತೆ ನಮ್ಮ ಕ್ಷೇತ್ರದಾಗ ಒಂದು ಸ್ವಲ್ಪ ಹೆಚ್ಚಿನ ಅನುದಾನವನ್ನು ಕೊಟ್ಟ ರೈತರಿಗೆ ಅನುಕೂಲ ಆಗುವಂತ ರಸ್ತೆಗಳನ್ನ ಮಾಡಿಕೊಡ್ರಿ ಅಂತ ತಮ್ಮಲ್ಲಿ ಮನವಿ ಮಾಡ್ತೀನಿ ಅಷ್ಟೇ. ಓಕೆ ಸರ್. ತಾವು ಕಬ್ಬು ಬೆಳೆಗಾರದ್ರಿ, ಸದ್ಯ ಪ್ರಸ್ತುತ ಕಬ್ಬಿ ಬೆಲೆ ಬಗ್ಗೆ ಏನು ಹೇಳ್ತಾ ಇದ್ದಾರೆ ಸರ್? ನಾನು ಇದನ್ನ ತಮಗೆ ಹೇಳ್ಬೇಕಪ್ಪ ಅಂದ್ರೆ, ನಾವು ಮೊದಲು, ನಾನು ಒಬ್ಬ ರೈತ, ನಾವೇ ಮೊದಲು ಹುಚ್ಚರ ರೈತರು ನಾವು. ಯಾಕಂದ್ರ ಫ್ಯಾಕ್ಟ್ರಿ ಮಾಲಕರಿಗೆ ಮಾತಾಡೋಕ್ಕಿಂತ ಮೊದಲ ಇಷ್ಟೆಲ್ಲ ಅನಾಹುತ ಸಮಸ್ಯೆಗಳು ಉದ್ಭವ ಆಗತ್ತಾವ. ನಾವೆಲ್ಲ ನೋಡಾಕತ್ತೀವಿ ದಿನನಿತ್ಯ. ಈಗ ಸಕ್ಕರೆ ಫ್ಯಾಕ್ಟ್ರಿ ಮಾಲೀಕರನ್ನ ಶಾಸಕರಾಗಿ ಆಯ್ಕೆ ಮಾಡೋರು ಯಾರು? ಜನರ ಅಂದ್ರ ರೈತರ. ಮೊದಲು ನಾವು ಎಚ್ಚೆತ್ಕೊಳ್ಬೇಕು. ಈಗ ಅವ್ ಈಗ ದಾಳಿ ಮಾಡಿಸೋದು ಇಷ್ಟೆಲ್ಲ ಸಮಸ್ಯೆ ಉದ್ಭವ ಆಗತ್ತಾವ. ಈಗ ಅವ್ರಿಗೆ ನಾವು ದಿನನಿತ್ಯ ನಮ್ಮ ಕಬ್ಬಿನ ಬೆಂಬಲ ಬೆಲೆಗೆ ನಾವು ಬೇಡಿಕೆ ಇಡುದು, ನಾವು ಮನವಿ ಮಾಡ್ಕೊಳ್ಳುವಂತ ಪರಿಸ್ಥಿತಿನೇ ಉದ್ಭವ ಆಗಂಗಿಲ್ಲ. ಒಬ್ಬ ಸಾಮಾನ್ಯ ಜನರ ಶಾಸಕರಾಗಿ ಆಯ್ಕೆ ಹೋದ್ರ ನಾವೇನ್ ಮಾಡ್ತೀವಿ? ಅವಾಗಿನ ಸಂದರ್ಭದೊಳಗ ಶುಗರ್ ಫ್ಯಾಕ್ಟ್ರಿ ಮಾಲಕರ ಇರ್ತಾರ ಅಂತವ್ರ ಚುನಾವಣೆ ಯಾವ್ದೇ ಪಕ್ಷ ಇರ್ಲಿ, ಇವತ್ತು ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಎಲ್ಲಾ ಪಕ್ಷದವ್ರಿಗೂ ಹೇಳ್ತೀನಿ ನಿಮ್ಗೆ, ಅಂತ ಫ್ಯಾಕ್ಟ್ರಿ ಮಾಲೀಕರನ್ನ ಶಾಸಕರಾಗಿ ಆಯ್ಕೆ ಮಾಡೋದು ಮೊದಲು ನಮ್ಮ ಮೂರ್ಖತನ ಅನ್ಬೇಕು ನಾವು. ತದನಂತರ ನಮ್ಮ ಹೋರಾಟಕ್ಕ ಯೋಗ್ಯ ಸೂಕ್ತ ಸ್ಥಾನಮಾನ ಸರ್ಕಾರ ಅದಕ್ಕೆ ತಲೆ ಬಾಗ್ಲೇಬೇಕು, ಅದಕ್ಕೆ ಬೆಂಬಲ ಬೆಲೆ ಕೊಡಲೇಬೇಕು. ಅದು ಸೆಕೆಂಡ್. ಕರೆ ಮೊದಲು ನಾವು ಅವ್ರು ಸಕ್ರಿ ಮಾಲೀಕರನ್ನ ನಾವು ಅಲ್ಲಿ ವಿಧಾನಸೌಧ ಕುಂಡಿಸ್ಲಿಕ್ಕಂದ್ರೆ ಸರ್ಕಾರ ತತ್ಕ್ಷಣದಾಗ ನಿರ್ಧಾರ ತಗೋತೈತಿ. ಈಗ ಸರ್ಕಾರ ಅವ್ರನ್ನ ಎಲ್ಲಾರನ್ನೂ ವಿಶ್ವಾಸಕ್ಕೆ ತಗೊಂಡ್ ನಿರ್ಧಾರ ತಗೋಬೇಕಂತ ಅನ್ನುವಂತ ಸ್ಥಿತಿ ತಂದಿಟ್ಟವ್ರು ಯಾರು? ನಾವೇ ಮೊದಲು. ಅಲ್ಲಿರುವಂತ ಮಂತ್ರಿಗಳಾಗಿರ್ಬೋದು, ಶಾಸಕರಾಗಿರ್ಬೋದು, ಅವ್ರ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗೆ ಅವ್ರು ಒತ್ತಾಯ ಮಾಡ್ತಾರ, ನೀವು ರೈತರ ಬೇಡಿಕೆಗೆ ನೀವು ಮನಿ ಬೇಡ್ರಿ, ತಲೆ ಬಾಗ್ಬೇಡ್ರಿ, ನಮಗಷ್ಟು ಕೊಡೋದಾಗುದಿಲ್ಲ ಅಂತೇಳಿ ಅವರು ಇವ್ರನ್ನ ಯಾವ ರೀತಿ ಅಂದ್ರ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಒತ್ತಡ ಹೇರ್ತಾರೆ ಅವರು. ಅವರು ಜನಪ್ರತಿನಿಧಿ ಅದಾರ ಅನ್ನೋ ಒಂದೇ ಉದ್ದೇಶಕ್ಕೆ ಅವ್ರು ಒತ್ತಡ ಹೇರ್ತಾರ. ಅದೇ ಆ ಜನಪ್ರತಿನಿಧಿ ಸ್ಥಾನದಾಗ ಅವ್ರು ಇರ್ಲಿಕ್ಕಂದ್ರ ಸರ್ಕಾರ ಹೆಂಗ್ ಹೇಳ್ತ ಹಂಗ ತಲೆ ಬಾಗ್ಬೇಕಾಗಿತ್ತು. ಅವ್ರನ್ನ ಆ ಸ್ಥಾನದಾಗ ಕುಣಿಸಿದವ್ರು ಯಾರು? ಮೊದಲ್ ನಾವೇ ಹುಚ್ರ ಅಂತೇಳಿ ನಾನು ಭಾವಿಸ್ತೀನಿ. ಅವ್ರಿಗೆ ಬರುವಂತ ದಿನಮಾನದೊಳಗೆ ಸಕ್ಕರೆ ಯಾರು ಶುಗರ್
ಫ್ಯಾಕ್ಟ್ರಿ ಮಾಲೀಕರು MLA ಮಂತ್ರಿ ಇರ್ತಾರಲ್ಲ ಅವ್ರಿಗೆ ತಕ್ಕ ಉತ್ತರ ಮೊದಲು ನಾವು ಕೊಡ್ಬೇಕು. ಅಂದಾಗ ನಮಗೆ ಯೋಗ್ಯ ಸೂಕ್ತ ಬೆಲೆ ಸಿಗ್ತತಿ. ಅದಕ್ಕೆ ರೈತರು ಇದನ್ನೂ ಒಂದು ವಿಚಾರ ಮಾಡ್ರಿ. ಮತ್ತ ನಾವು ಸಿಟ್ಟಿನ ಕೈಯಾಗ ಬುದ್ಧಿ ಕೊಡೋದ್ರಿಂದ ಹಾಳಾಗೋದು ನಾವೇ. ಇವತ್ತು ಮಾನ್ಯ ನಮಗ ಅದು ಭಾಳ ನೋವು ಅನಿಸ್ತಿದೆ. ಸೈದಾಪುರ್ ಫ್ಯಾಕ್ಟ್ರಿ ಒಳಗ ಸಮೀರ್ ರೋಡಿ ಭಾಳ ಇತಿಹಾಸ ಫ್ಯಾಕ್ಟ್ರಿ ಅದು. ನಾವು ಸಣ್ಣವರಿದ್ದಾಗ ನಮ್ಮ ಮಾವನವರಲ್ಲಿ ನೌಕರಿ ಮಾಡ್ತಿದ್ರಿ. ನಾವು ಬೇಸಿಗೆ ರಜೆ ಬತ್ತಪ್ಪ ಅಂದ್ರ 2 ತಿಂಗಳು ಅಲ್ಲೇ ಹೋಗಿದ್ದೇವೆ ಫ್ಯಾಕ್ಟ್ರಿಯಾಗ. ಅಲ್ಲೇ ವಸ್ತಿ ಇರ್ತಿದ್ವಿ. 2 ತಿಂಗಳಲ್ಲಿ ಸುಟಿ ಅಲ್ಲೇ ಕಳಿತಿದ್ದೀವಿ. ಭಾರಿ ಒಳ್ಳೆ ಫ್ಯಾಕ್ಟ್ರಿ ಅದು ಹೇಳ್ಬೇಕಂದ್ರ. ಅಲ್ಲಿ ಏನೋ ಒಂದು ದುರ್ಘಟನೆ ಆಯ್ತು, ಅದು ಆಗಬಾರ್ದಾಗಿತ್ತು. ಅದು ಫ್ಯಾಕ್ಟ್ರಿ ಮಾಲೀಕರಿಗೆ ಏನು ಹೊಡೆತು ಬೀಳಂಗಿಲ್ರಿ. ಈ ಟ್ರ್ಯಾಕ್ಟರ್ ಸುಡೋದ್ರಿಂದ ಕಬ್ಬು ಸುಡೋದ್ರಿಂದ ಹಾನಿ ಆಗುದು ಯಾರು? ರೈತರದು. ಟ್ರ್ಯಾಕ್ಟರ್ ಯಾರ್ದು? ರೈತರದು. ಕಬ್ಬು ಯಾರ್ದು? ರೈತರದು. ಇದು ಹಾನಿ ಆಗುದು ನಮ್ಗೆಲ್ಲ. ನಾವ್ ಇದನ್ನ ಒಂದ್ ಸ್ವಲ್ಪ ವಿಚಾರ ಮಾಡ್ಬೇಕು. ನಾವು ರೈತ ಅದೇನೇ ನಾ ಹೋರಾಟ ಮಾಡ್ತೀನಪ್ಪ ಅಂದ್ರೆ ನಾವು ಅದನ್ನ ವಿಚಾರ ಮಾಡ್ಕೊಂಡು ಅದನ್ನ ಹೆಜ್ಜೆ ಇಡ್ಬೇಕಂತ್ರಿ. ನಾವು ಸರ್ಕಾರನ ಎಚ್ಚರಿಸ್ಬೇಕು. ಸರ್ಕಾರನ ನಮ್ಮ ಕೂಗ್ ಮುಟ್ಟಬೇಕಪ್ಪ ಅಂದ್ರ ಅದಕ್ಕೆ ಅದರದೇ ಆದಂತ ವೇದಿಕೆ ಇರತ್ತೆ. ಆ ಪ್ರಕಾರ ನಾವು ಹೋರಾಟ ಮಾಡಿ ಅವ್ರನ್ನ ಎಚ್ಚೆತ್ತುಕೊಳ್ಳುವಂಗ್ ಮಾಡ್ಬೇಕು. ನಾವು ಇನ್ನೊಂದು ಹಾನಿ ಮಾಡುದು, ಸಾರ್ವಜನಿಕರಿಗೆ ತೊಂದರೆ ಕೊಡುದು ಅಂತವೆಲ್ಲ ನಾವು ಮಾಡ್ಬಾರ್ದಂತೆ ಒಂದ್ ಸಣ್ಣ ಸಲಹೆ ಕೊಡ್ತೀನಿ ಇಷ್ಟೇ. ಅದೇನ್ ಯಾಕಂದ್ರ ಅದನ್ನ ಮಾಡೋದು ತಪ್ಪಾಕತಿ. ಅಂತ ವಿಕೋಪಕ್ಕೆ ಹೋಗುವಂತ ಕೈ ಯಾರು ರೈತರು ಮಾಡ್ಬೇಡ್ರಿ. ನಾವು ಒಬ್ಬ ರೈತನ ಮಗ, ನಾನು ಕಷ್ಟಪಟ್ಟ ಬೆಳೆದೇವಿ ಇಲ್ಲಿ ತನ. ನಾನು ರೈತರ ಹೋಗಿ ನಮ್ಮೂ ಸಹಕಾರ ಯಾವತ್ತು ಇರ್ತತಿ. ನಾವು ಬೆಂಬಲ ಕೊಡ್ತೀವಿ. ಕರೆ ಅಂತ ಒಂದು ಕೈಗೆ ಕಾನೂನು ಕೈಗೆ ತಗೊಳ್ಳುವಂತ ಕೆಲಸವನ್ನ ಯಾರು ಮಾಡ್ಬೇಡ್ರಿ ಅಂತೇಳಿ ಅದೊಂದು ದಯವಿಟ್ಟು ವಿನಂತಿ ಮಾಡ್ತೀನಿ ಸರ್. ಕೊನೆಯದಾಗಿ ಲಾಸ್ಟ್ ಪ್ರಶ್ನೆ ಸರ್ ತಮಗೆ. ತಮ್ಮ ಇವೆಲ್ಲ ಸಮಾಜಮುಖಿ ರಾಜಕೀಯ ಕಾರ್ಯಗಳಿಗೆ ಸಪೋರ್ಟ್ ಆಗಿ ನಿಂತವ್ರು ಯಾರು ಸರ್? ನನ್ನ ಕುಟುಂಬ. ನಾನು ಹೇಳ್ಬೇಕಂದ್ರೆ ಒಂದೇ ನಮ್ಮ ಅಣ್ಣ. ನಾನು ಇವತ್ತು ರಾಜಕೀಯ ಆಗಿ ಸಾಮಾಜಿಕವಾಗಿ ಏನೇ ಮಾಡ್ತೀನಿ ಅಂದ್ರು ಇವತ್ತು ಯಾವ್ದನ್ನು ಅವ್ರು ಮಾಡ್ಲಿಕತ್ತಾನ ಮಾಡ್ಲಿ. ನಮ್ಮ ತಂದೆ ಹೆಸರಿನ ಹಂಗ ಅವನು ಹೆಸರಿಗೆ ಮಾಡ್ಲಿಕತ್ತಾನ. ಏನೋ ನಮ್ಮ ದೇವ್ರ ಕೊಟ್ಟಿದ್ರಾಗ ಹರ್ದು ಹಂಚ್ಕೊಂಡ್ ತಿನ್ನುವಂತ ಮನೋಭಾವ ಇರೋರು ನಾವು. ಇವತ್ತು ನಮ್ಗೆ ಒಂದ್ ರೊಟ್ಟಿ ಐತಂದ್ರೆ ನಾವು ಒಂದ್ ರೊಟ್ಟಿ ನಾನೇ ತಿನ್ಬೇಕು ಅನ್ನುವಂತ ಮನೋಭಾವ ಇಲ್ಲ ನನಗೆ. ಆ ಒಂದ್ ರೊಟ್ಟಿಯನ್ನು ನನ್ನ ಜೊತೆ ಇರುವಂತ 4 ಜನ ಇದ್ರೆ ಅದನ್ನ 4 ಭಾಗ ಮಾಡಿ ತಿನ್ನುವಂತ ವಿಚಾರಧಾರ ಇದ್ದವನ ಇವತ್ತಿಗೂ. ಅದಕ್ಕೆ ಅಂತ ಒಂದು ನಮಗ ಬೆನ್ನೆಲುಬಾಗಿ ಸದಾ ಯಾವಾಗ್ಲೂ ನಾ ಏನೇ ಒಳ್ಳೇದ್ ಮಾಡ್ಲಿ ಅದಕ್ಕೆ ಸ್ಫೂರ್ತಿ ನಮ್ಮ ಸಹೋದರ ಅಂತೇಳಿ ಬಹಳ ಹೆಮ್ಮೆಯಿಂದ ಹೇಳ್ಕಿಸ್ಬೇಕು. ಓಕೆ ಸರ್. ಇಷ್ಟೊತ್ತವರೆಗೆ ಇನ್ನೊಂದು ತಮಗ ಹೇಳ್ಬೇಕಂದ್ರೆ ನಾವು ಈಗ ಕೃಷ್ಣ ಬಗ್ಗೆ ಒಂದ್ ಸ್ವಲ್ಪ ನೋವು ಐತಿ. ಯಾಕಂದ್ರೆ ಆಲ್ಮಟ್ಟಿ ಈಗ ನಮಗ ಇವ್ರು ಕಾಂಗ್ರೆಸ್ ಸರ್ಕಾರದಾಗ ಜನವರಿ 30ನೇ ತಾರೀಕು ನಮ್ಮ ನಡೆ ಕೃಷ್ಣೆ ಕಡೆಗೆ ಅನ್ನುವಂತ ಒಂದು ಹೋರಾಟವನ್ನ ಮಾಡಿ ಅವಳಿ ಜಿಲ್ಲೆಯಿಂದ ನಮ್ಮ ರೈತರು ಜನ ಎಲ್ಲ 11 ಜನರ ಶಾಸಕರನ್ನಾಗ ಆಯ್ಕೆ ಮಾಡಿದ್ರು ಇವ್ರನ್ನ. ಅವಳಿ ಜಿಲ್ಲೆ, ಬಾಗಲಕೋಟೆ ಮತ್ತು ಬಿಜಾಪುರ ಜಿಲ್ಲೆ. ನಮಗ ನನ್ನ ವೈಯಕ್ತಿಕವಾಗಿ ಅದೊಂದು ನೋವು ಬಾಳ ಐತಿ. ಯಾವ 11 ಜನ ಶಾಸಕರು ಯಾರು ಕೂಡ ನಮ್ಮ ಕೃಷ್ಣೆ ಬಗ್ಗೆ ಎದೆ ತಟ್ಟಿ ಮಾತಾಡೋ ಆ ಹೋರಾಟದ ಕಿಚ್ಚಿದ್ದಂಗ ಅವ್ರು ವಿಧಾನಸೌಧದಾಗ ಯಾಕೆ ಕಿಚ್ಚಿಲ್ಲ ಅವ್ರ ಕಡೆ ಅಂತ ನನಗ ಕೃಷ್ಣೆ ಬಗ್ಗೆ ಸ್ವಲ್ಪ ಯಾರೇ ಇರ್ಲಿ, ಬಿಜೆಪಿ ಕಾಂಗ್ರೆಸ್ ಶಾಸಕರು ಯಾರೇ ಇರ್ಲಿ ಅದನ್ನ ಮನವರಿಕೆ ಮಾಡ್ಬೇಕು. ಇವ್ರು 11 ಜನ ಕಾಂಗ್ರೆಸ್ ಶಾಸಕರು ನಮ್ಮ ಬಿಜೆಪಿ ಶಾಸಕರು ಹೇಳಿದ್ರು ಕೂಡ ಅವ್ರು ಮಾಡೋದಿಲ್ಲ. ಯಾಕಂದ್ರ ಸರ್ಕಾರ ಅವ್ರದೈತಪ್ಪ ಅಂದಾಗ ಅವ್ರು ಕೊಟ್ಟಂತ ಭರವಸೆಯನ್ನ ಈಡೇರಿಸ್ಬೇಕಂತೇಳಿ ನನ್ನ ವೈಯಕ್ತಿಕ ಅಭಿಪ್ರಾಯ. ಯಾಕಂದ್ರೆ ಅವ್ರ ಅವತ್ತ ಪ್ರತಿ ವರ್ಷ ನಾವು ಕೃಷ್ಣೆಗೆ 50,000 ಕೋಟಿ ಖರ್ಚು ಮಾಡ್ತೀವಿ ಅನ್ನುವಂತ ವಾಗ್ದಾನವನ್ನು ನೀಡಿದ್ರು ಅವ್ರು. ಇವ್ರು 2.5 ವರ್ಷ ಆಗ್ಲಿಕ್ಕೆ ಬಂತು. ಇನ್ನೊಂದು ವರ್ಷ 2 ವರ್ಷದಾಗ ಏನ್ ಮಾಡ್ತಾರ? ಮುಂದೊಂದ್ ವರ್ಷ ಇರಾಕ್ಲೆ ಚುನಾವಣೆಗಳ ರ್ಯಾಲಿ, ಚುನಾವಣೆಗಳ ಇವ್ರು ಹೇಳ್ಬೇಕಲ್ಲ ಗುದ್ಲಿ ಪೂಜೆ ಸನಿಕೆ ಹಿಡ್ಕೊಂಡು ಇರ್ತಾರ. ಗುದ್ಲಿ ಪೂಜೆ ಮಾಡುವಂತ ಬರೇ ಅಂದ್ರೆ ಆ ಇದ್ರೊಳಗೆ ಬಿದ್ದು ಬಿಡ್ತಾರ ಅವ್ರು ಚುನಾವಣೆ ದೃಷ್ಟಿಯಿಂದ. ಒಬ್ರು ಕೂಡ ಆ ವಿಷಯ ಬಗ್ಗೆ ಇವತ್ತ ಪಾಪ ಮುಳುಗಡೆ ಸಂತ್ರಸ್ತರಿಗೆ ಪರಿಹಾರ ಎಷ್ಟು ಜಮೀನ್ ಅಕ್ವೇಷನ್ ಮಾಡ್ಕೊಂಡಾರ ಅದನ್ನೆಲ್ಲ ಅವ್ರ ಸೂಕ್ತ ಪರಿಹಾರ ಇವ್ರು ಮಾನ್ಯ ಸರ್ಕಾರದಾಗ ಮಾಡ್ಯಾರ. ಕರೆ ಇದನ್ನು ನೀವು ಬರೆದು ಕೊಡ್ತೀನಿ, ಒಬ್ಬ ರೈತಕ್ಕೆ ಪರಿಹಾರ ಹೋಗಂಗಿಲ್ಲ. ಇವ್ರು ಏನ್ 30 ಲಕ್ಷ 40 ಲಕ್ಷ ಒಂದ್ ಬೇಸಾಯ ನೀರಾವರಿ ಘೋಷಣೆ ಮಾಡ್ಯಾರಲ್ಲ, ಇವ್ರ ಅಧಿಕಾರದ ಅವಧಿಯೊಳಗೆ ಒಬ್ಬ ರೈತರಿಗೆ ₹1 ಕೊಡಂಗಿಲ್ಲ ಇವ್ರು. ಯಾಕಂದ್ರೆ ದುಡ್ಡು ಕಟ್ಬೇಕ್ರಿ, ಘೋಷಣೆ ಮಾಡೋದಲ್ಲ. ಆ ಇಲಾಖೆಗೆ ನಾವು ಅದಕ್ಕೆ ಘೋಷಣೆ ಮಾಡಿವಿ, ಆ ಇಲಾಖೆಗೆ ಅದಕ್ಕಂತೇಳಿ ದುಡ್ಡು ಇಟ್ಟಾಗ ಮಾತ್ರ ಅದ್ ರೈತಗೆ ಹೋಗತಿ. ಓಕೆ ಸರ್. ಇವತ್ತು ಘೋಷಣೆ ಮಾಡಿರ್ಬೋದು, ನಾಳೆಯಿಂದ ಅವ್ರ ಕೆಲಸ ಕಾರ್ಯಗಳನ್ನ ಚಾಲೂ ಮಾಡ್ಬೋದು. ರೈತರಿಗೆ ದುಡ್ಡು ಮುಟ್ಬೇಕಲ್ಲ. ಅವ್ರೀಗ ಸಂತ್ರಸ್ತರು ಯಾರು ಭೂಮಿ ಕಳ್ಕೊಂಡು ಗ್ರಾಮಗಳನ್ನ ಮುಳುಗಡೆ ಆಗಿ ಗ್ರಾಮಗಳನ್ನ ತೊರೆದು ಯಾರು ಹೋಗಿರ್ತಾರ ಅವ್ರಿಗೆ ಸೂಕ್ತ ಪರಿಹಾರವನ್ನು ಕೊಡುವಂತ ಕೆಲಸ ಮಾಡ್ಬೇಕು. ಯಾಕಂದ್ರ ಬಹಳ ಪೆಂಡಿಂಗ್ ಬಿದ್ದಾವ ಸದ್ಯ.
ಬಿಜೆಪಿ ಸರ್ಕಾರದ ಅವಧಿಯೊಳಗೆ ನೀವು ನಂಬ್ತಿರೋ ಬಿಡ್ತಿರೋ ಗೋವಿಂದ ಕಾರಜೋಳ ಸಾಹೇಬ್ರು ಜಲಸಂಪನ್ಮೂಲ ಸಚಿವರಿದ್ದಾಗ ಅವರು ಪ್ರತಿ ವರ್ಷ 10,000 ಕೋಟಿ ಖರ್ಚು ಮಾಡಾಕತ್ತಿದ್ರು ಅವ್ರು. ಅಲ್ಲಿರುವಂತ ರೈತರು ನಮ್ಗೆ ಹೇಳ್ತಾರೆ, ಜಮಖಂಡಿ ಮುಧೋಳ ಭಾಗದಾಗ ಇರತಕ್ಕಂತ ರೈತರು ಕೆಲವೊಬ್ರು ನಮ್ಗೆ ಬಾಳ ಅನ್ಯಾಯ ಆಯ್ತ್ರಿ ಇದು ಕಾಂಗ್ರೆಸ್ ಸರ್ಕಾರ ಬಂದಿಂದ. ನಮ್ಮ ಎಲ್ಲಾ ಪಾಯಿಲ್ ಹೋರಾಟ ಮಾಡಿ ನಮ್ಮ ಎಲ್ಲ ಹೋಗಿ ಈಗ ನಮ್ಮ ಆರ್ಡರ್ ಆದ್ರೂ ಕೂಡ ನಮ್ಗೆ ದುಡ್ಡು ಬರಾಕ್ ತಯಾರಿಲ್ಲ. ನಾವು 7-8 ವರ್ಷ ಆತ್ ನಾವು ಕೋರ್ಟಿಗೆ ಅಡ್ಡಾಡಕತ್ತ. ಇವ್ರ ಸರ್ಕಾರ ಬಂದ ತಕ್ಷಣ ಆ ನೀರಾವರಿ ಇಲಾಖೆ ಒಳಗೆ ಇರ್ತಕ್ಕಂತ 3,500 ಕೋಟಿ ರೂಪಾಯಿ ಇದ್ದದನ್ನ ಸನಾರ ತಕೊಂಡ್ರು. ಹೊಸ ದುಡ್ಡು ಕೊಡೋದ್ ದೂರ ಉಳಿತ್ರಿ. ಇರೋದ್ 3,500 ಕೋಟಿ ತಕೊಂಡ್ರು. ಅವ್ರ ವರ್ಷ 10,000 ಕೋಟಿ ಗೋವಿಂದ ಕಾರಜೋಳ ಸಾಹೇಬ್ರು ಖರ್ಚು ಮಾಡಾಕತ್ತಿದ್ರು. ಇನ್ನ ಅವ್ರ ಹೊಳೆ ಬಂದಿದ್ರ ಅವ್ರ ಪೂರ್ಣ ಪ್ರಮಾಣ ನಮ್ಮ ವಿಜಯಪುರ ಬಾಗಲಕೋಟೆ ಜಿಲ್ಲೆಯ ರೈತರಿಗೆ 5 ವರ್ಷದ ಅವಧಿಯೊಳಗೆ ದುಡ್ಡು ಕೊಡಿಸ್ಬಿಡ್ಬೇಕು ಅನ್ನುವಂತ ಯೋಚನೆ ಒಳಗೆ ಅವ್ರ ಇದ್ರು. ನಾವ್ ಬಾಳ ತಪ್ಪು ಮಾಡಿದ್ವಿ ಅನ್ನುವಂತ ಮನೋಭಾವ ಇವತ್ತು ಎಲ್ಲಾ ರೈತರ ಬಳಿ ಬಂದೈತಿ. ಇವತ್ತು ಹೇಳ್ಬೇಕಂದ್ರ ತಮಗ ಅದ ಆಗಬಾರ್ದು. ತಾವು 11 ಜನ ಶಾಸಕರಿದಿರಿ, ಒತ್ತಡ ಹೇರಿ. 3 ಜನ ಮಂತ್ರಿಗಳಿದಿರಿ 2 ಜಿಲ್ಲೆ ಒಳಗ. ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ನೀರಾವರಿ ಸಚಿವರದಾರ. ಅವ್ರಿಗೆ ಒತ್ತಡ ಹಾಕಿ ನಮ್ಮ ವಿಜಯಪುರ ಬಾಗಲಕೋಟೆ ಜಿಲ್ಲೆಗೆ 524 ತರಬೇಸ್ರಿ ಸಾಹೇಬ್ರ ಆದಷ್ಟು ಬೇಗನೆ ನಮ್ಮ ರೈತರಿಗೆ ಪರಿಹಾರ ಕೊಡುವಂತ ವ್ಯವಸ್ಥೆ ಬರೀ ನಾವು ಮಾತಿನಲ್ಲಿ ಆಗಬಾರ್ದು, ಘೋಷಣೆಯಲ್ಲಿ ಆಗಬಾರ್ದು, ಅದು ಕಾರ್ಯರೂಪಕ್ಕೆ ಬರ್ಲಿ. ಅದನ್ನ ಆದಷ್ಟು ಜಲ್ದಿ ಮಾಡುವಂತ ಕೆಲಸ ಕಾರ್ಯಗಳನ್ನ ಮಾಡಿರ್ತೆ ಒತ್ತಡ ಹಾಕ್ಬೇಕಂತವ್ರಿ. ಓಕೆ ಸರ್, ಅದ ಇಷ್ಟೇ ನಮ್ಮ ಮನವಿ. ಓಕೆ ಸರ್, ಇಲ್ಲಿವರೆಗೂ ಅಖಿಲಗೌಡ ಪಾಟೀಲ್ ಅವರು ನಮ್ಮ ವಾಹಿನಿಯೊಂದಿಗೆ ಸಮಗ್ರವಾಗಿ ತಮ್ಮ ಒಕ್ಕಲತನ ಹಾಗೂ ತಮ್ಮ ಕುಟುಂಬ, ರಾಜಕಾರಣ ಮತ್ತು ಗ್ರಾಮಕ್ಕೆ ಬೇಕಾದ ಮೂಲ ಸೌಕರ್ಯಗಳ ಬಗ್ಗೆ ಸಮಗ್ರವಾಗಿ ನಮ್ಮೊಂದಿಗೆ ಚರ್ಚೆ ಮಾಡಿದ್ದಕ್ಕೆ ನಮ್ಮ ವಾಹಿನಿ ವತಿಯಿಂದ ಅವರಿಗೆ ಧನ್ಯವಾದಗಳು.